10th ಸ್ಟ್ಯಾಂಡರ್ಡ್ ಸೋಷಿಯಲ್ ಎಕನಾಮಿಕ್ಸ್ ಯೂನಿಟ್ 3 ಮನಿ ಆ್ಯಂಡ್ ಕ್ರೆಡಿಟ್. ಈ ಒಂದು ವಿಡಿಯೋದಲ್ಲಿ ಮನಿ ಆ್ಯಂಡ್ ಕ್ರೆಡಿಟ್ ಲೆಸನನ್ನು ಮಾಡ್ತಾ ಇದ್ದೀನಿ. ನಿಮಗೆ ಬೇರೆ ಲೆಸನ್ದು ವಿಡಿಯೋ ಲೆಕ್ಚರ್ಸ್ ಯಾವುದಾದ್ರು ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲಿ ಬ್ರೌಸ್ ಮಾಡಿದ್ರೆ ನಿಮಗೆ ಎಲ್ಲ ಕೂಡ ಸಿಗುತ್ತೆ. ಸೊ ವಾಟ್ ಆಲ್ ವಿಲ್ ವಿ ಲರ್ನ್ ಇನ್ ದಿಸ್ ಚಾಪ್ಟರ್? ಈ ಚಾಪ್ಟರಲ್ಲಿ ಏನೇನು ಕಲಿತೀವಿ? ಇಂಪಾರ್ಟೆನ್ಸ್, ಎವಲ್ಯೂಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮನಿ. ಮನಿ ಅಂದರೆ ದುಡ್ಡು, ಇದ್ರದ್ದು ಇಂಪಾರ್ಟೆನ್ಸ್ನ ನೋಡ್ತೀವಿ. ಎವಲ್ಯೂಷನ್ ಯಾವ ಥರ ಬೆಳ್ಕೊಂಡು ಬಂತು, ಹಳೆ ಕಾಲದಲ್ಲಿ ಯಾವ ಥರ ಇತ್ತು ಮನಿ ಎಲ್ಲ ಅದನ್ನು ನೋಡ್ತೀವಿ. ಮತ್ತು ಮನಿನ ಏನಕ್ಕೆ ಯೂಸ್ ಮಾಡ್ತೀವಿ, ಅದ್ರ ಫಂಕ್ಷನ್ಸ್ ಏನು, ಅದರದ್ದು ಕೆಲಸ ಏನು, ಅದ್ರ ಬಗ್ಗೆ. ಇಂಪಾರ್ಟೆನ್ಸ್ ಆಫ್ ಬ್ಯಾಂಕ್ಸ್ ಅಂದರೆ ಬ್ಯಾಂಕ್ಗಳು, ಈಗ SBI ಬ್ಯಾಂಕ್ ಇರುತ್ತೆ, ಕೆನರಾ ಬ್ಯಾಂಕ್ ಇರುತ್ತೆ, ಈ ಥರ ಬ್ಯಾಂಕ್ ಎಷ್ಟೊಂದಿರುತ್ತೆ, ಅದು ಏನಕ್ಕೆ ಇಂಪಾರ್ಟೆಂಟ್ ಈ ಬ್ಯಾಂಕ್ಗಳೆಲ್ಲ, ಅದ್ರ ಬಗ್ಗೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ RBI ಅಂತ ಒಂದು ದೊಡ್ಡ ಬ್ಯಾಂಕ್ ಇದೆ, ಸೆಂಟ್ರಲ್ ಬ್ಯಾಂಕ್ ಇಂಡಿಯಾಗೆ, ಅದು ಏನೇನು ಕೆಲಸಗಳು ಮಾಡುತ್ತೆ ಅದು. ಕಾನ್ಸೆಪ್ಟ್ ಆಫ್ ಮನಿ ಸಪ್ಲೈ ಆ್ಯಂಡ್ ಇಟ್ಸ್ ಮೆಜರ್ಮೆಂಟ್ ಅಂದರೆ ಮನಿ ಸಪ್ಲೈ ಸರ್ಕ್ಯುಲೇಷನಲ್ಲಿ ಇರುತ್ತಲ್ವ, ದುಡ್ಡು ಕಾಸೆಲ್ಲ, ಅದು ಯಾವ ರೀತಿ ಸರ್ಕ್ಯುಲೇಷನಲ್ಲಿರುತ್ತೆ, ಏನಕ್ಕೆ ಅದಕ್ಕೆ ವ್ಯಾಲ್ಯೂ ಬರುತ್ತೆ, ಅದ್ರ ಬಗ್ಗೆ ನೋಡ್ತೀವಿ. ಆ್ಯಂಡ್ ಫೈನಲಿ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್ ಅಡಾಪ್ಟೆಡ್ ಬೈ RBI. ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಇದು ಯಾರಿಗಾದ್ರೂ ಲೋನ್ ಕೊಡಬೇಕು ಅಂದರೆ ಈ ಥರ ಒಂದು ಕ್ವಾಲಿಫಿಕೇಷನ್ಸ್ ಇರಬೇಕು, ಈ ಥರ ಒಂದು ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ, ಪ್ರೋಟೋಕಾಲ್ಸ್. ಅದು ಏನೇನಿದೆ ಅದ್ರ ಬಗ್ಗೆ ಕೂಡ ನೋಡೋಣ. ಮೀನಿಂಗ್ ಆ್ಯಂಡ್ ಎವಲ್ಯೂಷನ್ ಆಫ್ ಮನಿ. ಮನಿ ಅಂದರೆ ಏನು, ಅದು ಯಾವ ರೀತಿ ಎವಾಲ್ವ್ ಆಯಿತು ನೋಡೋಣ. ಮನಿ ಈಸ್ ಅನ್ ಇಂಪಾರ್ಟೆಂಟ್ ಡಿಸ್ಕವರಿ ದಟ್ ಹ್ಯಾಸ್ ಮೇಡ್ ಡೇ ಟು ಡೇ ಟ್ರಾನ್ಸಾಕ್ಷನ್ಸ್, ವ್ಯಾಲ್ಯೂಯಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಸ್ ವೆಲ್ ಆ್ಯಸ್ ಸ್ಟೋರಿಂಗ್ ದಿ ವೆಲ್ತ್ ಫಾರ್ ಫ್ಯೂಚರ್ ಈಸಿಯರ್. ನೋಡಿರಿ, ಮನಿ ಅನ್ನೋದು ಒಂದು ಇಂಪಾರ್ಟೆಂಟ್ ಡಿಸ್ಕವರಿ. ಈ ಕಾನ್ಸೆಪ್ಟೇ ಒಂದು ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ನಾವು ಡೇ ಟು ಡೇ ಏನೇನು ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ಒಂದು ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ, ಅಥವಾ ಹೋಗಿ ಏನಾದರೂ ಒಂದು ಸೇಲ್ ಮಾಡ್ತೀವಿ, ಇಲ್ಲ ಕೆಲಸಕ್ಕೆ ಹೋಗ್ಬಿಟ್ಟು ಸ್ಯಾಲ್ರಿ ತರ್ತೀವಿ, ಈ ಥರ ಏನೇ ಇರಲಿ ಒಂದು ಡೇ ಟು ಡೇ ಟ್ರಾನ್ಸಾಕ್ಷನ್, ಅದು ಮನಿ ಇರೋದ್ರಿಂದ ತುಂಬ ಈಸಿ ಆಗಿದೆ. ಮತ್ತು ಯಾವುದಾದ್ರೂ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ವ್ಯಾಲ್ಯೂ ಕೊಡಬೇಕು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಹೋಗ್ಬಿಟ್ಟು ಯಾವುದಾದ್ರು ಒಂದು ಕಂಪ್ಯೂಟರ್ ತೊಗೊಳ್ತೀರಾ, ಒಂದು ಮೊಬೈಲ್ ತೊಗೊಳ್ತೀರಾ, ಒಂದು ಕೊತ್ತಂಬರಿ ತೊಗೊಳ್ತೀರಾ, ಈ ಥರ ತೊಗೊಂಡಾಗ ಅದಕ್ಕೆ ಎಷ್ಟು ವ್ಯಾಲ್ಯೂ, ಕೊತ್ತಂಬರಿಗಾದರೆ 5 ರೂಪಾಯಿ ಇರುತ್ತೆ, ಕಂಪ್ಯೂಟರ್ಸ್ಗಾದರೆ 15,000 ಇರುತ್ತೆ, ಈ ಥರ ಆ ಒಂದು ಸರ್ವಿಸಸ್ಗೆ ನಾವು ವ್ಯಾಲ್ಯೂ ಕೊಡ್ಬೋದು. ಆ್ಯಂಡ್ ಆಲ್ಸೋ ಆ್ಯಸ್ ವೆಲ್ ಆ್ಯಸ್ ಸ್ಟೋರಿಂಗ್ ದಿ ವೆಲ್ತ್ ಫಾರ್ ಫ್ಯೂಚರ್. ನೋಡಿರಿ, ಮತ್ತು ನೀವೇನಾದರೂ ಕೂಡಿಟ್ಕೊಳ್ಬೇಕು ಅಂದ್ಕೊಳ್ಳಿ, ನೀವೆಲ್ಲ ಬಂದು ಗೂಡ್ಸ್ನ ಕೂಡಿಟ್ಕೊಳಕ್ಕಾಗಲ್ಲ, ಅಕ್ಕಿ ಬೇಳೆ ಥರ ಎಲ್ಲ ಕೂಡಿಟ್ಕೊಳಕ್ಕಾಗಲ್ಲ. ಅದೇ ನಿಮ್ಮ ಹತ್ರ ದುಡ್ಡು ಥರ ಇತ್ತು ಅಂದ್ಕೊಳ್ಳಿ, 2,000 ರೂಪಾಯಿ ನೋಟು, 500 ರೂಪಾಯಿ ನೋಟ್ ಥರ, ಅದನ್ನೆಲ್ಲ ನೀವು ಸ್ಟ್ಯಾಕ್ ಮಾಡಿಬಿಟ್ಟು ಒಂದು ಸೂಟ್ ಕೇಸಲ್ಲೋ ಒಂದು ಬೀರಲ್ಲೋ ಎತ್ತಿಡ್ಬೋದು, ಅಥವಾ ಬ್ಯಾಂಕಲ್ಲಿ ಎತ್ತಿಡ್ಬೋದು. ಆಗ ನಿಮ್ಮ ಹತ್ರ ಇದು ಸೇಫ್ ಆಗಿರುತ್ತೆ ಮತ್ತು ಸೆಕ್ಯೂರ್ ಆಗಿರುತ್ತೆ. ವಿ ಕ್ಯಾನ್ ಬೈ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯೂಸಿಂಗ್ ಮನಿ ಬಿಕಾಸ್ ಇಟ್ ಈಸ್ ಎ ಕಾಮನ್ಲಿ ಅಕ್ಸೆಪ್ಟೆಡ್ ಮೀನ್ಸ್ ಆಫ್ ಪೇಮೆಂಟ್, ಮೆಷರ್ ಆ್ಯಂಡ್ ಸ್ಟೋರ್ ಆಫ್ ವ್ಯಾಲ್ಯೂ. ನೋಡಿ, ನೀವು ಏನೇ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಅಕ್ಕಿ ತರಬೇಕು, ಬೇಳೆ ತರಬೇಕು ಅಂತಂದ್ರೂ ಕೂಡ ನೀವು ಅಲ್ಲಿ ಎಕ್ಸ್ಚೇಂಜ್ ಆಗಿ, ಅವ್ರು ಬೇಳೆ ಕೊಟ್ಟರೆ ನೀವು ಎಕ್ಸ್ಚೇಂಜ್ ಆಗಿ ದುಡ್ಡು ಕೊಡ್ತೀರಾ, ನೋಟ್ಗಳಿರ್ಬೋದು, ಕಾಯಿನ್ಗಳಿರ್ಬೋದು, ಇದನ್ನು ಅಮೌಂಟ್ ಅವ್ರಿಗೆ ಕೊಡ್ತೀರಾ. ಏನಕ್ಕೆ ಪರ್ಚೇಸ್ ಅವ್ರು ತೊಗೊಳ್ತಾರೆ ಅದನ್ನು? ಯಾಕಂದರೆ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅದನ್ನು. ಅವರು ನೆಕ್ಸ್ಟ್ ಆ 10 ರೂಪಾಯಿ ನೋಟೋ 50 ರೂಪಾಯಿ ನೋಟೋ ಏನಾದರೂ ಇತ್ತಂದರೆ ಅದನ್ನು ಬೇರೆಯವರು ಕೊಟ್ಟರೆ ಅವರು ಕೂಡ ಅಷ್ಟಕ್ಕೆ ವ್ಯಾಲ್ಯೂಗೆ ಇವ್ರಿಗೆ ಗೂಡ್ಸ್ ಕೊಡ್ತಾರೆ, ಅದಕ್ಕೋಸ್ಕರ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಮತ್ತು ಇನ್ನೊಂದೇನು ಕಾರಣ ಅಂತ ಹೇಳಿದ್ರೆ ಈಸಿ ಟು ಮೆಷರ್. 50 ರೂಪಾಯಿ ಇದೆಯಾ, 100 ರೂಪಾಯಿ ಇದೆಯಾ, 5,000 ರೂಪಾಯಿ ಇದೆಯಾ ಅಂತ ಈಸಿಯಾಗಿ ಮೆಷರ್ ಮಾಡ್ಕೊಳ್ಬೋದು ಎಷ್ಟಿದೆ ಅಂತ. ಆ್ಯಂಡ್ ಸ್ಟೋರ್ ಆಫ್ ವ್ಯಾಲ್ಯೂ, ಮತ್ತು ಇಷ್ಟು ವ್ಯಾಲ್ಯೂದು ನನ್ನ ಹತ್ರ ಇದೆ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ಕಾಗಿ ನಾವು ಒಂದು ಅದಕ್ಕೆ ವ್ಯಾಲ್ಯೂ ಕೊಡ್ಬೋದು. 500 ರೂಪಾಯಿ ನೋಟ್ ಇತ್ತಂದರೆ 500 ರೂಪಾಯಿ ವ್ಯಾಲ್ಯೂ ನನ್ನ ಹತ್ರ ಇದೆ ಅಂತೇಳಿ, ಅದು ಒಂದು ಸ್ಟೋರೇಜ್ಗೂ ಕೂಡ ಈಸಿ ಆಗುತ್ತೆ. ಆ್ಯಸ್ ರಾಬರ್ಟ್ಸನ್ ಅವರು ಹೇಳೋ ಪ್ರಕಾರ, ಮನಿ ಈಸ್ ಎನಿಥಿಂಗ್ ವಿಚ್ ಈಸ್ ವೈಡ್ಲಿ ಅಕ್ಸೆಪ್ಟೆಡ್ ಇನ್ ಫಾರ್ಮ್ ಆಫ್ ಫಾರ್ ದ ಪೇಮೆಂಟ್ ಆಫ್ ಫಾರ್ ಗೂಡ್ಸ್ ಆರ್ ಡಿಸ್ಚಾರ್ಜ್ ಆಫ್ ಅದರ್ ಬಿಸ್ನೆಸ್ ಆಬ್ಲಿಗೇಷನ್ಸ್. ನೋಡಿ, ರಾಬರ್ಟ್ಸನ್ನವ್ರು ಏನು ಹೇಳ್ತಾರೆ ಮನಿ ಅಂದರೆ, ಅವ್ರ ಪ್ರಕಾರ ನೋಡಿ, ಮನಿ ಅಂತ ಹೇಳಿದ್ರೆ ಇದೊಂದು ನೀವೇನೇ ಒಂದು ಗೂಡ್ಸ್ ಪರ್ಚೇಸ್ ಮಾಡಬೇಕು ಆದರೂ, ಅಥವಾ ಏನಾದರೂ ಒಂದು ಸರ್ವಿಸಸ್ ತೊಗೊಳ್ಬೇಕು ಅಂದ್ರೂ ಅದನ್ನು ವೈಡ್ಲಿ ಅಕ್ಸೆಪ್ಟ್ ಮಾಡಿಕೊಂಡ್ರೆ, ಅಂದರೆ ಎಲ್ಲಿ ಕೊಟ್ಟರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಇನ್ ರಿಟರ್ನ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಅಂದರೆ, ಆಗ ಅದನ್ನು ಮನಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇವ್ರು ಹೇಳೋ ಪ್ರಕಾರ ನಾವು ಪೇಪರ್ ನೋಟೇ ಇರಬೇಕು ಅಂತಿಲ್ಲ, ಗೋಲ್ಡ್ ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅದು ಕೂಡ ಮನಿ ಆಗುತ್ತೆ. ಸಿಲ್ವರ್ ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅದು ಕೂಡ ಮನಿನೇ ಆಗುತ್ತೆ. ಈಗ ಎವಲ್ಯೂಷನ್ ಆಫ್ ಮನಿ ಬಗ್ಗೆ ನೋಡೋಣ. ಅಂದರೆ ಮನಿ ಯಾವ ಥರ ಎವಾಲ್ವ್ ಆಯಿತು? ಅದೇನು ಪ್ರಾಣಿನ ಹಳೆ ಕಾಲದ ಡೈನೋಸರ್ ಥರ ಇದ್ವಿ, ಆಮೇಲೆ ಎವಾಲ್ವ್ ಆಗ್ತಾ ಹ್ಯೂಮನ್ಸ್ ಆದ್ವಿ ಅನ್ನೋಕ್ಕೆ ಅಲ್ಲ. ಮತ್ತು ಮನಿ ಅಂದರೆ ದುಡ್ಡು, ಒಂದು ವಸ್ತು ಅದು, ಅಥವಾ ಒಂದು ಕಾನ್ಸೆಪ್ಟ್, ಅದು ಯಾವ ಥರ ಎವಾಲ್ವ್ ಆಯಿತು ನೋಡೋಣ. ಟುಡೇ ವಿ ಯೂಸ್ ಪೇಪರ್ ನೋಟ್ಸ್, ಕಾಯಿನ್ಸ್ ಆ್ಯಸ್ ಮನಿ. ನೋಡಿ, ನಾವು ಇವಾಗ ಯಾವ್ದು ಯೂಸ್ ಮಾಡ್ತೀವಿ ದುಡ್ಡು ಕಾಸಿಗೆಲ್ಲ? ನೋಟ್ಗಳು ಅಥವಾ ಕಾಯಿನ್ಗಳು ನಾವು ಯೂಸ್ ಮಾಡ್ತೀವಿ. ಮನಿ ಆ್ಯಸ್ ಎವಾಲ್ವ್ಡ್ ಓವರ್ ಎ ನಂಬರ್ ಆಫ್ ಇಯರ್ಸ್ ಥ್ರೂ ವೇರಿಯಸ್ ಸ್ಟೇಜಸ್. ಆದರೆ ಒಂದು 500 ವರ್ಷದ ಹಿಂದೆ ಹೋದರೆ ಈ ಥರ ಪೇಪರ್ ನೋಟ್ಗಳು ಮತ್ತು ಕಾಯಿನ್ಗಳಿರಲಿಲ್ಲ. ಅವಾಗೆ ಬೇರೆ ಸಿಸ್ಟಮ್ ಆಫ್ ಮನಿ ಒಂದು ಕಾನ್ಸೆಪ್ಟ್ ಇತ್ತು. ಇನ್ನೂ ನೀವೊಂದು 2,000-3,000 ವರ್ಷದ ಹಿಂದೆ ಹೋದರೆ ಆಗಲೇ ಒಂದು ಬೇರೆ ಕಾನ್ಸೆಪ್ಟ್ ಇತ್ತು. ಈ ಥರ
ಹಳೆ ಕಾಲದಿಂದ ಕೂಡ ಎವಾಲ್ವ್ ಹಾಕ್ಕೊಂಡು ಬಂದಿದೆ. ಈಗ ಯಾವ ಥರ ಎವಾಲ್ವ್ ಆಯಿತು, ಮೊದಲು ಯಾವ ಥರ ಯೂಸ್ ಮಾಡ್ತಾಯಿದ್ರು ಮನಿನ, ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ಈ ಮನಿ ಎವಲ್ಯೂಷನಲ್ಲಿ ಮೊದಲನೇದಾಗಿ ಬರೋದು ಬಾರ್ಟರ್ ಸಿಸ್ಟಮ್ ಅಂತ. ಏನು ಬಾರ್ಟರ್ ಸಿಸ್ಟಮ್ ಅಂದರೆ, ನೀವು ಸುಮಾರು ಸರಿ ಕೇಳಿರ್ತೀರ ನೋಡಿ. ಹಳೆ ಕಾಲದಲ್ಲಿ ತುಂಬ ನಾವು ಕೇವ್ ಮೆನ್ ಇದ್ವಲ್ಲ, ಕಾಡು ಮನುಷ್ಯರಾಗಿದ್ವಲ್ಲ ಆ ಟೈಮಲ್ಲಿ, ಮತ್ತು ಚಿಕ್ಕ ಚಿಕ್ಕ ವಿಲೇಜ್ ಫಾರ್ಮ್ ಮಾಡ್ಕೊತಾ ಇದ್ವಲ್ಲ ಆ ಟೈಮಲ್ಲಿ ಈ ಒಂದು ಬಾರ್ಟರ್ ಸಿಸ್ಟಮ್ ಅನ್ನೋದು ಇರ್ತಾಯಿತ್ತು ಪ್ರಿಮಿಟಿವ್ ಸ್ಟೇಜಲ್ಲಿ. ಇಲ್ಲಿ ಏನಾಗ್ತಾಯಿದ್ದು, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗೂಡ್ಸ್ನ ಮಾತ್ರ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾಯಿದ್ರು. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಕುರಿ ಇರುತ್ತೆ, ನಿಮ್ಮ ಹತ್ರ ಕೋಳಿ ಇರುತ್ತೆ. ನಾನು ನನ್ನ ಹತ್ರ ಇರೋ ಕುರಿನ ನಿಮಗೆ ಕೊಟ್ಬಿಟ್ಟು ನಿಮ್ಮ ಹತ್ರ ಇರೋ ಕೋಳಿನ ನಾನು ತೊಗೊಳ್ತಾ ಇದ್ದೆ. ಇದು ಒಂಥರ ಎಕ್ಸ್ಚೇಂಜ್. ಯಾಕಂದರೆ ಆ ಟೈಮಲ್ಲಿ ಗೋಲ್ಡ್, ಸಿಲ್ವರ್, ಕಾಯಿನ್ಸ್ ಅಥವಾ ಒಂದು ಮನಿ ಕಾನ್ಸೆಪ್ಟ್ ಎಲ್ಲ ಅಷ್ಟು ಬೆಳೆದಿರಲಿಲ್ಲ. ಅದಕ್ಕೆ ಅದೇ ಥರ ಯೂಸ್ ಮಾಡ್ತಾಯಿದ್ವಿ. ಬಟ್ ಬಾರ್ಟರ್ ಸಿಸ್ಟಮ್ ವಾಸ್ ಎಕ್ಸ್ಟ್ರೀಮ್ಲಿ ಡಿಫಿಕಲ್ಟ್ ಮೆಥಡ್ ಆಫ್ ಟ್ರೇಡ್. ಆದರೆ ಈ ಬಾರ್ಟರ್ ಸಿಸ್ಟಮ್ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಕರೆಕ್ಟ್ ವ್ಯಾಲ್ಯೂ ಕೊಡೋಕ್ಕಾಗಲ್ಲ ಅದಕ್ಕೆ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾಡ್ ಕೌ ಆ್ಯಂಡ್ ವಾಂಟೆಡ್ ಶೀಪ್ ಇನ್ ಎಕ್ಸ್ಚೇಂಜ್, ಯು ಹ್ಯಾಡ್ ಟು ಸರ್ಚ್ ಫಾರ್ ಅನ್ ಇಂಡಿವಿಜುವಲ್ ಹೂ ನಾಟ್ ಓನ್ಲಿ ಹ್ಯಾಡ್ ಎ ಶೀಪ್ ಬಟ್ ಆಲ್ಸೋ ಹೂ ನೀಡೆಡ್ ಎ ಕೌ ಇನ್ ಎಕ್ಸ್ಚೇಂಜ್. ನೋಡಿ, ಈ ಸಿಸ್ಟಮಲ್ಲಿ ಏನಿತ್ತು, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಕೌ ಇತ್ತು, ಇನ್ನೊಬ್ಬ ವ್ಯಕ್ತಿ ಹತ್ರ ಶೀಪ್ ಇತ್ತು. ಈಗ ನನಗೆ ಒಂದು ಶೀಪ್ ಬೇಕು, ಕೌ ಬೇಡ ನನಗೆ, ಇದು ಆದರೆ ಶೀಪ್ ಬೇಕು ನನಗೆ. ಆಗ ಏನು ಮಾಡ್ತೀನಿ, ನಾನು ಸರ್ಚ್ ಮಾಡಬೇಕು ಯಾರ ಹತ್ರ ಶೀಪ್ ಇದೆ ಅಂತ. ಈಗ ಈ ವ್ಯಕ್ತಿ ಪರ್ಸನ್ ಬಿ, ಇದು ಪರ್ಸನ್ ಎ. ಪರ್ಸನ್ ಬಿ ಹತ್ರ ಹೋಗಿ ನಾನು ಶೀಪ್ ಕೇಳಿದಾಗ ಅವನು ಹೇಳಿದ್ರೆ ನನಗೆ ಕೌ ಏನು ಬೇಡ, ನನಗೆ ಬೇಕಾಗಿರೋದು ಗೋಟ್ ಬೇಕು ಅಂತಾನೆ. ಅಂದರೆ ನನಗೆ ಶೀಪ್ ಬೇಡ, ಕರೆಕ್ಟು, ನಾನು ನಿನ್ನ ಕೊಡೋಕೆ ರೆಡಿ ಇದ್ದೀನಿ, ಆದರೆ ನಾನು ಕೌ ಇಟ್ಕೊಂಡು ಏನು ಮಾಡಲಿ, ನನ್ನ ಹತ್ರ ಆಲ್ರೆಡಿ ಕೌ ಇದೆ, ಅದರಿಂದ ನನಗೆ ಯಾವುದಾದ್ರು ಪ್ರಾಣಿ ಬೇಕು, ಅಥವಾ ಬೇರೆ ಏನಾದರೂ ಅಕ್ಕಿ ಬೇಕು, ಬೇಳೆ ಬೇಕು, ಆ ಥರ ಬೇಕು ಅಂತಾನೆ. ಈ ಥರ ಒಂದು ಪ್ರಾಬ್ಲಮ್ಮು ಕ್ರಿಯೇಟ್ ಆಗೋಗಿರುತ್ತೆ. If you come across such an individual, then the question is how many sheep are equivalent to one cow. ಅಕಸ್ಮಾತು ಯಾರಿಗಾದರೂ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ರೆಡಿ ಇರೋ ಅಂಥವ್ರು, ಅಂದರೆ ನಿಮ್ಮ ಹಸುನ ತೊಗೊಂಡು ಕುರಿನ ಕೊಡೋಕ್ಕೆ ಎಕ್ಸ್ಚೇಂಜ್ಗೆ ರೆಡಿ ಇರ್ತಾರೆ ಅಂದ್ಕೊಳ್ಳಿ, ಅವ್ರ ಹತ್ರ ಹೋದರೆ ಅಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಏನು, ಇವಾಗ ನಾನು ಹಸು ಕೊಡ್ತೀನಿ, ಎಷ್ಟು ಕುರಿ ಅವ್ರ ಹತ್ರ ತೊಗೊಳ್ಬೇಕು? ಒಂದು ಹಸುಗೊಂದು ಕುರಿನಾ? ಕರೆಕ್ಟಾ? ಅದು ಹಸು ಅಷ್ಟು ದೊಡ್ಡದಿರುತ್ತೆ, ಕುರಿ ಇಷ್ಟೇ ನ್ಯಾಯನ ಅದು? ಈ ಟೈಪೆಲ್ಲ ಬರುತ್ತೆ. ಎಷ್ಟು ಕುರಿಗಳು ತೊಗೊಳ್ಬೇಕು ನಾನು? 4 ಕುರಿ ತೊಗೊಳ್ಬೇಕಾ, 5 ಕುರಿ ತೊಗೊಳ್ಬೇಕಾ? ಇದೆಲ್ಲ ಪ್ರಾಬ್ಲಮ್. ಹೆನ್ಸ್ ಬಾರ್ಟರ್ ಸಿಸ್ಟಮ್ ಹ್ಯಾಡ್ ಮೆನಿ ಡಿಫಿಷಿಯನ್ಸೀಸ್ ಫಾರ್ ಈಸಿ ಟ್ರಾನ್ಸಾಕ್ಷನ್. ಅದಕ್ಕೆ ಬಾರ್ಟರ್ ಸಿಸ್ಟಮಲ್ಲಿ ತುಂಬ ಪ್ರಾಬ್ಲಮ್ಸ್ಗಳಿತ್ತು. ಅದರಿಂದ ಅದು ಜಾಸ್ತಿ ವರ್ಷನೇ ಇತ್ತು ಬಾರ್ಟರ್ ಸಿಸ್ಟಮ್ ಎಲ್ಲ. ಆದರೆ ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ಪು ಹೈಯರ್ ಮೆಥಡ್ನ ನಾವು ಅಭ್ಯಾಸ ಮಾಡ್ಕೊಂಡ್ವಿ. ಬಾರ್ಟರ್ ಸಿಸ್ಟಮ್ ಎಲ್ಲ ಯೂಸ್ ಮಾಡ್ತಾಯಿದ್ವಿ. ನೆಕ್ಸ್ಟ್ ಅದರಲ್ಲಿರೋಂಥ ಕಷ್ಟಗಳೆಲ್ಲ ನಮ್ಗೆ ಗೊತ್ತಾಯಿತು. ಆಮೇಲೆ ಕೆಲವು ಕಡೆ ಏನು ಮಾಡಿದ್ರು, ಇನ್ನೂ ಒಂದಷ್ಟು ಜನ ಕಮೋಡಿಟಿ ಮನಿ ಅನ್ನೋ ಒಂದು ಕಾನ್ಸೆಪ್ಟನ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಲೇಟರ್ ಆನ್ ಸೊಸೈಟಿ ಸ್ಟಾರ್ಟೆಡ್ ಯೂಸಿಂಗ್ ಸಮ್ ಕಮೋಡಿಟೀಸ್ ಆಸ್ ಅಗೇನ್ಸ್ಟ್ ವಿಚ್ ಗೂಡ್ಸ್ ಫಾರ್ ಎಕ್ಸ್ಚೇಂಜ್. ಏನಿದು ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ಎಕ್ಸ್ಚೇಂಜ್ ಇರಲ್ಲ ಇಲ್ಲಿ. ಅಂದರೆ ಹಸು ಕೊಡ್ತೀನಿ, ಕುರಿ ಕೊಡ್ತೀನಿ, ಕೋಳಿ ಕೊಡು, ಈ ಟೈಪ್ ಎಕ್ಸ್ಚೇಂಜ್ ಇರಲ್ಲ. ಒಂದು ಕಮೋಡಿಟಿನ ಇವರು ಫಿಕ್ಸ್ ಮಾಡ್ಕೊಳ್ತಾರೆ, ಇದಕ್ಕೆ ವ್ಯಾಲ್ಯೂ ಅಂತ. ಈ ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರು ಒಂದು ಕುರಿ ತೊಗೊಳಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ, ಆ ಕುರಿ ತೊಗೊಂಡ್ರೆ ಅದ್ರ ವ್ಯಾಲ್ಯೂ ಬಂದು 5 ಕೋಳಿ ಎಷ್ಟು ಅಂತ ಫಿಕ್ಸ್ ಮಾಡ್ತಾರೆ. ಓಕೆ, 5 ಕೋಳಿ ಕೊಟ್ಟರೆ 1 ಕುರಿ ಕೊಡ್ತಾರೆ. ಅದೇ ರೀತಿ ಹಸು ತೊಗೊಳಕ್ಕೆ ಹೋಗ್ತೀರಿ ಅಂದ್ಕೊಳ್ಳಿ, ಆಗ ಅದಕ್ಕೆ 20 ಕೋಳಿ ಅಂತ ಫಿಕ್ಸ್ ಮಾಡ್ತಾರೆ. ಆಗ 20 ಕೋಳಿ ಕೊಟ್ಟರೆ 1 ಹಸು ಕೊಡ್ತಾರೆ. ಈ ಥರ ಒಂದು ತುಂಬ ಇಂಪಾರ್ಟೆಂಟ್ ಕಮೋಡಿಟಿ ಅಥವಾ ತುಂಬ ಡಿಮ್ಯಾಂಡಲ್ಲಿರೋ ಕಮೋಡಿಟಿ ಏನಿರುತ್ತೆ, ಆ ಕಮೋಡಿಟಿ ಮೇಲೆ ಬೇರೆ ಎಲ್ಲದನ್ನು ಕೂಡ ಬೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕ್ಯಾಟಲ್ ಇನ್ ಗ್ರೀಸ್ ಅಂತ ಒಂದು ದೇಶ ಇದೆ. ಈ ಅಲೆಕ್ಸಾಂಡರ್ ಅವರೆಲ್ಲ ಬರ್ತಾರಲ್ಲ, ಈ ಪ್ಲಾಟೋ, ಅರಿಸ್ಟೋಟಲ್, ಆ ಒಂದು ಜಾಗದಲ್ಲಿ ಕ್ಯಾಟಲ್ನ ಯೂಸ್ ಮಾಡ್ತಾಯಿದ್ರು. ಅಂದರೆ ನೀನು ಏನೇ ಪರ್ಚೇಸ್ ಮಾಡೋಕ್ಕೆ ಹೋಗು, ನೀನೊಂದು ವಿಗ್ರಹ ಕೆತ್ತನೆ ಮಾಡೋಕ್ಕೆ ಹೋಗ್ಬೋದು, ಅಥವಾ ನೀನು ಒಂದು ಸೈನಿಕ ಆರ್ಮಿಗೆ ಜಾಯ್ನ್ ಆಗೋಕ್ಕೆ ಹೋಗ್ಬೋದು, ಏನೇ ಮಾಡಿದ್ರು ನೀನು 1 ವರ್ಷ ಕೆಲಸ ಮಾಡಿದೆ ಅಂದರೆ ನಿನಗೆ 1 ಹಸು 2 ಹಸು ಅದು ಈ ಟೈಪಲ್ಲಿ, ಅಥವಾ ಒಂದು ಕುದುರೆಗಳಿರ್ಬೋದು ಕೆಲವು ಜಾಗ, ಮ್ಯಾಸಿಡೋನಿಯಾ ಅಂತ ಜಾಗದಲ್ಲಿ ಈ ಥರ ಹೇಳ್ತಾಯಿದ್ರು. ಶೀಪ್ ಇನ್ ರೋಮ್, ಈ ರೋಮಲ್ಲಿ ಬಂದು ಏನು ಮಾಡ್ತಾಯಿದ್ರು, ಮೊದಲು ನೀನೇನೋ ಒಂದು ಕೆಲಸ ಮಾಡಿದೆ ಅಂದರೆ ನಿನಗೆ 1 ಕುರಿ ಕೊಡ್ತೀನಿ, ನೀನು ಇನ್ನೊಂದೇನೋ ಕೆಲಸ ಮಾಡಿದೆ ಅಂದರೆ ನಿನಗೆ 4 ಕುರಿ ಕೊಡ್ತೀನಿ, ಈ ಥರ ವ್ಯಾಲ್ಯೂ ಮಾಡ್ತಾಯಿದ್ರು. ಅಥವಾ ನೀನು ನನಗೊಂದು ಮೂಟೆ ಅಷ್ಟು ಗೋಧಿ ಕೊಟ್ಟರೆ ನಾನು ನಿನಗೆ 2 ಕುರಿ ಕೊಡ್ತೀನಿ, ಈ ಥರ ವ್ಯಾಲ್ಯೂ ಮಾಡ್ತಾಯಿದ್ರು. ಮತ್ತು ಚೈನಾದಲ್ಲಿ ಬಂದು ಹಲ್ಲುಗಳನ್ನ ಯೂಸ್ ಮಾಡ್ತಾಯಿದ್ರು ಈ ಥರ. ಓಕೆ, ಹವೆವರ್ ಕಮೋಡಿಟಿ ಮನಿ ಕುಡ್ ನಾಟ್ ಸಾಲ್ವ್ ಆಲ್ ದಿ ಡಿಫಿಕಲ್ಟೀಸ್ ಆಫ್ ಬಾರ್ಟರ್. ನೋಡಿ, ನಾವು ಬಾರ್ಟರ್ ಸಿಸ್ಟಮಿಂದ ಕಮೋಡಿಟಿ ಮನಿಗೆ ಬಂದು ಅಥವಾ ಕಮೋಡಿಟಿ ಸಿಸ್ಟಮ್ಗೆ ಬಂದಿದ್ದೇನಕ್ಕೆ ಅದರಲ್ಲಿ ತುಂಬ ಕಷ್ಟಗಳಿದೆ ಅಂತ. ಅದಕ್ಕಿಂತ ಒಂದು ಸ್ವಲ್ಪ ಈಸಿ ಆಯಿತು ಕಮೋಡಿಟಿ ಮನಿ, ಆದರೆ ಫುಲ್ ಈಸಿ ಆಗಲಿಲ್ಲ. ಇದರಲ್ಲೂ ಕೂಡ ಸುಮಾರು ಪ್ರಾಬ್ಲಮ್ಸ್ ಹಾಗೆ ಉಳ್ಕೊಳ್ತು. ಅದು ಯಾವ ಥರ ಸಾಲ್ವ್ ಆಗುತ್ತೆ ಇನ್ನೂ ನೋಡೋಣ. ಕಮೋಡಿಟಿ ಮನಿ ಆದಮೇಲೆ ನೆಕ್ಸ್ಟ್ ಬರೋವಂಥದ್ದು ಮೆಟಾಲಿಕ್ ಮನಿ ಅಂತ. ಮೆಟಾಲಿಕ್ ಹೆಸರಲ್ಲೇ ಇದು ನೋಡಿ, ಮೆಟಲ್ಸ್ನ ಮನಿಯಾಗಿ ಯೂಸ್ ಮಾಡೋವಂಥದ್ದು. ಗೋಲ್ಡ್, ಸಿಲ್ವರ್, ಐರನ್, ಬ್ರಾನ್ಸ್ ಇದರ. ಗ್ರ್ಯಾಜುಲಿ ದಿ ಪ್ರೀಸಿಯಸ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಎಕ್ಸೆಟ್ರಾ ಬಿಗೇನ್ ಟು ಬಿ ಯೂಸ್ಡ್ ಆ್ಯಸ್ ಮನಿ. ಆಮೇಲೆ ಜನಗಳು ಇನ್ನೂ ಅಡ್ವಾನ್ಸ್ ಆಗ್ತಾ ಏನು ಅಂದ್ಕೊಂಡ್ರು, ಓಕೆ ಗೋಲ್ಡ್ ಎಲ್ಲ ತುಂಬ ವ್ಯಾಲ್ಯೂಬಲ್ ಇದೆ, ಸಿಲ್ವರ್ ವ್ಯಾಲ್ಯೂಬಲ್ ಇದೆ, ಬ್ರಾನ್ಸ್ ವ್ಯಾಲ್ಯೂಬಲ್ ಇದೆ,
ಇದು ಎಲ್ಲರಿಗೂ ಬೇಕಾಗಿದೆ. ಅದಕ್ಕೆ ಇದನ್ನು ಮನಿ ಥರ ಯೂಸ್ ಮಾಡೋಣ, ಮೀನ್ಸ್ ಆಫ್ ಎಕ್ಸ್ಚೇಂಜ್ ಆಗಿ ಮನಿನ ಯೂಸ್ ಮಾಡೋಣ ಅಂದರು. ದಿ ಸ್ಟ್ಯಾಂಡರ್ಡ್ weight, ಫೈನ್ನೆಸ್ ಆ್ಯಂಡ್ ಜನರಲ್ ಅಕ್ಸೆಪ್ಟಬಿಲಿಟಿ ಆಫ್ ದೀಸ್ ಮೆಟಲ್ಸ್ ಮೇಡ್ ದಮ್ ವೆರಿ ಸೂಟಬಲ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ನೋಡಿರಿ, ಗೋಲ್ಡ್ನ ಅವರು ಕರೆಕ್ಟಾಗಿ ವೆಯ್ಟ್ ಮಾಡ್ಬೋದು, 1 ಗ್ರಾಮ್ 2 ಗ್ರಾಮ್ 3 ಗ್ರಾಮ್ ಈ ಥರ ಕರೆಕ್ಟಾಗಿ ವೆಯ್ಟ್ ಮಾಡ್ಬೋದು. ಮತ್ತು ಫೈನ್ನೆಸ್, ಅದು ಪ್ಯೂರ್ ಕ್ವಾಲಿಟಿ ಇದೆಯಾ ಇಂಪ್ಯೂರ್ ಕ್ವಾಲಿಟಿ ಇದೆಯಾ ಅಂತ ಗೊತ್ತಾಗೋಗುತ್ತೆ. ಮತ್ತು ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಈಗ ನಾನು ಏನಾದರೂ ಒಂದು ನಿಮ್ಮ ಟ್ಯೂಷನ್ ಏನಾದರೂ ಮಾಡ್ತಾಯಿದ್ದೆ ಅಂದ್ಕೊಳ್ಳಿ, ಅಥವಾ ಸ್ಕೂಲಲ್ಲಿ ನೀವೇನಾದ್ರು ಫೀಸ್ ಕಟ್ಟಬೇಕು ಅಂದ್ಕೊಳ್ಳಿ, ನೀವು ಬಂದು ನನ್ನ ಹತ್ರ ದುಡ್ಡಿಲ್ಲ ನಾನು ಗೋಲ್ಡ್ ಕೊಡ್ತೀನಿ ಅಂದರೆ ಆಯಿತು ಅಂತೀನಿ. ಗೋಲ್ಡ್ ಕಾಯಿನ್ಸಲ್ಲೇ ನಾವು ಟ್ರೇಡ್ ಮಾಡೋಣ ಸರ್, ದುಡ್ಡೆಲ್ಲ ನಾನು ನಂಬಲ್ಲ ಅಂದರೆ ಓಕೆ ಅಂತೀವಿ. ಆ ಥರ ಮೆಟಾಲಿಕ್ ಮನಿಗೆ ಎಲ್ಲ ಕಡೆ ವ್ಯಾಲ್ಯೂ ಇರೋದ್ರಿಂದ ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಿ ಕಾಯಿನ್ಸ್ ಮಿಂಟೆಡ್ ಔಟ್ ಆಫ್ ದೀಸ್ ಮೆಟಲ್ಸ್ ವೇರ್ ಆಫ್ ಡಿಫ್ರೆಂಟ್ ಡಿನಾಮಿನೇಷನ್, ಈಸಿಲಿ ಡಿವಿಸಿಬಲ್, ಪೋರ್ಟಬಲ್ ಆ್ಯಂಡ್ ವೇರ್ ಕನ್ವೀನಿಯೆಂಟ್ ಇನ್ ಮೇಕಿಂಗ್ ಪೇಮೆಂಟ್ಸ್. ಏನೇನು ಅಡ್ವಾಂಟೇಜಸ್ ಇತ್ತು ಒಂದು ಮೆಟಾಲಿಕ್ ಮನಿಯಲ್ಲಿ ಅಂತ ಹೇಳಿದ್ರೆ, ಈ ಯಾವ್ಯಾವ್ದು ಅಚ್ಚು ಹೊಡೆದಿರ್ತಾರೆ ಈ ಮೆಟಲ್ಸಿಂದ ಹಿಡಿದು ಅದು ಈಸಿಲಿ ಡಿನಾಮಿನೇಟ್ ಮಾಡ್ಬೋದಾಗಿತ್ತು. ಅಂದರೆ ಈಗ ಕಾಯಿನ್ಸ್ ನೋಡಿದಿರಲ್ವ ನೀವು, 1 ರೂಪಿ ಕಾಯಿನ್, 2 ರೂಪಿ ಕಾಯಿನ್, 5 ರೂಪಿ ಕಾಯಿನ್, 10 ರೂಪಿ ಕಾಯಿನ್ ಅಂತ. ಆ ಥರ ಕಾಯಿನ್ಸಲ್ಲೂ ಕೂಡ ಗೋಲ್ಡ್ ಕಾಯಿನ್, ಸಿಲ್ವರ್ ಕಾಯಿನ್, ಗೋಲ್ಡ್ ಕಾಯಿನ್ಗಾದರೆ ಜಾಸ್ತಿ ಬೆಲೆ, ಸಿಲ್ವರ್ ಕಾಯಿನ್ಗಾದರೆ ಕಮ್ಮಿ ಬೆಲೆ. ಈ ಥರ ಎಲ್ಲ ನಮಗೆ ಈಸಿಯಾಗಿ ಡಿನಾಮಿನೇಟ್ ಮಾಡ್ಬೋದು. ಆ್ಯಂಡ್ ಈಸಿಲಿ ಡಿವಿಸಿಬಲ್. ಓಕೆ, ಇದಕ್ಕೆ 5 ಕಾಯಿನು, ಇದಕ್ಕೆ 2 ಕಾಯಿನ್ ಅಂತ ರೇಟ್ ಫಿಕ್ಸ್ ಮಾಡೋದಕ್ಕೆ ಮತ್ತು ಡಿವೈಡ್ ಮಾಡ್ಕೊಳ್ಳೋದಕ್ಕೆಲ್ಲ ಕೂಡ ಈಸಿ ಆಯಿತು. ಪೋರ್ಟಬಲ್, ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಎಲ್ಲಿಗೆ ಬೇಕಾದ್ರೆ ಅಲ್ಲಿಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಹಸು, ಕೋಳಿ, ಕುರಿ ಎಲ್ಲ ಇತ್ತು ಅಂದ್ಕೊಳ್ಳಿ, ನೀವು ಬೇರೆ ಊರಿಗೆ ತೊಗೊಂಡೋಗೋದು ಮಾರಬೇಕು ಅಂತ ಹೇಳಿದ್ರೆ ನಿಮ್ಗೆ ತಿಂಗಳಾನುಗಟ್ಲಾಗುತ್ತೆ, ಅದನ್ನ ಎತ್ಕೊಂಡು ಹೋಗೋಷ್ಟಲ್ಲೇ ನಿಮ್ಗೆ ಸುಸ್ತಾಗೋಗ್ಬಿಡುತ್ತೆ. ಆದರೆ ಈ ಮೆಟಾಲಿಕ್ ಮನಿಯಲ್ಲಿ, ಗೋಲ್ಡ್ ಸಿಲ್ವರಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಒಂದು ಚಿಕ್ಕ ಕೈ ಚೀಲ ಅಥವಾ ಪೌಚ್ ಆ ಥರದ್ರಲ್ಲಿ ಹಾಕ್ಕೊಂಡ್ಬಿಟ್ಟು, ಇಲ್ಲ ಒಂದು ಖರ್ಚಿಫಲ್ಲಿ ಗಂಟು ಹಾಕ್ಕೊಂಡ್ಬಿಟ್ರೆ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಇದೆಲ್ಲ ಇದ್ದಿದ್ದರಿಂದ ಮೆಟಾಲಿಕ್ ಮನಿ ತುಂಬ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಇಷ್ಟಕ್ಕೆ ನಿಲ್ಲಲ್ಲ, ಇನ್ನೂ ಒಂದು ಬರುತ್ತೆ, ನೋಡೋಣ ಏನು ಅಂತ. ಈಗ ನಾವು ಮೆಟಾಲಿಕ್ ಮನಿ ಯೂಸ್ ಮಾಡ್ತಾಯಿದ್ವಿ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತಾ? ಇನ್ನೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇತ್ತು. ಏನು ಪ್ರಾಬ್ಲಮ್? ಬೇರೆ ಕಡೆಗೆ ಏನಾದರೂ ತೊಗೊಂಡೋಗ್ತಾ ಇದ್ವಿ ಅಂತ ಹೇಳಿದ್ರೆ ಕಳ್ಳರು ಕದಿಯೋದು, ದರೋಡೆಕೋರರು ಲೂಟಿ ಮಾಡೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಅದಕ್ಕೆ ನಾವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಇನ್ನೊಂದು ಮೆಥಡ್ ಆಫ್ ಮನಿನ ನಾವು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದನ್ನು ಪೇಪರ್ ಮನಿ ಅಂತ ಕರಿತೀವಿ. ಓಕೆ, ದಿ ಮೆಟಾಲಿಕ್ ಕಾಯಿನ್ಸ್ ವೇರ್ ಅನ್ಸೇಫ್ ಟು ಕ್ಯಾರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಈ ಮೆಟಾಲಿಕ್ ಕಾಯಿನ್ಸ್, ಗೋಲ್ಡ್ ಸಿಲ್ವರ್ ಎಲ್ಲ ಇತ್ತಲ್ಲ, ಇದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕ್ಯಾರಿ ಮಾಡೋದು ಈಸಿ, ಆದರೆ ಕಳ್ಳರಿಗೂ ಅಷ್ಟೇ ಈಸಿ ಆಗುತ್ತೆ. ಮೊದಲಾದರೆ ಫುಲ್ಲು ಹಸುನೇ ಎತ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗಬೇಕಾಗಿತ್ತು. ಆದರೆ ಈಗ ಅವ್ನು ಆ ಕಡೆ ನೋಡ್ತಾ ಇದ್ದರೆ ಪರ್ಸಿ ಕಡೆಕಿಂದ ಕದ್ಬಿಟ್ಟು ಈಸಿಯಾಗಿ ಕತ್ಕೊಂಡು ಹೋಗ್ಬಿಡ್ಬೋದು. ಈ ಥರ ಆಗೋಗ್ಬಿಡುತ್ತೆ. ದೇರ್ಫೋರ್ ಟ್ರೇಡರ್ಸ್ ಬಿಗ್ಯಾನ್ ಟು ಕ್ಯಾರಿ ದಿ ರಿಟರ್ನ್ ಡಾಕ್ಯುಮೆಂಟ್ಸ್ ಇಶ್ಯೂಡ್ ಬೈ ವೆಲ್ ನೋನ್ ಫಿನಾನ್ಷಿಯರ್ಸ್ ಆ್ಯಸ್ ಎವಿಡೆನ್ಸ್ ಆಫ್ ದಿ ಕ್ವಾಂಟಿಟಿ ಆಫ್. ಇದೇನಂದ್ರೆ ಸಿಂಪಲಾಗಿ ಹೇಳ್ತೀನಿ ನಾನು, ಒಂದು ಡ್ರಾ ಮಾಡಿಬಿಟ್ಟು. ಫಾರ್ ಎಕ್ಸಾಂಪಲ್, ಈಗ ಪರ್ಸನ್ ಎ ಒಬ್ಬ ಇರ್ತಾನೆ, ಇವನ ಹತ್ರ ಒಂದು 100 ಕಾಯಿನ್ಸ್ ಇರುತ್ತೆ. ಇವನೇನು ಮಾಡ್ತಾನೆ, ಒಂದು ಊರಿಂದ, ಇವಾಗ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಬೇಕು. ಅಲ್ಲಿ ಪರ್ಸನ್ ಬಿಗೆ ಇದನ್ನು ಕೊಡಬೇಕು, ಅವನು 100 ಕಾಯಿನ್ಸ್ನ ಅಲ್ಲಿ ಕೊಡಬೇಕು, ಅಥವಾ ಅಲ್ಲಿ ಕೊಟ್ಟು ಏನಾದರೂ ಬೇರೆ ಪರ್ಚೇಸ್ ಮಾಡ್ಕೊಂಬರೋದು, ಆ ಟೈಪ್ ಅವನದೇನಾದರೂ ವ್ಯವಹಾರ ಇದ್ದರೆ ಅದು. ಈಗ ಇವನೇನು ಮಾಡ್ತಾನೆ, ಇಲ್ಲಿಂದ ತೊಗೊಂಡು ಹೋಗುವಾಗ ಕಳ್ಳ ಅದು ಇದು ಅಂತಂದ್ಬಿಟ್ಟು ಕಳ್ಳತನಗಳು ಎಲ್ಲ ಜಾಸ್ತಿ ಆಗುತ್ತೆ. ಆಗ ಏನು ಮಾಡ್ತಾನೆ, ಪರ್ಸನ್ ಎ ಒಂದು ಬ್ಯಾಂಕ್ನ ಅಥವಾ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನ ಅಪ್ರೋಚ್ ಮಾಡ್ತಾನೆ. ಅಂದರೆ ಬ್ಯಾಂಕ್ಗಳೆಲ್ಲ ಆಮೇಲೆ ಬಂದಿದ್ದು, ಮೊದಲೆಲ್ಲ ಒಂದು ಸಂಸ್ಥೆಗಳ ಟೈಪ್ ಇತ್ತು, ಇನ್ಸ್ಟಿಟ್ಯೂಷನ್ಸ್ ಇತ್ತು, ಬ್ಯಾಂಕ್ ಅಂದ್ಕೊಳ್ಳಿ. ಅಲ್ಲಿಗೆ ಹೋಗ್ಬಿಟ್ಟು 100 ಕಾಯಿನ್ಸ್ನ ಡೆಪಾಸಿಟ್ ಮಾಡ್ತಾನೆ. ಬ್ಯಾಂಕ್ ಅವ್ರು ಇವ್ರಿಗೆ ಒಂದು ಲೆಟರ್ ಕೊಡ್ತಾರೆ, ಅವ್ರು ಸೈನ್ ಮಾಡಿಬಿಟ್ಟು, ಸೀಲು ಸೈನೆಲ್ಲ ಹಾಕ್ಬಿಟ್ಟು, ನೀನು 100 ಕಾಯಿನ್ಸ್ನ ನನ್ನ ಹತ್ರ ಡೆಪಾಸಿಟ್ ಮಾಡಿದ್ಯಾ. ಆ ಲೆಟರ್ನ ತೊಗೊಂಡೋಗ್ಬಿಟ್ಟು ಅವ್ರದ್ದೇ ಮೈಸೂರಲ್ಲಿ ಒಂದು ಬ್ರ್ಯಾಂಚ್ ಇರುತ್ತೆ ಬ್ಯಾಂಕ್ ಒಂದು ಬೆಂಗಳೂರಲ್ಲಿ ಬ್ರ್ಯಾಂಚು ಮತ್ತು ಮೈಸೂರಲ್ಲಿ ಒಂದು ಬ್ರ್ಯಾಂಚ್ ಇರುತ್ತೆ. ಈ ಬ್ರ್ಯಾಂಚಲ್ಲಿ ಹೋಗಿ ಆ ಲೆಟರ್ನ ಹ್ಯಾಂಡ್ ಓವರ್ ಮಾಡಿದ್ರೆ ಆಗ ಅವರು 100 ಕಾಯಿನ್ಸಲ್ಲಿ ಇಷ್ಟು ಅಂದ್ಬಿಟ್ಟು ಅವ್ರ ಕಮಿಷನ್ ಏನಿರುತ್ತೆ, 5 ಕಾಯಿನೋ ಅಥವಾ 1 ಕಾಯಿನ್ ಆ ಥರ ತೊಗೊಂಡು ಇನ್ನು ಮಿಕ್ಕಿದ 95 ಕಾಯಿನ್ಸ್ನ ಈ ವ್ಯಕ್ತಿಗೆ, ಪರ್ಸನ್ ಎಗೆ ಕೊಡ್ತಾರೆ. ಈ ಪರ್ಸನ್ ಏನು ಮಾಡ್ತಾನೆ, ಅದನ್ನು ತೊಗೊಂಡೋಗಿ ವ್ಯವಹಾರ ಮಾಡಿಕೊಂಡು ಮತ್ತೆ ಅಲ್ಲಿಂದ ಇಲ್ಲಿಗೆ ಏನಾದ್ರು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಮತ್ತೆ ವೈಸ್ ವರ್ಸ, ಮತ್ತೆ ಬ್ಯಾಂಕಲ್ಲಿ ಹೋಗ್ತಾನೆ, ಡೆಪಾಸಿಟ್ ಮಾಡ್ತಾನೆ, ಲೆಟರ್ ಕೊಡ್ತಾರೆ, ಬಂದು ಬೆಂಗಳೂರಲ್ಲಿ ಅದನ್ನು ವಿಡ್ರಾ ಮಾಡ್ತಾನೆ. ಈ ಥರ ಒಂದು ಸಿಸ್ಟಮ್ಮು ಕ್ರಿಯೇಟ್ ಆಗಿರುತ್ತೆ ನೋಡಿ. ಅದನ್ನು ಪ್ರಾಮಿಸರಿ ನೋಟ್ಸ್ ಅಥವಾ ಕರೆನ್ಸಿ ಅಂತ ಕರೀತಾರೆ. ಓಕೆ, ಇದು ಮೊದಲು ನಡೆದಂಥದ್ದು. ಲೇಟರ್ ಆನ್ ದಿ ಸೆಂಟ್ರಲ್ ಬ್ಯಾಂಕ್ಸ್ ಎಸ್ಟಾಬ್ಲಿಷ್ಡ್ ಬೈ ಗವರ್ಮೆಂಟ್ ಸ್ಟಾರ್ಟಿಂಗ್ ಪ್ರಿಂಟಿಂಗ್ ನೋಟ್ಸ್ ದಟ್ ಹ್ಯಾಡ್ ದಿ ಗ್ಯಾರಂಟಿ ಆಫ್ ದಿ ಗವರ್ಮೆಂಟ್. ಆಮೇಲೆ ಏನು ಮಾಡಿದ್ರು, ಗವರ್ಮೆಂಟ್ ಅವರನ್ನೇ ಇದನ್ನೆಲ್ಲ ಕೂಡ ನೀವೇನು ಮಾಡೋ ಅಂಥದ್ದಿಲ್ಲ, ನಾವೇ ಮಾಡ್ತೀವಿ, ಬ್ಯಾಂಕ್ ಥರ ನಾವೇ ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೂಡ ಬರುತ್ತೆ, ತೋರಿಸ್ತೀನಿ ಒಂದು ಸೆಕೆಂಡ್. ನೆಕ್ಸ್ಟ್ ಗವರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಓಕೆ ನಿನ್ನ ಹತ್ರ 100 ಕಾಯಿನ್ಸ್ ಇದೆಯಲ್ಲ, ಇದನ್ನು ನಮ್ಮ ಹತ್ರ ಡೆಪಾಸಿಟ್ ಮಾಡು. ಗವರ್ಮೆಂಟ್ದೇ ಬ್ಯಾಂಕ್ ಇರುತ್ತೆ, ಇನ್ಸ್ಟಿಟ್ಯೂಷನ್ ಇರುತ್ತೆ, ಅಲ್ಲಿ ನೀನು ಡೆಪಾಸಿಟ್ ಮಾಡು. ಡೆಪಾಸಿಟ್ ಮಾಡಿದಾಗ ನಿನಗೆ ಇದಕ್ಕೆ ಒಂದು ಲೆಟರ್ ಕೊಡ್ತೀವಿ ಅಥವಾ ಒಂದು ನೋಟ್ ಕೊಡ್ತೀವಿ, ಲೆಟರ್ ಆರ್ ನೋಟ್ ಕೊಡ್ತೀವಿ ನಾವು.
ನೋಟ್. ಇದನ್ನು ತೊಗೊಂಡೋಗಿ ನೀನು ಬೇರೆ ಕಡೆ ಕೊಟ್ಟರೆ ನಿನಗೆ ಆ 100 ಕಾಯಿನ್ಸ್ ಅಷ್ಟು ರಿಟರ್ನ್ ಕೊಡ್ತಾರೆ. ಸೇಮ್ ಬ್ಯಾಂಕ್ ಏನು ಕೆಲಸ ಮಾಡ್ತಾಯಿತ್ತು ಇವಾಗ ಹೇಳ್ದ ಹಾಗೆ ಅದೇ ಥರ ಗೌರ್ಮೆಂಟ್ದು. ಆದರೆ ಇಲ್ಲಿ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇವನು ಇಲ್ಲಿ ಒಂದು ಬ್ರ್ಯಾಂಚಲ್ಲಿ ಇವನು ಅಮೌಂಟ್ ತೊಗೊಂಡು ಇಲ್ಲಿ ಡಿಪಾಸಿಟ್ ಮಾಡಿರ್ತಾನಲ್ಲ, ಇದನ್ನ ಬೇರೆ ಬ್ರ್ಯಾಂಚಲ್ಲಿ ಬಿ ಬ್ಯಾಂಕ್ ಬ್ರ್ಯಾಂಚ್ ಏನಿರುತ್ತೆ ಮೈಸೂರಲ್ಲಿ, ಅಲ್ಲಿ ಇವನು ವಿಡ್ರಾ ಮಾಡಬೇಕು ಅಂತಲೇ ಏನಿಲ್ಲ. ಅಲ್ಲಿರೋಂಥ ವ್ಯಕ್ತಿಗೆ ಪರ್ಸನ್ ಬಿಗೆ ಇವನು ಹೋಗ್ಬಿಟ್ಟು ಈ ನೋಟ್ನ ಕೊಟ್ಟರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಅದಕ್ಕೆ ಸರಿಯಾದಂಥ ವ್ಯಾಲ್ಯೂ ಇರೋಂಥ 100 ಕಾಯಿನ್ಗೆ ಆಗೋವಂಥ ಇವ್ರಿಗೆ ಗೂಡ್ಸ್ನ ಇವ್ನಿಗೆ ವಾಪಸ್ ಕೊಡ್ತಾನೆ. ಓಕೆ, ಈ ವ್ಯಕ್ತಿ ಏನು ಮಾಡ್ತಾನೆ, ಈ ನೋಟ್ನ ಹಿಡ್ಕೊಂಡು ಇವನು ಬೇರೆಯವ್ರಿಗೆ ಕೊಡ್ತಾನೆ, ಪರ್ಸನ್ ಸಿಗೆ ಕೊಡ್ತಾನೆ, ಅವನು ಪರ್ಸನ್ ಡಿಗೆ ಕೊಡ್ತಾನೆ. ಈ ಥರ ಟ್ರಾನ್ಸಾಕ್ಟ್ ಆಗುತ್ತೆ. ಬ್ಯಾಂಕಿಂದ ಈ 100 ಕಾಯಿನ್ನ ವಿಡ್ರಾ ಮಾಡಲ್ಲ ಅವರು. ಓಕೆ, ಅಂದರೆ ಇವಾಗ ಬ್ಯಾಂಕಲ್ಲಿ ಹೋಗಿ ಅಮೌಂಟ್ ಡ್ರಾ ಮಾಡ್ತೀವಲ್ಲ, ಆ ಥರ 100 ಗೋಲ್ಡ್ ಕಾಯಿನ್ ಏನು ಇಟ್ಟಿರ್ತಾನೆ ಅದನ್ನು ವಿಡ್ರಾ ಮಾಡಲ್ಲ. ಅದು ಗವರ್ಮೆಂಟ್ ಹತ್ರ ಸೇಫಾಗಿ ಅವ್ರದ್ದು ಸೆಕ್ಯೂರ್ ಲಾಕರ್ಸ್ ಏನಿದೆ ಆ ಲಾಕರ್ಸಲ್ಲೇ ಇದ್ಬಿಡುತ್ತೆ, ಯಾವುದು ಕಾರಣಕ್ಕೂ ಈಚೆ ಬರಲ್ಲ. ಈ ನೋಟ್ಗಳೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅದೇ ರೀತಿಯೇ ನಮ್ಮ ಹತ್ರ ಇರೋ ನೋಟ್ಗಳು ನೋಡಿ, ನೀವು 100 ರೂಪಿ ನೋಟ್ ನೋಡ್ಬೋದು, 500 ರೂಪಿ ನೋಡ್ಬೋದು. ಅಲ್ಲಿ ಗವರ್ನರ್ ಅವರ ಸಿಗ್ನೇಚರ್ ಇರುತ್ತೆ. ಅಂದರೆ ಏನು, ನಿಮ್ಮ ಹತ್ರ ಇಷ್ಟು 500 ರೂಪಾಯಿಗೆ ವ್ಯಾಲ್ಯೂ ಇರೋವಂಥ ಗೋಲ್ಡ್ಸ್ನ ನಮ್ಮ ಹತ್ರ ಇಟ್ಟಿದ್ದೀರಾ, ವ್ಯಾಲ್ಯೂಬಲ್ಸ್ನ ನಮ್ಮ ಹತ್ರ ಇಟ್ಟಿದ್ದೀರಾ, ಅದ್ರ ಪರವಾಗಿ ನಾವು ನಿಮಗೆ ಒಂದು ನೋಟ್ ಕೊಟ್ಟಿದ್ದೀವಿ. ಇದನ್ನು ಇಂಡಿಯಾದಲ್ಲಿ ಎಲ್ಲೇ ಆದರೂ ಅಕ್ಸೆಪ್ಟ್ ಮಾಡಬೇಕು, ಯಾರು ಕೂಡ ನಾನು ತೊಗೊಳ್ಳಲ್ಲ ಅಂತ ಹೇಳೋ ಆಗಿಲ್ಲ. ಲೀಗಲ್ ಟೆಂಡರ್ ಅಂತ ಕರೀತಾರೆ. ಅದು ಇಲ್ಲಿರುತ್ತೆ ನೋಡಿ, ಲೀಗಲ್ ಟೆಂಡರ್ ಇನ್ ದಟ್ ರೆಸ್ಪೆಕ್ಟ್ ಕೊಟ್ಟರೆ. ನಮ್ಮ ದೇಶದಲ್ಲಿ ಎಲ್ಲೇ ತೊಗೊಂಡ್ರು ಕೂಡ, ಇದು ಎಲ್ಲೇ ಕೊಟ್ಟರು ಕೂಡ ಅಕ್ಸೆಪ್ಟ್ ಮಾಡಬೇಕು ಅಂತ. ದಿ ಲೀಗಲ್ ಟೆಂಡರ್ ಈಸ್ ಕಾಲ್ಡ್ ಆ್ಯಸ್ ರುಪಿ ಇನ್ ಇಂಡಿಯಾ. ಈ ಲೀಗಲ್ ಟೆಂಡರ್ನ ನಾವು ಇಂಡಿಯಾದಲ್ಲಿ ರುಪಿ ಅಂತ ಕರಿತೀವಿ, USA ಅಮೇರಿಕಾದಲ್ಲಿ ಡಾಲರ್ ಅಂತೀವಿ, ಇಂಗ್ಲೆಂಡಲ್ಲಿ ಪೌಂಡ್ ಅಂತೀವಿ. ಒಂದೊಂದು ದೇಶಕ್ಕೆ ಅದರದ್ದೇ ಆದಂಥ ಕರೆನ್ಸಿಗಳು ಕೂಡ ಇರುತ್ತೆ. ಯುರೋಪಲ್ಲಿ ಯೂರೋ, ಜಪಾನಲ್ಲಿ ಯೆನ್, ಚೈನಾದಲ್ಲಿ ಯಾನ್, ಈ ಟೈಪಲ್ಲಿ. ಈಗ ನಾವು ಪೇಪರ್ ಮನಿ ನೋಡಿದ್ವಿ, ಅಲ್ಲಿಗೆ ಎವಲ್ಯೂಷನ್ ಎಂಡ್ ಆಯಿತಾ ಮನಿದು? ಇಲ್ಲ. ನೆಕ್ಸ್ಟ್ ಇನ್ನೂ ಒಂಥರ ಎವಾಲ್ವ್ ಆಗುತ್ತೆ. ಯಾವ ಥರ ಅಂದರೆ ಬ್ಯಾಂಕ್ ಮನಿ ಅನ್ನೋ ಒಂದು ಕಾನ್ಸೆಪ್ಟ್ ಥರ ಎವಾಲ್ವ್ ಆಗುತ್ತೆ. ಆಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಫ್ಲರಿಶ್ಡ್, ಬ್ಯಾಂಕರ್ಸ್ ಸ್ಟಾರ್ಟೆಡ್ ಇಶ್ಯೂಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಸ್ಟಿಲ್ ಈಸಿ ಟ್ರಾನ್ಸಾಕ್ಷನ್. ನೋಡಿ, ನೆಕ್ಸ್ಟ್ ಏನಾಯಿತು, ಈ ಥರ ಪೇಪರ್ ಮನಿ ಎಲ್ಲ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಬಿಸ್ನೆಸ್ಗಳೆಲ್ಲ ಜಾಸ್ತಿ ಆಗ್ತಾ ಲಕ್ಷಗಳು ಟ್ರಾನ್ಸಾಕ್ಷನ್ ಮಾಡೋದು, ಕೋಟಿಗಳು ಟ್ರಾನ್ಸಾಕ್ಷನ್ ಮಾಡೋದು, ಇದೆಲ್ಲ ಶುರುವಾಗುತ್ತೆ. ಆಗ ಕೂಡ ಈ ವ್ಯಕ್ತಿ ಡ್ರಾ ಮಾಡ್ಕೊಂಡು ಅಮೌಂಟ್ನ ಅಲ್ಲಿಗೆ ಹೋಗಿ ತೊಗೊಂಡೋಗೋದು, ಇಲ್ಲಿಗೆ ತೊಗೊಂಡೋಗೋದು, ಇದೆಲ್ಲ ಕಷ್ಟ ಆಗೋಕ್ಕೆ ಶುರು ಆಯ್ತಲ್ಲ. ಆಗ ಏನು ಮಾಡ್ತಾರೆ, ಇನ್ನೊಂದು ಕಾನ್ಸೆಪ್ಟ್ ಕಂಡುಹಿಡಿತಾರೆ, ಬ್ಯಾಂಕ್ ಮನಿ ಅಂತ. ಏನು ಬ್ಯಾಂಕ್ ಮನಿ ಅಂದರೆ, ಈ ಚೆಕ್ಗಳು ಕೊಡೋದು, DD ಕೊಡೋದು, ಅಕೌಂಟ್ ಟ್ರಾನ್ಸ್ಫರ್, ಇದೆಲ್ಲ ಇದೆಯಲ್ಲ, ಇದನ್ನು ಬ್ಯಾಂಕ್ ಮನಿ ಅಂತ ಕರೀತಾರೆ. ಚೆಕ್, ಡ್ರಾಫ್ಟ್, ಡೆಪಾಸಿಟ್, ರಿಸಿಪ್ಟ್ಸ್ ಎಕ್ಸೆಟ್ರಾ. ದೀಸ್ ಹೆಲ್ಪ್ ಇನ್ ದ ಟ್ರಾನ್ಸಾಕ್ಷನ್ ಆಸ್ ವೆಲ್ ಆಸ್ ಟ್ರಾನ್ಸ್ಫರ್ ಆಫ್ ಮನಿ ಬಿಟ್ವೀನ್ ಪರ್ಸನ್ಸ್ ಆ್ಯಂಡ್ ಪ್ಲೇಸಸ್. ಈಗ ಏನಾಯಿತು, ಈಗ ಪರ್ಸನ್ ಎ ಇಲ್ಲಿರ್ತಾನೆ ಅಂದ್ಕೊಳ್ಳಿ, ಸೇಮ್ ಇದೇ ಥರನೇ. ಒಂದು ಸೆಕೆಂಡ್. ಈಗ ಪರ್ಸನ್ ಎ ಇಲ್ಲಿರ್ತಾನೆ, ಒಂದು ಬೆಂಗಳೂರಲ್ಲಿರ್ತಾನೆ. ಓಕೆ, ಪರ್ಸನ್ ಬಿ ಬಂದು ಮೈಸೂರಲ್ಲಿರ್ತಾನೆ. ಓಕೆ, ಇವನು 100 ಅಥವಾ ಒಂದು 10 ಲಕ್ಷ ಅಂದ್ಕೊಳ್ಳಿ, 10 ಲ್ಯಾಕ್ ಅಂದ್ಕೊಳ್ಳಿ. ಇದನ್ನು ಪರ್ಸನ್ ಬಿ ಮೈಸೂರಲ್ಲಿರ್ತಾನೆ, ಅವನಿಗೆ 10 ಲ್ಯಾಕ್ನ ಕೊಡಬೇಕು. ಈಗ ಏನು ಮಾಡಬೇಕು, ಮೊದಲಾಗಿದ್ದರೆ ಬರೀ ಪೇಪರ್ ಮನಿ ಇತ್ತು ಅಂದರೆ 10 ಲಕ್ಷಕ್ಕೆ 500 ರೂಪಾಯಿ ನೋಟು, 2000 ರೂಪಾಯಿ ನೋಟ್ಗಳನ್ನೆಲ್ಲ ತೊಗೊಂಡು ಇವ್ನು ತೊಗೊಂಡೋಗಿ ಅಲ್ಲಿಗೆ ಕೊಡಬೇಕು ಅಲ್ವಾ. ಆದರೆ ಬ್ಯಾಂಕ್ ಮನಿ ಇರೋದ್ರಿಂದ ಏನಾಯಿತು, ಇವಾಗ ನಾರ್ಮಲ್ ಪೇಪರ್ ಮನಿ ಇರೋವಾಗ ಏನಾಗುತ್ತೆ, ಇದನ್ನು ತೊಗೊಂಡೋಗ್ತಾ ಇದ್ರೆ ದಾರಿಯಲ್ಲಿ ಕಳ್ಳರು ಅದು ಇದು ನಾರ್ಮಲ್ ಅದೇ ಆಗಿಬಿಡುತ್ತೆ. ಈಗ ಏನಾಯಿತು, ನೆಕ್ಸ್ಟು ಇವನು ಒಂದು ಚೆಕ್ ಬರೀತಾನೆ. ಈ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು 10 ಲಕ್ಷನ ಒಂದು ಬ್ಯಾಂಕಲ್ಲಿ ಚೆಕ್ ಬರೀತಾನೆ. ಓಕೆ, ಈ ಚೆಕ್ನ ಈ ಪರ್ಸನ್ ಬಿ ಅಂತ ಏನಿರ್ತಾನೆ, ಬಿ ಹೆಸ್ರಿಗೆ ಬರೀತಾನೆ. ಬರೆದುಬಿಟ್ಟು ಇವ್ನು ತೊಗೊಂಡೋಗಿ ಕೊಡೋದು ಇಲ್ಲ ಕೊರಿಯರ್ ಮಾಡೋದು ಏನೋ ಒಂದು ಮಾಡ್ತಾನೆ. ಆಗ ಈ ಬಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಅವನು ಬ್ಯಾಂಕ್ನ ಅಪ್ರೋಚ್ ಮಾಡಿಬಿಟ್ಟು ಅಲ್ಲಿ ವಿಡ್ರಾ ಮಾಡ್ಕೊಬೋದು ಅವನ ಅಕೌಂಟ್ಗೆ ಹಾಕಿ. ಇದು ಯಾವುದೇ ರೀತಿ ಮಿಸ್ಯೂಸ್ ಆಗೋಕ್ಕಾಗಲ್ಲ, ಯಾಕಂದರೆ ಇವ್ರ ಹೆಸರು ಬರೆದಿರೋದು, ಅಕೌಂಟ್ ನಂಬರ್ ಎಲ್ಲ ಬರೆದಿರೋದಕ್ಕೆ ಈ ಪರ್ಸನ್ ಬಿ ಅಕೌಂಟಿಗೆ ಮಾತ್ರ ಅವ್ರು ಕೊಡ್ತಾರೆ, ಬೇರೆ ಯಾರ ಅಕೌಂಟ್ಗೂ ಕೂಡ ದುಡ್ಡು ಹಾಕಲ್ಲ ಅವರು. ಸೊ ಈ ಪ್ಲೇಸ್ ಟು ಪ್ಲೇಸ್ ಟ್ರಾನ್ಸ್ಫರ್ ಆಗೋದು ಮನಿ ಎಲ್ಲ ತುಂಬ ಈಸಿ ಆಗೋಯ್ತು. ಈಗ ನಾವು ಬ್ಯಾಂಕ್ ಮನಿ ಹತ್ರನೇ ನಿಲ್ಲಿಸಲಿಲ್ಲ, ಎವಲ್ಯೂಷನ್ ಇನ್ನೂ ಒಂದು ಸ್ಟೆಪ್ ತೊಗೊಂಡೋದ್ವಿ. ಅದೇನು ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮನಿ ಅಂತ. ಪ್ಲಾಸ್ಟಿಕ್ ಮನಿ ಅಂದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇಷ್ಟೇ. Very recently, the banks have innovated plastic cards known as credit card and debit cards, through which transaction and transfer of money have become still easier. ನೋಡಿರಿ, ಇದರಿಂದ ಈ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡಿಂದ ಏನಾಯಿತು, ಮನಿ ಟ್ರಾನ್ಸ್ಫರ್ ಮಾಡೋದು ಅಥವಾ ಟ್ರಾನ್ಸಾಕ್ಷನ್ಸ್ ಮಾಡೋದು ಇನ್ನೂ ಈಸಿ ಆಯಿತು. ಫುಲ್ ಕ್ಯಾಶೆಲ್ಲ ಇಟ್ಕೊಂಡು ಹೋಗಬೇಕು ಅಂತ ಇಲ್ಲ. ಚೆಕ್ ಕೊಡೋಣ ಅಂತ ಹೇಳಿದ್ರೆ ಚೆಕ್ಕಲ್ಲಿ ಡ್ರಾ ಮಾಡೋದಕ್ಕೆ 2 ದಿನ ಆಗಿಬಿಡುತ್ತೆ, ಅವಾಗ ಅಂಗಡಿ ಕೊಟ್ಟರೆ ತೊಗೊಳ್ಳಲ್ಲ ಅವರು. ಈ ಥರ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋದಕ್ಕೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಬಂತು. ಅಲ್ಲಿ ಸ್ವೈಪ್ ಮಾಡ್ತಾರೆ, ಪಿನ್ ಎಂಟ್ರಿ ಮಾಡ್ತಾರೆ, ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಸಿನ್ಸ್ ಇಟ್ ಈಸ್ ಡನ್ ಥ್ರೂ ಎಲೆಕ್ಟ್ರಾನಿಕ್ ಮೀನ್ಸ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಇ ಮನಿ. ಇದನ್ನು ಎಲೆಕ್ಟ್ರಾನಿಕ್ ಮೀನ್ಸಿಂದ ಫೋನ್ ಲೈನ್ ಅಥವಾ ಇಂಟರ್ನೆಟ್ ಇದ್ರ ಮುಖಾಂತರ ನಡೆಸೋದ್ರಿಂದ ಇದನ್ನು ಇ ಮನಿ ಅಂತ ಕೂಡ ಕರೀತಾರೆ. ಇ ಅಂದರೆ ಎಲೆಕ್ಟ್ರಾನಿಕ್ ಅಂತ,
ಎಲೆಕ್ಟ್ರಾನಿಕ್ ಮನಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಎವಲ್ಯೂಷನ್ ಆಗಿದೆ, ಅದನ್ನು ಇದರೊಳಗೆ ಪ್ಲಾಸ್ಟಿಕ್ ಮನಿ ಜೊತೆಗೆ ಜಾಯಿನ್ ಮಾಡಿದ್ದಾರೆ ಸದ್ಯಕ್ಕೆ. ಅದೇನಂದರೆ ಗೂಗಲ್ ಪೇ, ಫೋನ್ಪೇ, ಇಂಟರ್ನೆಟ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಇದೆಲ್ಲ ಹೇಳ್ತಾರಲ್ಲ ಅದು. ಆಯಿತಾ? ಓಕೆ. ಈಗ ನಾವು ಮನಿ ಯಾವ ರೀತಿ ಎವಾಲ್ವ್ ಆಯಿತು ಅದೆಲ್ಲ ಕೂಡ ನೋಡಿದ್ವಿ. ಬಾರ್ಟರ್ ಸಿಸ್ಟಮಿಂದ ಹಿಡಿದು ಪ್ಲಾಸ್ಟಿಕ್ ಮನಿವರೆಗೂ ಕೂಡ ನೋಡಾಯಿತು. ಈಗ ನೆಕ್ಸ್ಟ್ ಬಂದು ಫಂಕ್ಷನ್ಸ್ ಆಫ್ ಮನಿ. ಈ ಮನಿಯ ಕೆಲಸಗಳೇನು, ಏನಕ್ಕೆ ಯೂಸ್ ಮಾಡ್ಕೊತೀವಿ ಅದ್ರ ಬಗ್ಗೆ ಕೂಡ ನೋಡೋಣ. ಪ್ರೈಮರಿ ಆರ್ ಮೈನ್ ಫಂಕ್ಷನ್ಸ್. ಮೈನ್ ಫಂಕ್ಷನ್ಸ್ ಏನಿದೆ, ಮೈನ್ ಕೆಲಸಗಳೇನಿದೆ ಮನಿದು, ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆರ್ ಮೀನ್ಸ್ ಆಫ್ ಪೇಮೆಂಟ್. ನೋಡಿರಿ, ಮನಿನ ಯಾವುದಾದ್ರು ಒಂದು ವಸ್ತುಗಳನ್ನ ಕೊಂಡ್ಕೊಳ್ಳೋಕ್ಕೆ ಅಥವಾ ಬೈ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಮತ್ತು ಬೈ ಮಾಡಿದಾಗ ಅದು ಕೊಂಡ್ಕೊಂಡಾಗ ಅದಕ್ಕೆ ಕೊಡಬೇಕಾಗಿರೋಂಥ ವ್ಯಾಲ್ಯೂನ ಮನಿ ಮುಖಾಂತರ ಕೊಟ್ಬಿಡ್ತೀವಿ, ಪೇಮೆಂಟ್ಸ್ಗಳನ್ನ ಕೊಟ್ಬಿಡ್ತೀವಿ. ಅದಕ್ಕೋಸ್ಕರ ನೆಕ್ಸ್ಟ್ ಬಂದು ಮೆಷರ್ ಆಫ್ ವ್ಯಾಲ್ಯೂ. ದಿ ಪ್ರೈಸಸ್ ಆಫ್ ಆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ದಿ ಟರ್ಮ್ಸ್ ಆಫ್ ಮನಿ ಓನ್ಲಿ. ಈಗ ನೀವು ಯಾವುದೇ ಒಂದು ಗೂಡ್ಸ್ ಸರ್ವಿಸ್ ತೊಗೊಳ್ಬೇಕು ಅಂದರೆ, ಈಗ ಒಂದು ಓಲಾ ಬುಕ್ ಮಾಡ್ಕೊಂಡ್ರಿ, ಊಬರ್ ಬುಕ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಅಥವಾ ಅಂಗಡಿಗೆ ಹೋಗಿ ಅಕ್ಕಿ ತೊಗೊಂಡ್ರಿ, ಬೇಳೆ ತೊಗೊಂಡ್ರಿ ಅಂತ ಅಂದ್ಕೊಳ್ಳಿ. ಏನೇ ತೊಗೊಂಡ್ರು ಅದೆಲ್ಲ ರುಪೀಸಲ್ಲಿ ಅಥವಾ ಒಂದೊಂದು ದೇಶದ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನಿದೆ ಕರೆನ್ಸಿ, ಅದರಲ್ಲೇ ಮೆಷರ್ ಮಾಡ್ತಾರೆ. ಯಾರಾಗಲಿ ನಮಗೆ 10 kg ಅಕ್ಕಿ ಬೇಕು ಅಂತ ಹೇಳಿದ್ರೆ 2 kg ಬೇಳೆ ಕೊಡಿ, ಈ ಟೈಪ್ ಎಲ್ಲೂ ಕೂಡ ಮೆನ್ಷನ್ ಮಾಡಿರಲ್ಲ. ದಿಸ್ ಮೇಕ್ಸ್ ಇಟ್ ಈಸಿಯರ್ ಟು ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತ್ ಎ ಕಾಮನ್ ಯೂನಿಟ್. ಇದರಿಂದ ಏನಾಯಿತು, ಈಸಿಯಾಗಿ ಒಂದು ವಸ್ತುನ ವ್ಯಾಲ್ಯೂನ ಮೆಷರ್ ಮಾಡ್ಬೋದು. ಇದೇನು, ಇದ್ರದ್ದು ಇಷ್ಟು ರೇಟು, ಇದ್ರದ್ದೇನು, ಇದಕ್ಕಿಷ್ಟು ರೇಟ್, ಈ ಥರ ಈಸಿಯಾಗಿ ಮೆಷರ್ ಮಾಡ್ಬೋದು. ಈಗ ಮೈನ್ ಫಂಕ್ಷನ್ಸ್ ಆಯಿತು. ನೆಕ್ಸ್ಟ್ ಬಂದು ಸೆಕೆಂಡ್ರಿ ಫಂಕ್ಷನ್ಸ್, ಅಂದರೆ ಇಂಪಾರ್ಟೆಂಟ್ ಕೆಲಸ ಅಷ್ಟೇ, ಆದರೆ ಇನ್ನೂ ಬೇರೆ ಬೇರೆ ಕೂಡ ಕೆಲಸಗಳಿದೆ. ಏನು? ಸ್ಟ್ಯಾಂಡರ್ಡ್ ಆಫ್ ಡಿಫರ್ಡ್ ಪೇಮೆಂಟ್ಸ್. ಮನಿ ಈಸಸ್ ದಿ ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ ಟು. ನೋಡಿರಿ, ಮನಿಯಿಂದ ಏನಾಯಿತು, ಫ್ಯೂಚರ್ ಟ್ರಾನ್ಸಾಕ್ಷನ್ಸ್ ಕೂಡ ಈಸಿ ಆಗುತ್ತೆ. ಅಂದರೆ ನನಗೆ ಯಾರ ಹತ್ರದ್ರೂ ಒಂದು ಇಷ್ಟು ಅಮೌಂಟ್ ಅಂತ ತೊಗೊಂಡಿರ್ತೀನಿ, ಅದನ್ನು 1 ವರ್ಷಕ್ಕಾದ್ಮೇಲೆ 2 ವರ್ಷ ಆದಮೇಲೆ ಕೊಡ್ತೀನಿ ಅಂತ ಹೇಳಿದಾಗ ಕೂಡ ಇದೇ ವ್ಯಾಲ್ಯೂ ಕೊಡೋ ಥರ ಇರುತ್ತೆ. ಅಂದರೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ನೀನು ಇಷ್ಟು ಕುರಿ ಕೊಟ್ಟೆ, ಅಷ್ಟು ಕುರಿ ಕೊಟ್ಟೆ ಅನ್ನೋ ಥರ ಆಗಿಬಿಡುತ್ತೆ. ಎ ಬಾರೋವರ್ ಈಸ್ ಅಂಡರ್ ಅನ್ ಆಬ್ಲಿಗೇಷನ್ ಟು ಪೇ ಎ ಸ್ಪೆಸಿಫೈಡ್ ಸಮ್ ಆಫ್ ಮನಿ ಆನ್ ಎ ಸ್ಪೆಸಿಫೈಡ್ ಫ್ಯೂಚರ್ ಡೇಟ್. ಇದನ್ನು ಈಸಿಯಾಗಿ ಅಗ್ರಿಮೆಂಟ್ಗಳಲ್ಲಿ ಮೆನ್ಷನ್ ಮಾಡ್ಬೋದು, ಇಷ್ಟು ಅಮೌಂಟ್ನ ಇಂಥ ದಿನ ನಾನು ನಿಮಗೆ ಕೊಡ್ತೀನಿ ಅಂತೇಳಿ. ಸಿಮಿಲರ್ಲಿ ಎ ಪರ್ಸನ್ ಬೈಸ್ ನೌ ಅಗ್ರೀಸ್ ಟು ಪೇ ಎ ಸ್ಟೇಟೆಡ್ ಅಮೌಂಟ್ ಆಫ್ ಮನಿ ಆನ್ ಎ ಫ್ಯೂಚರ್ ಡೇಟ್. ಈ ಕೆಲವು ಫ್ಯೂಚರ್ಸ್ ಅಂತೆಲ್ಲ ಕರೀತಾರೆ ಸ್ಟಾಕ್ ಶೇರ್ಸಲ್ಲಿ. ಅಲ್ಲಿ ಏನಾಗುತ್ತೆ, ನಾನು ಇವಾಗ ಇದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀನಿ. ಈಗ EMI ಅಂದ್ಕೊಳ್ಳಿ, ನಾನು ಯಾವುದೋ ಒಂದು TV ಪರ್ಚೇಸ್ ಮಾಡ್ತೀನಿ. ಆ ಪರ್ಚೇಸ್ ಮಾಡಿದ್ದಕ್ಕೆ ನಾನು ಮಂತ್ಲಿ 1000 ರೂಪೀಸ್ ನಾನು EMI ಥರ ಪೇ ಮಾಡ್ತೀನಿ ಅಂತ ಅಗ್ರಿ ಮಾಡ್ಕೊಳ್ತಾರೆ. ಇಂಥ ಒಂದು ಫ್ಯೂಚರ್ ಪೇಮೆಂಟ್ಸ್ಗೂ ಕೂಡ ಮನಿ ಯೂಸ್ ಆಗುತ್ತೆ. ಸ್ಟೋರ್ ಆಫ್ ವ್ಯಾಲ್ಯೂ. Since the future value is assured, money has made it possible to save or store wealth for future and help in its accumulation. ನೋಡಿರಿ, ನಾವು ವೆಲ್ತ್ನ ಸ್ಟೋರ್ ಮಾಡ್ಕೊಳ್ಬೇಕು ಅಂದರೂ ಕೂಡ ಈ ಮನಿ ನಮಗೆ ಹೆಲ್ಪ್ ಮಾಡುತ್ತೆ. ನೋಡಿರಿ, ಹಳೆ ಕಾಲದಲ್ಲಿ ಆಗಿದ್ರೆ ಒಂದು 500,000 ವರ್ಷ ಹಿಂದೆ ಆಗಿದ್ರೆ, ನಾನು ತುಂಬ ಸಾವುಕಾರ ಅಂದರೆ ಹೆಂಗಿರೋದು, ನನ್ನ ಹತ್ರ ಜಾಸ್ತಿ ಹಸುಗಳಿದೆಯಾ, ಜಾಸ್ತಿ ಕುರಿಗಳಿದೆಯಾ, ಜಾಸ್ತಿ ಲ್ಯಾಂಡ್ ಇದೆಯಾ, ಜಾಸ್ತಿ ಅಕ್ಕಿ ಮೂಟೆಗಳಿದೆಯಾ, ಬೇಳೆ ಮೂಟೆ ಇದೆಯಾ, ಇದ್ರ ಮೇಲೆ ನನ್ನ ವೆಲ್ತ್ ಡಿಟರ್ಮೈನ್ ಆಗ್ತಾಯಿತ್ತು. ಆದರೆ ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಕಾಪಾಡ್ಕೊಳ್ಳೋದು ತುಂಬ ಕಷ್ಟ. ಈಗ ಅಕ್ಕಿ ಮೂಟೆ ಎಲ್ಲ ನಾನು ಸ್ಟೋರ್ ಮಾಡ್ಕೊಂಡು ತುಂಬ ರಿಚ್ ಆಗಿರ್ತೀನಿ, ಒಂದು ಹೆಗ್ಣ ಬಿತ್ತು ಇಲ್ಲಾಂದರೆ ಏನಾದರೂ ಒಂದು ಥಂಡಿ ಆಯ್ತು ಅಂತ ಹೇಳಿದ್ರೆ ಫುಲ್ಲೆಲ್ಲ ಹಾಳಾಗೋಗುತ್ತೆ. ಆ ಥರ ಅದೇ ನನ್ನ ಹತ್ರ ದುಡ್ಡಿತ್ತು ಅಂದ್ಕೊಳ್ಳಿ, ಅದು 2,000 ರೂಪಾಯಿ ನೋಟೆಲ್ಲ ಜೋಡಿಸ್ಕೊಳ್ತೀನಿ, 1 ಲಕ್ಷ ಮಾಡ್ಕೊಳ್ತೀನಿ, 2 ಲಕ್ಷ ಮಾಡ್ಕೊಳ್ತೀನಿ, ನನ್ನ ಹತ್ರ ಇಷ್ಟು ವೆಲ್ತ್ ಇದೆ ಅಂತೇಳಿ ಕೂಡ ನಾನು ಎತ್ತಿಟ್ಕೊಳ್ಬೋದು. ಸ್ಟೋರ್ ಮಾಡೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದು ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ದಿ ಇಂಟ್ರೊಡಕ್ಷನ್ ಆಫ್ ಮನಿ ಆಸ್ ಮೇಡ್ ದಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಡಿಸ್ಟೆನ್ಸ್ ಪ್ಲೇಸಸ್ ಪಾಸಿಬಲ್. ನೋಡಿರಿ, ಮನಿ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ವಸ್ತುಗಳು ಬೇರೆ ಕಡೆಯಿಂದ ಇಲ್ಲಿ ಸೇಲ್ ಆಗೋದು, ಇಲ್ಲಿಂದ ಬೇರೆ ಕಡೆ ಸೇಲ್ ಆಗೋದು, ಈ ಥರ ಟ್ರಾನ್ಸ್ಫರ್ ಆಗೋದು ಗೂಡ್ಸು ತುಂಬ ಈಸಿ ಆಗಿದೆ. ದಿ ಈಸ್ ಆಫ್ ಟ್ರಾನ್ಸ್ಫರಿಂಗ್ ಪರ್ಚೇಸಿಂಗ್ ಪವರ್ ಫ್ರಮ್ ಪರ್ಸನ್ ಟು ಪರ್ಸನ್ ಆ್ಯಂಡ್ ಪ್ಲೇಸ್ ಟು ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಈ ಥರ ತುಂಬ ಈಸಿ ಆಗಿದ್ದರಿಂದ ಈಗ ಟ್ರೇಡ್ ಆ್ಯಂಡ್ ಕಾಮರ್ಸು ಬೇರೆ ಬೇರೆ ದೇಶಗಳವರೆಗೂ ಕೂಡ ಸ್ಪ್ರೆಡ್ ಆಗಿದೆ. ಇದಿಲ್ಲ ಅಂದರೆ ಈಗ ನಾವು ಯುರೋಪಿಂದ ಏನಾದರೂ ಮೋಟರ್ ಸೈಕಲ್ ಏನಾದರೂ ತೊಗೊಳ್ಬೇಕು ಅಂದ್ಕೊಳ್ಳಿ, ಇಲ್ಲಿಂದ ನಾವು ಬೇರೆ ಏನಾದರೂ ವಸ್ತುಗಳು ಕಳಿಸ್ಬೇಕಾಗಿತ್ತು. ವಸ್ತುಗಳನ್ನ ಕಳಿಸಿ ಅದು ಅಲ್ಲಿ ಸೇಲಾಗಿ ಅದು ಬೇಕಾಗಿರೋರು ಹುಡುಕಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ತುಂಬ ಡಿಲೇ ಆಗಿಬಿಡೋದು. ಅದೇ ಇವಾಗ ಮನಿ ಇರೋದ್ರಿಂದ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಇಮಿಡಿಯೇಟಾಗಿ ಅಲ್ಲಿಂದ ಪರ್ಚೇಸ್ ಮಾಡಿ 15 ದಿನದಲ್ಲಿ ಶಿಪ್ಪಿಂಗ್ ಆಗಿಬಿಡುತ್ತೆ. ಈ ಥರ ವ್ಯಾಲ್ಯೂ ಟ್ರಾನ್ಸ್ಫರಲ್ಲೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಈಗ ನಾವು ಮನಿದು ಇಂಪಾರ್ಟೆನ್ಸ್ ನೋಡಿದ್ವಿ, ಎವಲ್ಯೂಷನ್ ನೋಡಿದ್ವಿ, ಮತ್ತು ಫಂಕ್ಷನ್ಸ್ ಎಲ್ಲ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದು ಬ್ಯಾಂಕ್ಸ್ ಬಗ್ಗೆ ನೋಡೋಣ. ಏನು ಬ್ಯಾಂಕ್ ಅಂದರೆ, ಬ್ಯಾಂಕ್ಸ್ ಪ್ಲೇ ಎ ವೈಟಲ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಟ್ರೇಡ್, ಕಾಮರ್ಸ್ ಆ್ಯಂಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇನ್ ಎ ಕಂಟ್ರಿ. ಒಂದು ದೇಶದಲ್ಲಿ ಒಂದು ಎಕಾನಮಿ ಬೆಳಿಬೇಕು, ಬಿಸ್ನೆಸ್ಗಳು ಬೆಳಿಬೇಕು, ದೇಶ ಡೆವಲಪ್ ಆಗಬೇಕು ಅಂದರೆ ಅಲ್ಲಿ ಬ್ಯಾಂಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1949 ಡಿಫೈನ್ಡ್ ದಿ ಟರ್ಮ್ ಬ್ಯಾಂಕಿಂಗ್ ಕಂಪನಿ as any company which transacts the business of banking in India, and the term banking is defined as accepting for the purpose of lending or investment
ಆಫ್ ಡೆಪಾಸಿಟ್ಸ್ ಆಫ್ ಮನಿ ಫ್ರಮ್ ದಿ ಪಬ್ಲಿಕ್ ರೀಪೇಯಬಲ್ ಆನ್ ಡಿಮ್ಯಾಂಡ್ ಎಕ್ಸೆಟ್ರಾ ಈ ಸಿಂಪಲಾಗಿ ಹೇಳ್ತೀನಿ ಏನಿದು ಅಂತ. ಬ್ಯಾಂಕಿಂಗ್ ಅಂದರೆ ಏನು? ಬ್ಯಾಂಕಿಂಗ್ ಅಂದರೆ ಇಂಡಿಯನ್ ಗವರ್ಮೆಂಟ್ ಪ್ರಕಾರ ಯಾವುದಾದ್ರೂ ಒಂದು ಆರ್ಗನೈಸೇಷನ್, ಒಂದು ಬ್ಯಾಂಕಿಂಗ್ ಕಂಪನಿ, ಬ್ಯಾಂಕ್, ಫೈನಾನ್ಸ್ ಕಂಪನಿ ಏನೇ ಆಗಲಿ, ಯಾರಿಗಾದ್ರೂ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ಲೆಂಡಿಂಗ್, ಯಾರಿಗಾದ್ರೂ ಲೋನ್ ಕೊಡೋದಕ್ಕೆ ಅಥವಾ ಡೆಪಾಸಿಟ್ಸ್ ತೊಗೊಳ್ತಾ ಇದ್ದರೆ, ಇದೇನಾದರೂ ವಿತ್ಡ್ರಾ ಮಾಡೋದು, ಚೆಕ್ ಕೊಟ್ಟು ಅದ್ರ ವಿತ್ಡ್ರಾ ಮಾಡ್ಕೊಳ್ಳೋಂಥ ಆಪ್ಷನ್ಸ್ ಕೊಡೋದು ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಕೊಡೋದು, ಈ ಥರ ಎಲ್ಲ ಒಂದು ಆಪ್ಷನ್ಸ್ ಕೊಡ್ತಾ ಇತ್ತು ಅಂದರೆ ಅದು ಬ್ಯಾಂಕ್ ಅಂತ. ಓಕೆ, ನೋಡಿ, ಯಾರಿಗಾದ್ರೂ ಲೋನ್ಗಳು ಕೊಡೋದು, ಅವ್ರ ಹತ್ರ ಇಂದ ದುಡ್ಡು ಇಸ್ಕೊಂಡು ಇವರು ಡೆಪಾಸಿಟ್ ಇಟ್ಕೊಳ್ಳೋದು ಬ್ಯಾಂಕಲ್ಲಿ, ಅದನ್ನು ಇನ್ವೆಸ್ಟರ್ಸ್ ಕೊಡೋವಂಥ, ಇನ್ವೆಸ್ಟ್ ಮಾಡೋವಂಥದ್ದು ಇವರೇ ಅಥವಾ ಬೇರೆ ಇನ್ವೆಸ್ಟರ್ಸ್ ಕೊಡೋವಂಥದ್ದು, ಮತ್ತು ಈ ಡಿ ಡಿಗಳು ಕೊಡೋದು, ಚೆಕ್ಗಳು ಕೊಡೋದು, ಅಮೌಂಟ್ ವಿತ್ಡ್ರಾ ಮಾಡೋದಕ್ಕೆ ಹೆಲ್ಪ್ ಅಂದರೆ ಅಮೌಂಟ್ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಕೊಡೋದು, ಈ ಥರ ಏನಾದರೂ ಮಾಡ್ತಾಯಿದ್ರು ಅಂದರೆ ಅದು ಬ್ಯಾಂಕ್ ಅಂತ ಕರಿತೀವಿ ಇಂಡಿಯನ್ ಲೀಗಲ್ ಸಿಸ್ಟಮಲ್ಲಿ. ಇನ್ ಇಂಡಿಯಾ ದಿ ಬ್ಯಾಂಕಿಂಗ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ 20 ಪಬ್ಲಿಕ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್ಸ್, 14 ನ್ಯಾಷನಲೈಸ್ಡ್ ಇನ್ 1969 ಆ್ಯಂಡ್ 6 in 1980. ನೋಡಿ, ಇಂಡಿಯಾದಲ್ಲಿ ಬಂದು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಮತ್ತು 20 ಪಬ್ಲಿಕ್ ಸೆಕ್ಟರ್ ಕಮರ್ಷಿಯಲ್ ಬ್ಯಾಂಕ್ಸ್ ಇದೆ. ಈಗ SBM, SBI ಈ ಥರ ಸುಮಾರು ಬ್ಯಾಂಕ್ಗಳಿದೆಯಲ್ಲ, ಆ ಥರ ಎಲ್ಲ ಟೋಟಲ್ 20 ನ್ಯಾಷನಲೈಸ್ಡ್ ಬ್ಯಾಂಕ್ ಇದೆ. ಅದರಲ್ಲಿ 1969 14ನ ನ್ಯಾಷನಲೈಸ್ ಮಾಡಿದರು ಮತ್ತು 1980 ಬಂದು ಇನ್ನೊಂದು 6 ಬ್ಯಾಂಕ್ನ ನ್ಯಾಷನಲೈಸ್ ಮಾಡ್ತಾರೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಎಸ್ಟಾಬ್ಲಿಷ್ಡ್ ಇನ್ 1976. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಇದೆ. ಈಗ ಕರ್ನಾಟಕ ಕಲ್ಪತರು ಗ್ರಾಮೀಣ ಬ್ಯಾಂಕ್, ಈ ಥರ ಆ ಟೈಪ್ ಕೂಡ ಬ್ಯಾಂಕ್ಗಳು ಬರುತ್ತೆ. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಬರುತ್ತೆ. ಈಗ ICICI, ಆಕ್ಸಿಸ್ ಬ್ಯಾಂಕ್ ಇವೆಲ್ಲ ಹೇಳ್ತೀವಲ್ಲ, ಅವು ಪ್ರೈವೇಟ್ ಬ್ಯಾಂಕ್ಸು. ಕೋಆಪರೇಟಿವ್ ಸೊಸೈಟೀಸ್ ಬರುತ್ತೆ. ಈಗ ಧನಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್, ಭಾಗ್ಯಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಇದೆಲ್ಲ ಹೇಳ್ತಾರಲ್ಲ, ಆ ಒಂದು ಕೋಆಪರೇಟಿವ್ ಸೊಸೈಟಿಗಳು ಕೂಡ ಬ್ಯಾಂಕ್ ಅಂಡರಲ್ಲಿ ಬರುತ್ತೆ. ಆ್ಯಂಡ್ ಬ್ಯಾಂಕ್ಸ್ ದಟ್ ಆರ್ ರಿಜಿಸ್ಟರ್ಡ್ ವಿತ್ ದಿ RBI ಆ್ಯಂಡ್ ರೆಗ್ಯುಲೇಟೆಡ್ ಬೈ ಇಟ್. ಇವೆಲ್ಲ ಬ್ಯಾಂಕ್ಸ್ ಇರ್ಬೋದು, ಇವೆಲ್ಲ ಕೂಡ RBI ಅಂಡರಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಪರ್ಮಿಷನ್ ತೊಗೊಂಡಿರ್ತಾರೆ. ತೊಗೊಂಡು RBI ಅವ್ರು ಹೇಳಿರೋ ಪ್ರಕಾರನೇ ಇವ್ರ ಇಂಟ್ರೆಸ್ಟ್ ರೇಟ್ಗಳು ಅವೆಲ್ಲ ಕೂಡ ಕೊಡ್ತಾ ಇರ್ತಾರೆ. ಈಗ ಬ್ಯಾಂಕ್ಸ್ ಬಗ್ಗೆ ಎಲ್ಲ ನಾವು ತಿಳ್ಕೊಂಡ್ವಿ, ಬ್ಯಾಂಕ್ ಅಂದರೆ ಏನಂತ. ನೆಕ್ಸ್ಟು ಬ್ಯಾಂಕ್ ಏನಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಬ್ಯಾಂಕ್ ಇಲ್ಲ ಅಂದರೆ ಯಾವ ರೀತಿ ನಾವು ದೇಶ ಇರ್ಬೋದು, ಇರೋಕ್ಕಾಗತ್ತಾ, ಅದ್ರ ಬಗ್ಗೆ ಕೂಡ ನೋಡೋಣ. ಬ್ಯಾಂಕ್ಸ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ನಮ್ಮ ದೇಶದ ಎಕಾನಮಿ ಡೆವಲಪ್ಮೆಂಟಲ್ಲಿ ಅದರಲ್ಲೆಲ್ಲ ಕೂಡ ಬ್ಯಾಂಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದೇ ಮೊಬಿಲೈಸ್ ದಿ ಸೇವಿಂಗ್ಸ್ ಆಫ್ ದಿ ಪಬ್ಲಿಕ್ ಆ್ಯಂಡ್ ಮೇಕ್ ದಿಸ್ ಅವೈಲೇಬಲ್ ಫಾರ್ ಇನ್ವೆಸ್ಟರ್ಸ್, ದೇರ್ ಬೈ ಹೆಲ್ಪಿಂಗ್ ದಿ ಪ್ರೋಸೆಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್. ನೋಡಿ, ಏನಕ್ಕೆ ಒಂದು ಇಂಪಾರ್ಟೆಂಟ್ ಏನಕ್ಕಪ್ಪ ಅಂತ ಹೇಳಿದ್ರೆ ಕ್ಯಾಪಿಟಲ್ ಫಾರ್ಮೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಏನು ಕ್ಯಾಪಿಟಲ್ ಫಾರ್ಮೇಷನ್ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 10 ಲಕ್ಷ ಬೇಕು. ನನ್ನ ಹತ್ರ 1 ಲಕ್ಷನೋ 2 ಲಕ್ಷನೋ ಇದೆ. ನನ್ನ ಹತ್ರ ಮಿಕ್ಕಿದ ದುಡ್ಡಿಲ್ಲ. ಅದಿಲ್ಲ ಅಂದರೆ ನಾನು ಬಿಸ್ನೆಸ್ನ ಶುರು ಮಾಡೋಕ್ಕಾಗಲ್ಲ. ಆಗ ಏನು ಮಾಡ್ತೀನಿ, ನಾನು ಬ್ಯಾಂಕ್ನ ಅಪ್ರೋಚ್ ಮಾಡ್ತೀನಿ, ನನಗೆ ಲೋನ್ ಕೊಡಿ, ನನಗೆ ಇನ್ವೆಸ್ಟ್ ಮಾಡಿ ನನ್ನ ಪ್ರಾಜೆಕ್ಟಲ್ಲಿ ಅಂತ. ಆಗ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಪಬ್ಲಿಕ್ಕಿಂದ ಫಂಡ್ಸ್ನ ಕಲೆಕ್ಟ್ ಮಾಡ್ತಾರೆ. ಅಂದರೆ ನನ್ನ ಹತ್ರ 100 ರೂಪಾಯಿ ಒಬ್ಬರ ಹತ್ರ ಇರುತ್ತೆ, ಇನ್ನೊಬ್ಬರ ಹತ್ರ 200 ರೂಪಾಯಿ, 1000, 2000, 10,000, ಲಕ್ಷ, ಈ ಥರ ಇಂಡಿವಿಜುವಲಾಗಿ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿಬಿಟ್ಟು 10%ಗೆ ನನಗೆ ಕೊಡ್ತಾರೆ, 5% ಬಡ್ಡಿ ಅವ್ರಿಗೆ ಕೊಡ್ತಾರೆ. ಅಂದರೆ ಒಂದು ಸ್ವಲ್ಪ ಉಳಿಸ್ಕೊಂಡು ಅವರು ಆ ಟೈಪ್ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ. ನಾನೇನು ಮಾಡ್ತೀನಿ, ಅವ್ರ ಹತ್ರ 8 ಲಕ್ಷನೋ 10 ಲಕ್ಷ ಎಷ್ಟು ಲೋನ್ ಬೇಕೋ ಅಷ್ಟು ತೊಗೊಂಡು ನಾನು ಬಿಸ್ನೆಸ್ ಶುರು ಮಾಡ್ತೀನಿ. ಆ ಅಮೌಂಟ್ನ ಅವ್ರಿಗೆ ರಿಟರ್ನ್ ಮಾಡ್ತೀನಿ. ಅವ್ರು ಅದನ್ನೇನು ಮಾಡ್ತಾರೆ, ಅವರು ಒಂದು ಸ್ವಲ್ಪ ಅವ್ರ ಎಕ್ಸ್ಪೆಂಡಿಚರ್ ಏನಿರುತ್ತೆ ಅದಕ್ಕೆ ಅವ್ರು ಇಟ್ಕೊಳ್ತಾರೆ ಬ್ಯಾಂಕಲ್ಲಿ ಒಂದು ಸ್ವಲ್ಪ. ಮಿಕ್ಕಿದ್ದನ್ನು ಯಾರ್ಯಾರು ಡೆಪಾಸಿಟ್ ಮಾಡಿರ್ತಾರೆ ಅವ್ರಿಗೆ ರೇಷಿಯೋ ಪ್ರಕಾರ, ಅವ್ರು ಇಟ್ಟಿರೋ ಅಮೌಂಟ್ಗೆ ಪರ್ಸೆಂಟೇಜ್ ಪ್ರಕಾರ ಅವ್ರಿಗೆ ಅಮೌಂಟ್ ಕೊಡ್ತಾರೆ. ಈ ಥರ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಕ್ಯಾಪಿಟಲ್ ಫಾರ್ಮೇಷನಲ್ಲೂ ಕೂಡ ಬ್ಯಾಂಕ್ಸು ಹೆಲ್ಪ್ ಮಾಡುತ್ತವೆ. ಬ್ಯಾಂಕ್ಸ್ ಪ್ರೊವೈಡ್ ಎ ಕನ್ವೀನಿಯಂಟ್ ವೇ ಆಫ್ ರೆಮಿಟೆನ್ಸ್ ಆಫ್ ಮನಿ ಥ್ರೂ ದ ಅಕೌಂಟ್ಸ್ ಆಫ್ ದಿ ಕಸ್ಟಮರ್ಸ್. ಬ್ಯಾಂಕ್ಸ್ ಇನ್ನೊಂದು ಏನು ಮಾಡುತ್ತೆ, ಮನಿ ಟ್ರಾನ್ಸ್ಫರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಈಗ ನನ್ನ ಅಕೌಂಟಲ್ಲಿ ಒಂದಷ್ಟು ಅಮೌಂಟ್ ಇದೆ, ಇನ್ನೊಬ್ಬರ ಅಕೌಂಟಲ್ಲಿ ಒಂದಷ್ಟು ಅಮೌಂಟ್ ಇದೆ, ನಾನು ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಒಂದು 5,000 ಟ್ರಾನ್ಸ್ಫರ್ ಮಾಡಬೇಕು. ಇಮಿಡಿಯೇಟಾಗಿ ನಾನು ಬ್ಯಾಂಕ್ಸ್ ಯೂಸ್ ಮಾಡಿಕೊಂಡು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು. ಬ್ಯಾಂಕ್ಸ್ ಆಫರ್ ಹೈಯರ್ ರೇಟ್ಸ್ ಆಫ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್. ಮತ್ತು ಬ್ಯಾಂಕ್ಸ್ ಇನ್ನೂ ಏನು ಮಾಡುತ್ತೆ ಅಂತೇಳಿದ್ರೆ, ನೋಡಿ, ಬ್ಯಾಂಕಿಗೆ ನೀವು ಯಾವುದಾದ್ರು ಹೋದ್ವಿ ಅಂತೇಳಿದ್ರೆ ಒಂದೇ ಥರ ಅಕೌಂಟ್ ಇರಲ್ಲ. ಸೇವಿಂಗ್ಸ್ ಅಕೌಂಟ್ ಇರುತ್ತೆ, ಫಿಕ್ಸ್ಡ್ ಅಕೌಂಟ್ ಇರುತ್ತೆ, ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಇರುತ್ತೆ, ಈ ಥರ ಸುಮಾರು ಅಕೌಂಟ್ಸ್ ಇರುತ್ತೆ. ಅವ್ರೇನು ಮಾಡ್ತಾರೆ, ಸೇವಿಂಗ್ಸ್ ಅಕೌಂಟ್ ಸುಮ್ಮನೆ ಜಸ್ಟ್ ATMನಲ್ಲಿ ಡ್ರಾ ಮಾಡ್ತೀವಲ್ಲ ಅಂಥ ಅಕೌಂಟ್ಗೆ ಹಾಕ್ಬಿಟ್ವಿ ಅಂದರೆ ಅಷ್ಟು ಇಂಟ್ರೆಸ್ಟ್ ಕೊಡಲ್ಲ, ಕಮ್ಮಿ ಇಂಟ್ರೆಸ್ಟ್ ಕೊಡ್ತಾರೆ. ಅದೇ ನಾವು ಫಿಕ್ಸ್ಡ್ ಡೆಪಾಸಿಟಲ್ಲಿ ಇಟ್ವಿ ಅಂದರೆ ಇನ್ನೂ ಜಾಸ್ತಿ ಅಕೌಂಟ್ ಕೊಡ್ತಾರೆ. ಏನಕ್ಕೆ ಅಂತೇಳಿದ್ರೆ, ಈ ಅಮೌಂಟ್ ಇಷ್ಟು ವರ್ಷ ಅಂತ ಫಿಕ್ಸ್ ಆಗಿಬಿಟ್ಟಿದೆ, ಇದನ್ನು ಅವರು ತೆಗಿಯಲ್ಲ. ಅದರಿಂದ ನಾವು ಧೈರ್ಯವಾಗಿ ಇದನ್ನು ಬೇರೆಯವ್ರಿಗೆ ಕೊಡ್ಬೋದು, ಸಡನ್ನಾಗಿ ಇವ್ರೇನು ವಿಡ್ರಾ ಮಾಡಲ್ಲ. ಈ ಥರ ಎಲ್ಲ ಕೂಡ ಅವ್ರದ್ದು ಕ್ಯಾಲ್ಕುಲೇಷನ್ ಇರುತ್ತೆ. ಅದರಿಂದ ದೇ ಗಿವ್ ಲೋನ್ಸ್ ಟು ದಿ ಬಾರೋವರ್ಸ್ ಅಟ್ ಲೋವರ್ ರೇಟ್ಸ್ ಆಫ್ ಇಂಟ್ರೆಸ್ಟ್. ಇವರು ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಬಾರೋವರ್ಸ್ಗೆಲ್ಲ ಕೂಡ
ಲೋನ್ಗಳು ಕೊಡ್ತಾರೆ. ಈಗ ಪ್ರೈವೇಟ್ ಫೈನಾನ್ಷಿಯರ್ಸ್ ಎಲ್ಲ ಹತ್ರ ಹೋದರೆ ಮಂತ್ಲಿನೇ ಒಂದು 3%, 5%, 10% ಎಲ್ಲ ತೊಗೊಳ್ತಾರೆ. ಅದೇ ಬ್ಯಾಂಕ್ ಹತ್ರ ಹೋದ್ರೆ ಇಯರ್ಲಿ 12% ಇರುತ್ತೆ, 18% ಇರುತ್ತೆ ಮ್ಯಾಕ್ಸಿಮಮ್ ಒಂದು ವರ್ಷಕ್ಕೆ. ಇಲ್ಲಿ ತಿಂಗಳಿಗೇ 5%, 10% ತೊಗೊಂಡ್ಬಿಡ್ತಾರೆ. ದಿ ಆಲ್ಸೋ ಡಿಸ್ಕೌಂಟ್ ದಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಈಗ ನಾನು ಡಿ ತೊಗೊಂಡಿರೋದು ಅಥವಾ ಚೆಕ್ ತೊಗೊಂಡಿರೋ ಆ ಥರ ಏನಾದರೂ ಬಿಲ್ಸ್ ಇತ್ತಂದರೆ ಅದು ಕೂಡ ಡಿಸ್ಕೌಂಟ್ ಮಾಡ್ತಾರೆ. ದೇ ಲೆಂಡ್ ಮನಿ ಟು ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಫಾರ್ ದ ಡೆವಲಪ್ಮೆಂಟ್. ಈಗ ಯಾವ್ಯಾವುದು ಅಗ್ರಿಕಲ್ಚರ್ ಸೆಕ್ಟರ್ ಇದ್ದರೆ ಅದಕ್ಕಿರ್ಬೋದು, ಇಂಡಸ್ಟ್ರೀಸ್ಗಿರ್ಬೋದು, ಸರ್ವಿಸ್ಗೆ ಯಾವುದೇ ಇರಲಿ, ಅವ್ರು ಡೆವಲಪ್ ಆಗಬೇಕು ಅಂದರೆ ಅವ್ರಿಗೆ ಲೋನ್ನ ಇವರು ಕೊಡ್ತಾರೆ. ದೇ ಇಶ್ಯೂ ಡಿಮ್ಯಾಂಡ್ ಡ್ರಾಫ್ಟ್ಸ್, ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಎಕ್ಸೆಟ್ರಾ. ಇವರು ಡಿಗಳಿರ್ಬೋದು, ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋದಿರ್ಬೋದು, ಡೆಬಿಟ್ ಕಾರ್ಡ್ ಇಶ್ಯೂ ಮಾಡೋದು, ಅದೆಲ್ಲ ಕೂಡ ಬ್ಯಾಂಕ್ ಅವರೇ ಮಾಡ್ತಾರೆ. ದಿ ಬ್ಯಾಂಕ್ಸ್ ಆಲ್ಸೋ ಇನ್ವೆಸ್ಟ್ ದಿ ಫಂಡ್ಸ್ ಆನ್ ಸೆಕ್ಯೂರಿಟೀಸ್ ಆಫ್ ದಿ ಗವರ್ಮೆಂಟ್. ಮತ್ತು ಬ್ಯಾಂಕ್ಸ್ ಇನ್ನೊಂದು ಏನು ಮಾಡುತ್ತೆ ಅಂದರೆ, ಈಗ ಗವರ್ಮೆಂಟ್ ಅವ್ರು ಏನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಅದಕ್ಕೂ ಕೂಡ ಇನ್ವೆಸ್ಟ್ ಮಾಡ್ತಾರೆ. ಅಂದರೆ ಸೆಕ್ಯೂರಿಟೀಸ್ ಥರ ಅವ್ರದ್ದು ಗವರ್ಮೆಂಟ್ ಬಾಂಡ್ಗಳು ಕೂಡ ಇವರು ಪರ್ಚೇಸ್ ಮಾಡ್ತಾರೆ. ಅದರಿಂದ ಗವರ್ಮೆಂಟ್ಗೂ ಏನಾದರೂ ಒಂದು ಪ್ರಾಜೆಕ್ಟ್ ತೊಗೊಳೋಕ್ಕೆ ದುಡ್ಡಿಗೆ ಹೆಲ್ಪ್ ಆಗುತ್ತೆ. ಈಗ ಎಷ್ಟೊಂದು ಬ್ಯಾಂಕ್ಗಳಿದೆ ಅಂತ ನಾನು ನಿಮ್ಗೆ ಹೇಳಿದೆ. SBI ಇದೆ, ಕೆನರಾ ಇದೆ, ಎಕ್ಸೆಟ್ರಾ ಬ್ಯಾಂಕ್ಸ್ ಎಲ್ಲ ಸುಮಾರಿದೆ. ಅದರಲ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ ಯಾವುದು ಇಂಡಿಯಾದಲ್ಲಿ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನು ಇಂಡಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ ಕೂಡ ಕರಿಬೋದು. ಅದರ ಹೆಸರು ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ. ಈಸ್ ದಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ 1st of April 1935 ಆ್ಯಂಡ್ ನ್ಯಾಷನಲೈಸ್ಡ್ ಆನ್ January 1st, 1949. ಇದನ್ನು ನೋಡಿ, ಬ್ರಿಟಿಷರು ಇದ್ದಂಥ ಟೈಮಲ್ಲಿ 1935 ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ, April 1st. ಆಮೇಲೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾದಮೇಲೆ 1st January ಇದನ್ನು ನ್ಯಾಷನಲೈಸ್ ಮಾಡ್ತಾರೆ. ಅಂದರೆ ಇಂಡಿಯನ್ ಗವರ್ನಮೆಂಟ್ ಅವರು ಅವರ ಅಂಡರ್ಗೆ ಇದನ್ನು ತೊಗೊಳ್ತಾರೆ. ಅಂದರೆ ಇದು ಗವರ್ಮೆಂಟ್ ಅವ್ರದ್ದೇ ಬ್ಯಾಂಕ್. ಫಂಕ್ಷನ್ಸ್ ಆಫ್ RBI. ಈಗ RBI ಏನೇನು ಕೆಲಸ ಮಾಡುತ್ತೆ? ಈಗ ಬೇರೆ ಬ್ಯಾಂಕ್ ಥರ DD ಕೊಡೋದು, ಚೆಕ್ ಕೊಡೋದು ಇದೆಲ್ಲ ಮಾಡುತ್ತಾ? ಇಲ್ಲ, ಇದ್ರದ್ದೇ ಬೇರೆಯಾದಂಥ ಕೆಲಸಗಳಿರುತ್ತೆ. ತುಂಬ ದೊಡ್ಡ ಬ್ಯಾಂಕ್ ಇದು. ಏನೇನು ಕೆಲಸ ನೋಡೋಣ. ಮೊನೋಪೊಲಿ ಆಫ್ ನೋಟ್ ಇಶ್ಯೂ. ಈ ನೋಟ್ಗಳು ಏನೇನಿದೆ ನಮ್ಮ 50 ರೂಪಾಯಿ, 100 ರೂಪಾಯಿ ಅಂತ ಈ ನೋಟ್ಗಳನ್ನ ಇಶ್ಯೂ ಮಾಡ್ತಾರೆ. RBI ಹ್ಯಾಸ್ ದಿ ಮೊನೋಪೊಲಿ ಆಫ್ ಇಶ್ಯೂಯಿಂಗ್ ಕರೆನ್ಸಿ ನೋಟ್ಸ್ ಆಫ್ ₹2 ಆ್ಯಂಡ್ ಅಬೌವ್, ನೇಮ್ಲಿ 5, 10, 20, 100, 500 ಯಾವುದೇ ಇರಲಿ. ನೋಡಿ, RBI ಅವ್ರು ಮಾತ್ರ ಕರೆನ್ಸಿ ನೋಟ್ನ ಇಶ್ಯೂ ಮಾಡೋಕ್ಕಾಗತ್ತೆ. ₹2 ನೋಟಿಂದ ಹಿಡಿದು ₹2000 ನೋಟ್ವರೆಗೂ ಇವರೇ ಇಶ್ಯೂ ಮಾಡ್ಬೋದು. ₹1 ಬಂದು ಅದನ್ನು ಇವರೇ ಇಶ್ಯೂ ಮಾಡ್ತಾರೆ. ಆದರೆ ಗವರ್ಮೆಂಟ್ ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರು ಅದಕ್ಕೆ ಪರ್ಮಿಷನ್ ಕೊಡೋದು ಆ ಟೈಪ್ ಇರುತ್ತೆ. ಅದು ಬೇರೆ ಎಲ್ಲ ನೋಟ್ಗಳು ಕೂಡ ಇವರೇ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಬಂದು ಬ್ಯಾಂಕರ್ ಟು ಗವರ್ಮೆಂಟ್. ದಿ RBI accepts the deposits of central and state governments, collects money like taxes and other charges, and also makes payments on behalf of the government. ನೋಡಿರಿ, RBI ಅವ್ರು ಏನು ಮಾಡ್ತಾರೆ, ಈ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ಗಳೆಲ್ಲ ಏನಿರುತ್ತೆ, ಇವಾಗ ಕರ್ನಾಟಕ ಗೌರ್ಮೆಂಟ್, ತಮಿಳ್ನಾಡು ಗೌರ್ಮೆಂಟ್ ಅಥವಾ ಇಂಡಿಯನ್ ಗೌರ್ಮೆಂಟ್ ಆ್ಯಸ್ ಎ ಹೋಲ್, ಇವ್ರದ್ದೆಲ್ಲ ಕೂಡ ಇವರಲ್ಲಿ ಅಕೌಂಟ್ಗಳಿರುತ್ತೆ. ಅಲ್ಲಿ ಇವರು ಅಮೌಂಟ್ಗಳು ಕಲೆಕ್ಟ್ ಮಾಡೋದು ಅಥವಾ ಪೇಮೆಂಟ್ಸ್ ಮಾಡೋದು, ಆ ಥರ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಇದು ಬ್ಯಾಂಕ್ ಥರ ಕೆಲಸ ಮಾಡುತ್ತೆ. ಇಟ್ ಇಶ್ಯೂಸ್ ಗವರ್ಮೆಂಟ್ ಬಾಂಡ್ಸ್, ಟ್ರೆಷರಿ ಬಿಲ್ಸ್ ಆ್ಯಂಡ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಫೈನಾನ್ಷಿಯಲ್ ಅಡ್ವೈಸರ್ ಟು ದಿ ಗವರ್ಮೆಂಟ್. ಇವರಿನ್ನೂ ಏನು ಮಾಡ್ತಾರೆ, ಗವರ್ಮೆಂಟ್ ಬಾಂಡ್ನ ಇಶ್ಯೂ ಮಾಡ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ದುಡ್ಡಿದೆ ನನ್ನ ಹತ್ರ, ನಾನು ಇನ್ವೆಸ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀನಿ, ನಾನು ಗವರ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಶ್ಯೂರಿಟಿ ಇರುತ್ತೆ, ನನಗೆ ಯಾವತ್ತೂ ಯಾರೂ ಮೋಸ ಮಾಡಲ್ಲ ಅನಿಸುತ್ತೆ. ಆಗ ಗವರ್ಮೆಂಟ್ ಬಾಂಡ್ ತೊಗೊಳೋದಕ್ಕೆ ನಾನು ಈ ಒಂದು RBI ಹತ್ರ ಹೋಗ್ಬೋದು, ಅಥವಾ RBI ಅಂಡರ್ಗಿರೋಂಥ ಕೆಲವು ಬ್ಯಾಂಕ್ಸ್ ಹತ್ರ ನಾನು ಹೋಗ್ಬೋದು. ಈ ಥರ. ಮತ್ತು ಯಾವಾಗಾದರೂ ಗವರ್ಮೆಂಟ್ಗೆ ಫಿನಾನ್ಷಿಯಲಿ ಏನಾದರೂ ಹೆಲ್ಪ್ ಬೇಕಾಗಿದ್ದರೆ, ಅಡ್ವೈಸ್ ಬೇಕಾಗಿದ್ದರೆ, ಯಾವ ಥರ ಮಾಡಿದ್ರೆ ಒಂದು ಫಿಸ್ಕಲ್ ಡೆಫಿಸಿಟ್ ಕಮ್ಮಿ ಆಗುತ್ತೆ, ಈ ಥರದ್ದೆಲ್ಲ ಕುದ್ರಲ್ಲೂ ಕೂಡ ಇವರು ಅಡ್ವೈಸ್ ಮಾಡ್ತಾರೆ. RBI ಆಲ್ಸೋ ಎಕ್ಸ್ಟೆಂಡ್ಸ್ ಲೋನ್ಸ್, ಅಡ್ವಾನ್ಸಸ್ ಟು ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಆ್ಯಸ್ ಆ್ಯಂಡ್ ವೆನ್ ನೆಸಸರಿ. ಈಗ ಫಾರ್ ಎಕ್ಸಾಂಪಲ್, ನನಗೆ ಲೋನ್ ಬೇಕು ಅಂದ್ಕೊಂಡ್ರೆ ನಾನು SBI ಬ್ಯಾಂಕು, ಕೆನರಾ ಬ್ಯಾಂಕು, ಇನ್ನೊಂದು ಬ್ಯಾಂಕು ಹೋಗ್ತೀನಿ. ಗವರ್ಮೆಂಟ್, ಈಗ ತಮಿಳ್ನಾಡು ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟ್, ಆಂಧ್ರ ಗೌರ್ಮೆಂಟ್, ಈ ಥರ ಗೌರ್ಮೆಂಟ್ಗೆ ಅಥವಾ ಇಂಡಿಯನ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ಗೆ ಇವ್ರಿಗೇನಾದರೂ ಲೋನ್ ಬೇಕು ಅಂದರೆ ಏನು ಮಾಡ್ತಾರೆ, ಇವರು RBIಗೆ ಹೋಗ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇವ್ರಿಗೆ ಈ ಒಂದು ಲೋನ್ಗಳನ್ನ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಏನು ಪ್ಲೇ ಮಾಡುತ್ತೆ RBI ಅಂದರೆ, ಬ್ಯಾಂಕರ್ಸ್ ಬ್ಯಾಂಕ್ ಆಗಿರುತ್ತೆ ಇದು. ಅಂದರೆ ಏನು, ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ದಿ ಬ್ಯಾಂಕ್ ಫಾರ್ ಆಲ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಇನ್ ದಿ ಕಂಟ್ರಿ. ನೋಡಿರಿ, ನಮ್ಮಲ್ಲಿ ಎಷ್ಟೊಂದು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ಕಾರ್ಪೊರೇಟ್ ಬ್ಯಾಂಕ್ಸ್ ಇರ್ಬೋದು, ಅಥವಾ ಕೋಆಪರೇಟಿವ್ ಸೊಸೈಟೀಸ್ ಇರ್ಬೋದು. ಈ ಎಲ್ಲ ಬ್ಯಾಂಕ್ಗಳಿದೆಯಲ್ಲ, ಆ ಎಲ್ಲ ಬ್ಯಾಂಕ್ಗಳಿಗೆ ಇದು ಬ್ಯಾಂಕಾಗಿ ಕೆಲಸ ಮಾಡುತ್ತೆ. ಅಂದರೆ ಇವರೆಲ್ಲ ಇವ್ರ ದುಡ್ಡು ಎತ್ತಿಡಬೇಕು ಅಂತ ಹೇಳಿದ್ರೆ ಈ ರಿಸರ್ವ್ ಬ್ಯಾಂಕಲ್ಲಿ ಎತ್ತಿಡಬೇಕು, ಇವರು ಅಲ್ಲಿ ಹೋಗಿ ವಿತ್ಡ್ರಾ ಮಾಡ್ಕೊಂಬರ್ಬೇಕು. ಈ ಥರ ಇವ್ರಿಗೂ ಕೂಡ ವರ್ಕ್ ಆಗುತ್ತೆ. ಆಲ್ ದಿ ಬ್ಯಾಂಕ್ಸ್ ಆಫ್ ದಿ ಕಂಟ್ರಿ ಹ್ಯಾವ್ ಟು ಕೀಪ್ ಎ ಪ್ರೀ ಡಿಟರ್ಮೈನ್ಡ್ ಪಾರ್ಟ್ ಆಫ್ ದ ಡೆಪಾಸಿಟ್ಸ್ ಆ್ಯಸ್ ರಿಸರ್ವ್ಸ್ ವಿತ್ ದಿ RBI.
ಈಗ ಯಾವುದೇ ಬ್ಯಾಂಕ್ ಇರಲಿ, ಆಕ್ಸಿಸ್ ಬ್ಯಾಂಕ್ ಇರಲಿ, ಕೆನರಾ ಬ್ಯಾಂಕ್ ಇರಲಿ, ಯಾವುದೇ ಬ್ಯಾಂಕ್ ಇರಲಿ, ಅವರು ಕಲೆಕ್ಟ್ ಮಾಡ್ತಾರಲ್ಲ ಡೆಪಾಸಿಟ್ಗಳು, ಅಂದರೆ ಜನಗಳು ನಮ್ಮ ಅಕೌಂಟ್ಗಳಿಂದ, ಅದನ್ನು ಇಷ್ಟು ಪರ್ಸೆಂಟ್ ಅಂದ್ಬಿಟ್ಟು ಆರ್ ಬಿ ಐಯಲ್ಲಿ ಇವರು ಡೆಪಾಸಿಟ್ ಇಡಬೇಕು. ಅಷ್ಟು ಡೆಪಾಸಿಟ್ ಇಟ್ಟೇ ಇರಬೇಕು, ಅದು ರೂಲ್ಸ್ ಇರುತ್ತೆ. ವೆನೆವರ್ ಬ್ಯಾಂಕ್ಸ್ ನೀಡ್ ಅಡಿಷ್ನಲ್ ಮನಿ, ಆರ್ ಬಿ ಐ ಪ್ರೊವೈಡ್ಸ್ ಕ್ರೆಡಿಟ್ ಟು ದೆಮ್. ಅಕಸ್ಮಾತ್ ಏನಾದರೂ ಬ್ಯಾಂಕ್ಗಳಿಗೆ ಏನಾದರೂ ಸಾಲ ಬೇಕು, ಸರಿಯಾಗಿ ಸ್ಯಾಲ್ರಿಗಳು ಕೊಡೋಕ್ಕೆ ಅಮೌಂಟ್ಗಳು ಕಲೆಕ್ಟ್ ಆಗಿಲ್ಲ, ಆ ಥರ ಏನಾದರೂ ಇದ್ದರೆ ಆರ್ ಬಿ ಐ ಅವರು ಇವರಿಗೆ ಲೋನ್ಗಳು ಕೂಡ ಕೊಡ್ತಾರೆ. ಇಟ್ ರೆಗ್ಯುಲೇಟ್ಸ್ ದಿ ಆ್ಯಕ್ಟಿವಿಟೀಸ್ ಆಫ್ ದಿ ಬ್ಯಾಂಕ್ಸ್ ಆ್ಯಂಡ್ ಗೈಡ್ಸ್ ದೆಮ್ ಇನ್ ಮಾನಿಟರಿ ಮ್ಯಾನೇಜ್ಮೆಂಟ್. ಇದು ಬ್ಯಾಂಕ್ಸ್ನ ಆ್ಯಕ್ಟಿವಿಟೀಸ್ನ ರೆಗ್ಯುಲೇಟ್ ಮಾಡುತ್ತೆ ಇದು, ಮತ್ತು ಅವ್ರಿಗೆ ಯಾವ ರೀತಿ ದುಡ್ಡು ಕಾಸನ್ನ ಮ್ಯಾನೇಜ್ ಮಾಡಬೇಕು, ಅಕೌಂಟ್ಸ್ ಯಾವ ಥರ ನೋಡ್ಕೊಳ್ಬೇಕು, ರೂಲ್ಸ್ ಯಾವ ಥರ ಫಾಲೋ ಮಾಡಬೇಕು, ಅದರೆಲ್ಲದರಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇರುತ್ತೆ. ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ನ್ಯಾಷನಲ್ ಕ್ಲಿಯರಿಂಗ್ ಹೌಸ್. ಇದೇನಿದು? ಆರ್ ಬಿ ಐ ಆ್ಯಕ್ಟ್ಸ್ ಆಸ್ ದಿ ಕ್ಲಿಯರಿಂಗ್ ಹೌಸ್ ಫಾರ್ ಸೆಟಲ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ ಅಕ್ರಾಸ್ ಬ್ಯಾಂಕ್ಸ್. ದಿಸ್ ಫಂಕ್ಷನ್ ಹೆಲ್ಪ್ಸ್ ಬ್ಯಾಂಕ್ಸ್ ಟು ಸೆಟಲ್ ದರ್ ಇಂಟರ್ ಬ್ಯಾಂಕ್ಸ್ ಕ್ಲೈಮ್ಸ್ ಈಸಿಲಿ. ನೋಡಿರಿ, ಇನ್ನೊಂದು ಏನು ಮಾಡುತ್ತೆ ಈ ಬ್ಯಾಂಕ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಂದು ಸಿಂಡಿಕೇಟ್ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ, ನಿಮ್ಮದು ಎಸ್ ಬಿ ಐ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ. ನಾನು ನಿಮಗೊಂದು ಚೆಕ್ ಕೊಡ್ತೀನಿ, ಒಂದು 5,000 ರೂಪಾಯಿಗೆ ಚೆಕ್ ಕೊಡ್ತೀನಿ, ಅದನ್ನು ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ಒಂದು ಬ್ಯಾಂಕಲ್ಲಿ ಎಸ್ ಬಿ ಐ ಬ್ಯಾಂಕ್ ಏನಿದೆ ಅದರಲ್ಲಿ ನೀವು ಡೆಪಾಸಿಟ್ ಮಾಡ್ತೀರಾ. ಆಗ ಆ ಚೆಕ್ನ ನೀವು ನನಗೆ ಕಳಿಸ್ತೀರಾ. ನಾನು ಅವಾಗ ಇದರಲ್ಲಿ ತಪ್ಪಿದೆ ಅದು ಇದು ಏನಾದರೂ ಈ ಬ್ಯಾಂಕ್ ಅವ್ರು ಹೇಳ್ತಾರೆ, ಆ ಥರ ಏನಾದರೂ ಕ್ಲಾಶಸ್ ಇತ್ತು ಅಂದ್ಕೊಳ್ಳಿ, ಅದನ್ನು ಅಥವಾ ಓಕೆ ಆದರೂ ಅಂದರೂ ಕೂಡ ಈ ಅಮೌಂಟು ಆರ್ ಬಿ ಐಗೆ ಹೋಗಿ ಆರ್ ಬಿ ಐಯಿಂದ ಈ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ, ಆ ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಈ ಟೈಪಲ್ಲಿ ಇಂಟರ್ ಬ್ಯಾಂಕ್ಗೆ ಲಿಂಕ್ ಆಗಿ ಕೂಡ ಕೆಲಸ ಮಾಡುತ್ತೆ. ನೆಕ್ಸ್ಟ್, ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಥವಾ ಈ ಸಾಲಗಳೆಲ್ಲ ಏನಿದೆ, ಲೋನ್ಗಳೆಲ್ಲ ಏನಿರುತ್ತೆ, ಇದನ್ನು ಕೂಡ ಇವರು ರೆಗ್ಯುಲೇಟ್ ಮಾಡ್ತಾರೆ. ದಿ ಆರ್ ಬಿ ಐ ರೆಗ್ಯುಲೇಟ್ಸ್ ದಿ ಅಮೌಂಟ್ ಆಫ್ ಕ್ರೆಡಿಟ್ ಇಶ್ಯೂಡ್ ಬೈ ದಿ ಬ್ಯಾಂಕ್ಸ್ ಅಕಾರ್ಡಿಂಗ್ ಟು ಮಾನಿಟರಿ ಸಿಚುವೇಷನ್ ಆಫ್ ದಿ ಕಂಟ್ರಿ. ಅಂದರೆ ಎಷ್ಟು ಲೋನ್ ಕೊಡಬೇಕು, ಯಾವ ಪರ್ಸೆಂಟಲ್ಲಿ ಕೊಡಬೇಕು, ಅದೆಲ್ಲ ಕೂಡ ಇವರು ರೆಗ್ಯುಲೇಟ್ ಮಾಡ್ತಾರೆ. ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಏನಿದು ಫಾರಿನ್ ಎಕ್ಸ್ಚೇಂಜ್ ಅಂದರೆ ಈಗ ಡಾಲರ್ ಅದೆಲ್ಲ ಬರುತ್ತಲ್ಲ ಅದ್ರ ಬಗ್ಗೆ. ದಿ ಆರ್ ಬಿ ಐ ಈಸ್ ಆಲ್ಸೋ ದಿ ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಆಫ್ ದಿ ಕಂಟ್ರಿ ಥ್ರೂ ವಿಚ್ ಇಟ್ ಮ್ಯಾನೇಜಸ್ ದಿ ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್. ನೋಡಿರಿ, ಆರ್ ಬಿ ಐ ಅವ್ರು ಏನು ಮಾಡ್ತಾರೆ, ಎಲ್ಲ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಈಗ ನಮ್ಮ ದೇಶದಲ್ಲಿ ಏನಾದರೂ ನಾವು ಬೇರೆ ದೇಶದಿಂದ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ, ಈಗ ಪೆಟ್ರೋಲೆಲ್ಲ ಬೇರೆ ದೇಶದಿಂದ ಪರ್ಚೇಸ್ ಮಾಡಬೇಕು, ಅವ್ರಿಗೆ ರುಪೀಸ್ ಕೊಟ್ಟರೆ ಅವ್ರು ತೊಗೊಳ್ಳಲ್ಲ, ಅವರು ಡಾಲರ್ ಕೊಟ್ಟರೆ ಮಾತ್ರ ತೊಗೊಳ್ತಾರೆ. ಓಕೆ, ಅವ್ರಿಗೆ ಯೂರೋ ಕೊಟ್ಟರು ತೊಗೊಳ್ಳಲ್ಲ, ಡಾಲರ್ ಕೊಟ್ಟರೆ ಮಾತ್ರ ತೊಗೊಳ್ತಾರೆ. ಅದೇ ಇಂಡಿಯಾದಲ್ಲಿ ಬೇರೆಯವ್ರು ಯಾರಾದರೂ ಬಂದು ಏನಾದ್ರು ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ, ನಾವು ಡಾಲರ್ ತೊಗೊಳ್ತೀವಿ, ಅಥವಾ ರುಪೀಸ್ ಕೊಟ್ಟರೆ ರುಪೀಸ್ ತೊಗೊಳ್ತೀವಿ, ಆ ಥರ. ಇದರಿಂದ ಈ ಆರ್ ಬಿ ಐ ಅವ್ರು ಏನು ಮಾಡ್ತಾರೆ, ಈ ಥರ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಏನಿದೆ, ಈ ಡಾಲರ್ಸ್ ಇರ್ಬೋದು, ಯೂರೋಸ್ ಇರ್ಬೋದು, ಬೇರೆ ಬೇರೆ ದೇಶದ ಕರೆನ್ಸಿಗಳಿರ್ಬೋದು, ಅದೆಲ್ಲದರೂ ಕೂಡ ಇವ್ರ ಹ್ಯಾಂಡ್ ಓವರಲ್ಲಿ ಇಟ್ಕೊಂಡಿರ್ತಾರೆ. ಮತ್ತು ಯಾವುದಕ್ಕೆ ಎಷ್ಟು ರೇಟ್, ಇವಾಗ ನೀವು ನೋಡ್ತಾ ಇರ್ತೀರಲ್ವ, ಡಾಲರ್ಗೂ ಮತ್ತು ರುಪಿಗೂ ರೇಷಿಯೋ 72 ಆಗಿದೆ, 73 ಆಗಿದೆ ಅಂತ, ಅದೆಲ್ಲ ಕೂಡ ಇವರೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಇನ್ ಆರ್ಡರ್ ಟು ರೆಡ್ಯೂಸ್ ದಿ ಫ್ಲಕ್ಚುಯೇಷನ್ ಇನ್ ಎಕ್ಸ್ಚೇಂಜ್ ರೇಟ್, ಇಟ್ ರಿಸಾರ್ಟ್ಸ್ ಟು ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಫಾರಿನ್ ಕರೆನ್ಸೀಸ್. ಏನು ಮಾಡ್ತಾರೆ, ಕೆಲವು ಸರಿ ತುಂಬ ಫ್ಲಕ್ಚುಯೇಷನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಫಾರಿನ್ ಕರೆನ್ಸಿನ ಬೈ ಮಾಡೋದು, ಸೆಲ್ ಮಾಡೋದು ಕೂಡ ಮಾಡ್ತಾ ಇರ್ತಾರೆ ಇವರು. ಪ್ರಮೋಷನ್ ಆಫ್ ಬ್ಯಾಂಕಿಂಗ್ ಹ್ಯಾಬಿಟ್ಸ್ ಅಂದರೆ ಎಲ್ಲಿ ಬ್ಯಾಂಕನ್ನ ಜಾಸ್ತಿ ಯೂಸ್ ಮಾಡೋದಕ್ಕೆ ಇವರು ಏನಕ್ಕೆ ಯೂಸ್ ಮಾಡಬೇಕು, ಜಾಸ್ತಿ ಯೂಸ್ ಮಾಡಿರಿ ಅಂತ ಜನಗಳಿಗೆ ಅಡ್ವರ್ಟೈಸ್ ಮಾಡ್ತಾರೆ ಮತ್ತು ಪ್ರಮೋಟ್ ಮಾಡ್ತಾರೆ. ದಿ ಆರ್ ಬಿ ಐ ಪ್ರಮೋಟ್ ಸೇವಿಂಗ್ ಥ್ರೂ ಬ್ರಾಂಚ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಅನ್ಬ್ಯಾಂಕ್ಡ್ ಏರಿಯಾಸ್ ಆ್ಯಂಡ್ ಫಿನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ಸ್. ಆರ್ ಬಿ ಐ ಅವ್ರು ಏನು ಮಾಡ್ತಾರೆ, ಈ ಬ್ರ್ಯಾಂಚ್ಗಳನ್ನ ಓಪನ್ ಮಾಡಿ, ನೀವು ಹಳ್ಳಿ ಕಡೆ ಮತ್ತು ಎಲ್ಲೆಲ್ಲಿ ಬ್ಯಾಂಕ್ಗಳಿಲ್ಲ ಅಲ್ಲೆಲ್ಲ ಕೂಡ ಬ್ಯಾಂಕ್ಸ್ ಇರಬೇಕು ಅಂತ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಮತ್ತು ಫಿನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ಸ್ನ ಕೂಡ ಇವರು ಶುರು ಮಾಡ್ತಾರೆ. ಆರ್ ಬಿ ಐ ಹ್ಯಾಸ್ ಬಿನ್ ಪ್ಲೇಯಿಂಗ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಫ್ರೇಮಿಂಗ್ ದಿ ಡೆವಲಪ್ಮೆಂಟ್ ಸ್ಟ್ರಾಟಜಿ ಆಫ್ ಇಂಡಿಯನ್ ಎಕಾನಮಿ. ಮತ್ತು ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಒಂದು ಇಂಡಿಯನ್ ಎಕಾನಮಿ ಡೆವಲಪ್ ಆಗಬೇಕು ಅಂದರೆ ಆರ್ ಬಿ ಐ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಇವರು ಪಾಲಿಸೀಸಲ್ಲಿ ಯಾವ ಥರ ಸ್ಟ್ರಾಟಜಿ ಇರಬೇಕು, ಏನು ಮಾಡಬೇಕು, ನಾವು ಪ್ಲ್ಯಾನಿಂಗ್ ಯಾವ ಥರ ಮಾಡಬೇಕು, ಅದೆಲ್ಲ ಕೂಡ ಇವರು ಒಂದು ಅಡ್ವೈಸ್ ಮಾಡ್ತಾ ಇರ್ತಾರೆ ಗವರ್ಮೆಂಟ್ಗೆ. ಇಟ್ ಹ್ಯಾಸ್ ಎ ರಿಚ್ ಟ್ರೆಡಿಷನ್ ಆಫ್ ಡೇಟಾ ಕಲೆಕ್ಷನ್, ಜನರೇಟಿಂಗ್ ಯೂಸ್ಫುಲ್ ಎಕನಾಮಿಕ್ ರಿಸರ್ಚ್ ಆ್ಯಂಡ್ ನಾಲೆಡ್ಜ್ ಶೇರಿಂಗ್. ನೋಡಿ, ಆರ್ ಬಿ ಐ ಅವ್ರು ಇನ್ನೊಂದು ಏನು ಮಾಡ್ತಾರೆ ಅಂದರೆ ಡೇಟಾ ಕಲೆಕ್ಷನ್ ಮಾಡ್ತಾರೆ. ಅಂದರೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಅಮೌಂಟ್ ಡೆಪಾಸಿಟ್ ಆಗಿದೆ, ಟೋಟಲಾಗೆ ಎಫ್ ಡಿ ಎಲ್ ಎಷ್ಟಿದೆ, ಸೇವಿಂಗ್ಸಲ್ಲಿ ಎಷ್ಟಿದೆ, ಮತ್ತು ಲೋನ್ಗಳು ಎಷ್ಟು ಹೋಗಿದೆ, ಕರೆಕ್ಟಾಗಿ ಲೋನ್ ಕಟ್ತಾ ಇರೋರು ಯಾರು, ಕಟ್ತಾ ಇರೋವಂಥವ್ರು ಯಾರು, ಇದ್ರ ಬಗ್ಗೆ ಎಲ್ಲ ಇವ್ರ ಹತ್ರ ಡೇಟಾ ಇರುತ್ತೆ. ಇದರಿಂದ ಇವರು ಒಳ್ಳೆ ರಿಸರ್ಚ್ ಮಾಡ್ಬೋದು. ಅಂದರೆ ರಿಸರ್ಚ್ ಮಾಡಿಬಿಟ್ಟು ಎಕನಾಮಿಕ್ ಪಾಲಿಸೀಸ್ನ ಇವರು ಇಂಪ್ಲಿಮೆಂಟ್ ಮಾಡ್ಬೋದು. ದಿ ರಿಸರ್ವ್ ಬ್ಯಾಂಕ್ಸ್ ಮೆಷರ್ಸ್ ಹ್ಯಾವ್ ಹೆಲ್ಪ್ ದಿ ನೇಷನ್ ಟು ವಿಥ್ಸ್ಟ್ಯಾಂಡ್ ಮೆನಿ ಫಿನಾನ್ಷಿಯಲ್ ಕ್ರೈಸಿಸ್. ನೋಡಿ, ರಿಸರ್ವ್ ಬ್ಯಾಂಕ್ ಮೆಷರ್ಸ್ ಏನು ಮಾಡಿದೆ, ನಮ್ಮ ದೇಶದಲ್ಲಿ ಎಷ್ಟೊಂದು ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತಲ್ಲ ಅದನ್ನೆಲ್ಲ ಕೂಡ ತಡೆಯೋದ್ರಲ್ಲಿ ಹೆಲ್ಪ್ ಮಾಡಿದೆ ನಮಗೆ. ರೆಗ್ಯುಲೇಷನ್ ಆಫ್ ಮನಿ ಸಪ್ಲೈ. ಈಗ ಕರೆನ್ಸಿ ಸಪ್ಲೈ ಏನಿದೆ ಅಂದರೆ ದುಡ್ಡು ಕಾಸು, ನಮ್ಮ ಹತ್ರ ನೋಟ್ ಇರ್ಬೋದು, ಕಾಯಿನ್ ಇರ್ಬೋದು, ಇದೆಲ್ಲ ಸಪ್ಲೈ ಏನಿರುತ್ತೆ ಅದು ಕೂಡ ಇವರು ರೆಗ್ಯುಲೇಟ್ ಮಾಡ್ತಾರೆ. ನೋಡೋಣ. ಕರೆನ್ಸಿ ನೋಟ್ಸ್ ಆ್ಯಂಡ್ ಕಾಯಿನ್ಸ್ ಇಶ್ಯೂಡ್ ಬೈ ದಿ ಮಾನಿಟರಿ ಅಥಾರಿಟಿ ಆಫ್ ಕಂಟ್ರಿ ಫಾರ್ಮ್ ದಿ ಮನಿ ಸಪ್ಲೈ ಇನ್ ಎ ಕಂಟ್ರಿ ಅಟ್ ಗಿವನ್ ಟೈಮ್.
ನೋಡಿರಿ, ಈಗ ಒಂದು ದೇಶದ ಅಥಾರಿಟಿ ಅಥವಾ RBI ಅವರು ಅಥವಾ ಪ್ರಿಂಟಿಂಗ್ ಪ್ರೆಸ್ ಯಾರು ಮನಿ ಪ್ರಿಂಟ್ ಮಾಡ್ತಾರೆ ಅವರು ಒಂದಿಷ್ಟು ಅಂತ ನೋಟ್ಗಳು ಮತ್ತು ಕಾಯಿನ್ ಪ್ರಿಂಟ್ ಮಾಡಿ ಸರ್ಕ್ಯುಲೇಷನ್ಗೆ ಬಿಟ್ಬಿಡ್ತಾರೆ. ಅದು ಒಂದು ದೇಶದ ಮನಿ ಸಪ್ಲೈ ಅಂತ ಕರಿತೀವಿ. ಬರೀ ಇಷ್ಟೇ ಅಲ್ಲ, ಇದೊಂದೇ ಮಾತ್ರ ಅಲ್ಲ, ಇನ್ನೂ ಇರುತ್ತೆ ಇದರಲ್ಲಿ. ಅಪಾರ್ಟ್ ಫ್ರಮ್ ಕರೆನ್ಸಿ ನೋಟ್ಸ್ ಆ್ಯಂಡ್ ಕಾಯಿನ್ದು ಮತ್ತು ನೋಟ್ ಅಲ್ಲದೆ ದಿ ಬ್ಯಾಲೆನ್ಸ್ ಇನ್ ಸೇವಿಂಗ್ಸ್ ಆರ್ ಕರೆಂಟ್ ಅಕೌಂಟ್ ಡೆಪಾಸಿಟ್ಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಮನಿ. ನಾವು ಅಕೌಂಟಲ್ಲಿ ಏನಾದರೂ ದುಡ್ಡು ಇಟ್ಟಿದ್ವಿ ಅಂದ್ಕೊಳ್ಳಿ, ಅಕೌಂಟಲ್ಲಿ 5,000 10,000 ಕ್ಯಾಶ್ ಇಟ್ಟಿದ್ವಿ ಅಂದ್ಕೊಳ್ಳಿ, ಅದು ಕೂಡ ಮನಿ ಅಂತ, ಅಥವಾ ಅದು ಕೂಡ ಸರ್ಕ್ಯುಲೇಷನಲ್ಲಿರೋವಂಥ ಮನಿ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಅದನ್ನು ನಾಳೆನೇ ಹೋಗಿ ನಾನು ಡ್ರಾ ಮಾಡ್ಬೋದು, ಆವಾಗ ಬ್ಯಾಂಕ್ ಅವರು ಕೊಡಲೇಬೇಕಾಗತ್ತೆ. ಈ ರೀತಿ ಬಿಕಾಸ್ ದೀಸ್ ಸೇವಿಂಗ್ಸ್ ಕ್ಯಾನ್ ಬಿ ವಿಡ್ರಾನ್ ಎಟ್ ಶಾರ್ಟ್ ನೋಟಿಸ್ ಆ್ಯಂಡ್ ದ ಬ್ಯಾಂಕ್ ಈಸ್ ಲಯಬಲ್ ಟು ಪೇ ಇಟ್ ಆನ್ ಡಿಮ್ಯಾಂಡ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಡಿಮ್ಯಾಂಡ್ ಡೆಪಾಸಿಟ್ಸ್. ನೋಡಿರಿ, ಈ ಸೇವಿಂಗ್ಸ್ ಎಲ್ಲ ಬಂದು ನಾನು ಇವಾಗ ಬೇಕಂದರೆ ಇವಾಗೇ ಹೋಗಿ ಡ್ರಾ ಮಾಡಬೇಕು, ನಾಳೆ ಬೇಕಂದ್ರೆ ನಾಳೆ ಹೋಗಿ ಡ್ರಾ ಮಾಡ್ಬೋದು, ಸೇವಿಂಗ್ಸ್ ಅಕೌಂಟು ಕರೆಂಟ್ ಅಕೌಂಟಲ್ಲಿ ಇರೋದ್ರಲ್ಲಿ. ಇದರಿಂದ ಏನಾಯಿತು, ನಾವು ಕೇಳಿದ ತಕ್ಷಣ ಬ್ಯಾಂಕ್ ಅವ್ರು ಪೇ ಮಾಡಬೇಕು. ಅದಕ್ಕೆ ಇದನ್ನು ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂತ ಕರಿತೇವೆ. ಅಂದರೆ ನಾವು ಯಾವಾಗ ನಮ್ಮ ಅಮೌಂಟ್ ಬೇಕಂತ ಡಿಮ್ಯಾಂಡ್ ಮಾಡ್ತೀವಿ ಆವಾಗ ಇಮಿಡಿಯೇಟಾಗಿ ನಮಗೆ ಕ್ಯಾಶ್ ಕೊಟ್ಬಿಡ್ತಾರೆ. ಅದರ್ ಡೆಪಾಸಿಟ್ಸ್ ಹ್ಯಾವಿಂಗ್ ಎ ಫಿಕ್ಸ್ಡ್ ಪೀರಿಯಡ್ ಆಫ್ ಮೆಚುರಿಟಿ ಆರ್ ಕಾಲ್ಡ್ ಆಸ್ ಟೈಮ್ ಡೆಪಾಸಿಟ್ಸ್. ಕೆಲವು ಡೆಪಾಸಿಟ್ಸ್ ಇರುತ್ತೆ, ಅದು 6 ಮಂತ್ಸ್ಗೆ, 1 ಇಯರ್, 5 ಇಯರ್, 10 ಇಯರ್ ಈ ಥರ ಫಿಕ್ಸ್ಡ್ ಮಾಡಿಬಿಟ್ಟಿರ್ತೀವಿ, ಅಂದರೆ ಟರ್ಮ್ ಡೆಪಾಸಿಟ್ಸ್ ಅಂತ. ಆ ಥರದನ್ನು ಟೈಮ್ ಡೆಪಾಸಿಟ್ಸ್ ಅಂತ ಕರಿತೀವಿ. ದಿ ಕರೆನ್ಸಿ ಆ್ಯಂಡ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಫಾರ್ಮ್ಸ್ ದಿ ಟೋಟಲ್ ಮನಿ ಇನ್ ಸರ್ಕ್ಯುಲೇಷನ್ ವಿತ್ ದಿ ಪಬ್ಲಿಕ್ ಅಟ್ ಎನಿ ಪಾಯಿಂಟ್ ಆಫ್ ದಿ ಟೈಮ್. ನೋಡಿ, ಟೋಟಲ್ ಕಾಯಿನು ಮತ್ತು ನೋಟ್ಸ್ ಎಲ್ಲ ಏನಿದೆ ಅದು, ಮತ್ತು ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂದರೆ ನಾವು ಸೇವಿಂಗ್ಸು ಕರೆಂಟ್ ಅಕೌಂಟಲ್ಲಿ ಇಟ್ಟಿರೋಂಥ ಆ ಒಂದು ಅಮೌಂಟು, ಮತ್ತು ಫಿಕ್ಸ್ಡ್ ಏನೇನು ಇಟ್ಟಿರ್ತೀವಿ ಅದೆಲ್ಲ ಕೂಡ ನಾವು ಒಂದು ಟೋಟಲ್ ಮನಿ ಇನ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇನ್ ಇಂಡಿಯಾ 4 ಮೆಷರ್ಸ್ ಆಫ್ ಮನಿ ಸಪ್ಲೈ ಆರ್ ಯೂಸ್ ಟು ಮೆಷರ್ ದಿ ಮಾನಿಟರಿ ಸ್ಟಾಕ್. ನೋಡಿರಿ, 4 ಥರ ನಾವು ಒಂದು ಮೆಷರ್ಸ್ನ ಯೂಸ್ ಮಾಡ್ತೀವಿ, ಎಷ್ಟು ಮನಿ ಇದೆ ಮತ್ತು ಮಾನಿಟರಿ ಸ್ಟಾಕ್ ನಮ್ಮ ಹತ್ರ ಎಷ್ಟಿದೆ, ಕಾಯಿನ್ಸು ಮತ್ತು ನೋಟ್ಗಳು ಅದೆಲ್ಲ ಅಂತ. ನೋಡಿ, ಮೊದಲನೇದು ಬಂದು M1 ಅಂತ ಹೇಳಿಬಿಟ್ಟು ಫಸ್ಟ್ ಟೈಪು. ಇದರಲ್ಲಿ ಕರೆನ್ಸಿ ನೋಟ್ಸು ಮತ್ತು ಕಾಯಿನ್ಸ್ ಎಲ್ಲ ಇರುತ್ತಲ್ಲ, ಅದು ಟೋಟಲಾಗಿ ದೇಶದಲ್ಲಿ ಎಷ್ಟಿದೆ, ಎಷ್ಟು ಲಕ್ಷ ಕೋಟಿ ಇದೆ ಅದೆಲ್ಲ, ಪ್ಲಸ್ ನೆಟ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಹೆಲ್ಡ್ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದರೆ ಈ ಡಿಮ್ಯಾಂಡ್ ಡೆಪಾಸಿಟ್ ಸೇವಿಂಗ್ಸ್ ಅಕೌಂಟ್ ಈ ಥರದಲ್ಲಿ ಇಟ್ಟಿರ್ತೀವಲ್ಲ, ಯಾವಾಗ ಬೇಕಾದ್ರೂ ವಿಡ್ರಾ ಮಾಡೋ ಥರ, ಆ ಥರದ್ದು ಎಷ್ಟಿದೆ ಬ್ಯಾಂಕ್ಗಳಲ್ಲಿ ಅದು, ಅವೆರಡು ಆ್ಯಡ್ ಮಾಡಿದ್ರೆ M1 ಟೈಪ್ ಅಂತ ಕರಿತೀವಿ ಮಾನಿಟರಿ ಸ್ಟಾಕ್. M2 ಅಂತ ಇದೆ, ಅದರಲ್ಲಿ ಕರೆನ್ಸಿ ನೋಟ್ಸ್ ಆ್ಯಂಡ್ ಕಾಯಿನ್ಸ್ ಇರುತ್ತೆ, ನೆಟ್ ಡಿಮ್ಯಾಂಡ್ ಡೆಪಾಸಿಟ್ಸು ಇರುತ್ತೆ, ಜೊತೆಗೆ M1ನಲ್ಲಿರೋದೆಲ್ಲ ಇರುತ್ತೆ, ಜೊತೆಗೆ ಸೇವಿಂಗ್ ಡೆಪಾಸಿಟ್ಸ್ ವಿತ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್. ಪೋಸ್ಟ್ ಆಫೀಸಲ್ಲಿ ನಾವು ಏನು ಸೇವಿಂಗ್ಸ್ ಮಾಡಿರ್ತೀವಿ, ಅಂದರೆ ಪೋಸ್ಟ್ ಆಫೀಸಲ್ಲೂ ಅಕೌಂಟ್ಗಳಿರುತ್ತೆ, ಅಲ್ಲಿ ಏನು ಸೇವಿಂಗ್ಸ್ ಮಾಡಿರ್ತೀವಿ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ, ಅದು ಕೂಡ ಇನ್ಕ್ಲೂಡ್ ಆಗುತ್ತೆ M1 ಮತ್ತು M2. M3 ಅಂದರೆ ಏನು, M1 ಜೊತೆಗೆ ಅಂದರೆ ಇದೆಲ್ಲ ಸೇರಿಸಿ, ಅಂದರೆ ಕಾಯಿನ್ಸು ನೋಟ್ಸು ಪ್ಲಸ್ ನೆಟ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಹೆಲ್ಡ್ ಇನ್ ಕಮರ್ಷಿಯಲ್ ಬ್ಯಾಂಕ್, ಅಂದರೆ ಬ್ಯಾಂಕ್ಗಳಲ್ಲಿ ಇಟ್ಟಿರೋಂಥ ನಾವು ಅಕೌಂಟಲ್ಲಿ ಇಟ್ಟಿರೋ ದುಡ್ಡು, ಪೋಸ್ಟ್ ಆಫೀಸಲ್ಲಿ ಇಟ್ಟಿರೋಂಥ ಅಕೌಂಟಲ್ಲಿರೋ ದುಡ್ಡು, ಇದಿಷ್ಟು ಸೇರಿ ಜೊತೆಗೆ ನೆಟ್ ಟೈಮ್ ಡೆಪಾಸಿಟ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಅಂದರೆ ಈ ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ನಾವು 5 ಇಯರ್ 2 ಇಯರ್ ಅಂತ ಹೇಳ್ಬಿಟ್ಟು ಏನು ಫಿಕ್ಸ್ಡ್ ಇಟ್ಟಿರ್ತೀವಿ ಅದು ಎಲ್ಲ ಸೇರಿಸಿದ್ರೆ ಆವಾಗ ಅದು M3 ಟೈಪ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ M4 ಅಂದರೆ, M4ಅಲ್ಲಿ ಇದೆಲ್ಲ ಸೇರಿಸಿ ಕರೆನ್ಸಿ ನೋಟ್ಸ್, ನೆಟ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಹೆಲ್ಡ್ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ಸೇವಿಂಗ್ಸ್ ಡೆಪಾಸಿಟ್ಸ್ ವಿತ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಆ್ಯಂಡ್ ಟೈಮ್ ಡೆಪಾಸಿಟ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್, ಜೊತೆಗೆ ಟೋಟಲ್ ಡೆಪಾಸಿಟ್ಸ್ ವಿತ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್. ಅಂದರೆ ಪೋಸ್ಟ್ ಆಫೀಸಲ್ಲಿ ಏನು ಟೈಮ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್ ಏನೇನು ಇಟ್ಟಿರ್ತೀವಿ ಅದೆಲ್ಲ ಸೇರಿದ್ರೆ, ಟೋಟಲಾಗಿ ಸೇರಿದ್ರೆ ಅದನ್ನು M4 ಅಂತ ಕರಿತೀವಿ. ಫಾರ್ ದಿ ಪರ್ಪಸ್ ಆಫ್ ಮಾನಿಟರಿ ಮ್ಯಾನೇಜ್ಮೆಂಟ್ M1 ಆ್ಯಂಡ್ M2 ಆರ್ ರೆಫರ್ ಟು ಆ್ಯಸ್ ನ್ಯಾರೋ ಮನಿ ಆ್ಯಂಡ್ M3 ಆ್ಯಂಡ್ M4 ಆ್ಯಸ್ ಬ್ರಾಡ್ ಮನಿ. ನೋಡಿ, ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು M1 M2ನ ಅಂದರೆ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟಿರೋ ದುಡ್ಡು, ಕ್ಯಾಶ್ ಸರ್ಕ್ಯುಲೇಷನಲ್ಲಿ ಏನಿದೆ ಅದು, ಪೋಸ್ಟ್ ಆಫೀಸ್ ಸೇವಿಂಗ್ಸಲ್ಲಿ ಇಟ್ಟಿರೋ ದುಡ್ಡು, ಇದೆಲ್ಲದನ್ನು ಕೂಡ ನಾವು ನ್ಯಾರೋ ಮನಿ ಅಂತೀವಿ. ಈ ಫಿಕ್ಸ್ಡ್ ಟರ್ಮ್ ಏನಿಟ್ಟಿರ್ತಾರೆ 5 ವರ್ಷ 3 ವರ್ಷ ಆ ಥರ ಫಿಕ್ಸ್ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ಕೂಡ ನಾವು ಬ್ರಾಡ್ ಮನಿ ಅಂತ ಕರಿತೀವಿ. ಓಕೆ. ಅಪಾರ್ಟ್ ಫ್ರಮ್ ದಿಸ್ ಮನಿ ಸಪ್ಲೈ, ದಿ ಬ್ಯಾಂಕ್ಸ್ ಎಂಗೇಜ್ ಇನ್ ಕ್ರೆಡಿಟ್ ಕ್ರಿಯೇಷನ್ ವಿಚ್ ಆ್ಯಡ್ಸ್ ಟು ದಿ ಟೋಟಲ್ ಮನಿ ಅವೈಲೇಬಲ್ ಇನ್ ದಿ ಎಕಾನಮಿ. ಈ ಮನಿ ಸಪ್ಲೈ ಜೊತೆ ಬ್ಯಾಂಕ್ಸ್ ಏನು ಮಾಡುತ್ತೆ, ಸಾಲ ಕ್ರಿಯೇಷನ್ ಮಾಡುತ್ತೆ, ಕ್ರೆಡಿಟ್ ಕ್ರಿಯೇಷನ್ ಮಾಡುತ್ತೆ. ಅಂದರೆ ಪ್ರಿಂಟ್ ಹಾಕಿ ಕೊಡೋದು, ನಾರ್ಮಲಾಗಿ ದೇಶಕ್ಕೆ ಏನಾದರೂ ಒಂಚೂರು ದುಡ್ಡು ಜಾಸ್ತಿ ಬೇಕಂದರೆ ಪ್ರಿಂಟ್ ಹಾಕಿ ಕೊಡ್ತಾ ಇರ್ತಾರೆ. ಇದರಿಂದ ಏನಾಯಿತು, ಟೋಟಲ್ ಎಕಾನಮಿಯಲ್ಲಿರೋವಂಥ ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆಗ ಇದ್ರ ಪ್ರಕಾರ ಎಷ್ಟು ಜಾಸ್ತಿ ಆಯಿತು ಅದ್ರ ಮೇಲೆ, ಅದ್ರ ಜೊತೆಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ದು ಸಪ್ಲೈ ಯಾವ ಥರ ಇದೆ ಅದ್ರ ಮೇಲೆ ಒಂದು ರೇಟ್ಗಳೇನೇನಿದೆ, ಇವಾಗ 10 ರೂಪಾಯಿ ಇರೋದು 11 ರೂಪಾಯಿ ಆಗ್ಬೋದು, ಅಥವಾ 10 ರೂಪಾಯಿ ಇರೋದು 9 ರೂಪಾಯಿ ಆಗ್ಬೋದು, ಈ ಥರ ಒಂದು ಸ್ವಲ್ಪ ಚೇಂಜಸ್ಗಳಾಗುತ್ತೆ. ದಸ್ ಎ ಹೈಯರ್ ಸಪ್ಲೈ ಆಫ್ ಮನಿ ವಿತೌಟ್ concomitant supply of goods would lead to the situation of inflation or a period of rising prices. ಅದಕ್ಕೆ ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಮನಿ ಸುಮ್ಮನೆ ಪ್ರಿಂಟ್ ಆಗಿ ಅಥವಾ ಜಾಸ್ತಿ ಸಪ್ಲೈಗೆ ಬಂದುಬಿಡ್ತು ಅಂದರೆ ಪ್ರೈಸ್ಗಳೆಲ್ಲ ಜಾಸ್ತಿ ಆಗುತ್ತೆ, ಅಂದರೆ ರೇಟ್ಗಳೆಲ್ಲ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಇನ್ಫ್ಲೇಷನ್ ಕೂಡ ಕ್ರಿಯೇಟ್ ಆಗಿಬಿಡುತ್ತೆ.
ಮೈಲ್ಡ್ ಇನ್ಕ್ರೀಸ್ ಇನ್ ಪ್ರೈಸಸ್ ಇಸ್ ಲೈಕ್ ಟಾನಿಕ್ ಫಾರ್ ದಿ ಎಕಾನಮಿ ಟು ದಿ ಎಕಾನಮಿ. ನೋಡಿ, ಈ ಥರ ನಾನು ಹೇಳಿದ್ನಲ್ಲ, ಇನ್ಫ್ಲೇಷನ್ ಆಗಿಬಿಡುತ್ತೆ, ಜಾಸ್ತಿ ಮನಿ ಸಪ್ಲೈ ಎಲ್ಲ ಬಂತು ಅಂದರೆ ಅಂತ. ಅದೇನು ಕೆಟ್ಟದು ಅಂತೇನಿಲ್ಲ. ಸ್ವಲ್ಪ ಎಲ್ಲ ಬಂತು ಅಂದರೆ ಓಕೆ, ಚೆನ್ನಾಗಿರುತ್ತೆ, ಎಕಾನಮಿ ಕೂಡ ಡೆವಲಪ್ ಆಗ್ತಾ ಇರುತ್ತೆ. ಬಟ್ ಇಫ್ ದಿ ಸೇಮ್ ಈಸ್ ವೆರಿ ರ್ಯಾಪಿಡ್ ಆರ್ ಹೈ, ಇಟ್ ಈಸ್ ನಾಟ್ ಗುಡ್ ಫಾರ್ ಎಕಾನಮಿಕ್ ಗ್ರೋತ್. ಆದರೆ ಈ ಪ್ರೈಸ್ ಜಾಸ್ತಿ ಆಗೋದು ಅಥವಾ ಒಂದು ಈ ಇನ್ಫ್ಲೇಷನ್ ಆಗೋದು ಇದೇನಾದರೂ ತುಂಬ ಜಾಸ್ತಿ ಆಯಿತು ಅಂದ್ಕೊಳ್ಳಿ, ಅಥವಾ ತುಂಬ ಬೇಗ ಆಯಿತು ಅಂದ್ಕೊಳ್ಳಿ, ಆಗ ಈ ಎಕಾನಮಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಟ್ affects the purchasing power of individuals and income distribution in the country, the sentiments of investors and the overall investment. ಈ ಥರ ಏನಾದರೂ ತುಂಬ ಬೇಗ ಪ್ರೈಸ್ ರೈಸ್ ಆಗೋದು, ಈ ಥರ ಏನಾದರೂ ಪ್ರಾಬ್ಲಮ್ ಆಗೋಯ್ತು ಅಂದ್ಕೊಳ್ಳಿ, ಆಗ ದೇಶದ ಎಕಾನಮಿ ತುಂಬ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಇದ್ರದ್ದು ಎಕ್ಸಾಂಪಲ್ ಒಂದು ವೆನಿಜುವೆಲಾ ಅಂತ, ಅದ್ರ ಬಗ್ಗೆ ಸರ್ಚ್ ಮಾಡಿ. ವೆನಿಜುವೆಲಾ ಅಂತ ಒಂದು ದೇಶ ಇದೆ, ಅದರದ್ದು ಎಕಾನಮಿ ಆ ಥರ ಆದರೆ ಏನಾಗುತ್ತೆ, ಆ ದೇಶದಲ್ಲಿ ಯಾರೂ ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ. ಆಗ ಇನ್ವೆಸ್ಟರ್ಸ್ ಏನು ಅಂದ್ಕೊಳ್ತಾರೆ, ನಾನು ಇಲ್ಲಿ ಹಾಕಿದ ದುಡ್ಡೆಲ್ಲ ಕೂಡ ಬೇಗ ಖಾಲಿ ಆಗಿಬಿಡುತ್ತೆ, ಅಥವಾ ನಾನು ಹಾಕಿದ್ದು ಜಾಸ್ತಿ ಆಗ್ಬೋದು ಕಮ್ಮಿ ಆಗ್ಬೋದು ಸಡನ್ನಾಗಿ, ನನಗೆ ಗೊತ್ತಾಗಲ್ಲ ಅಂತೇಳಿ ಯಾರೂ ಇನ್ವೆಸ್ಟ್ ಮಾಡೋಕ್ಕೋಗಲ್ಲ. ಇನ್ ಆರ್ಡರ್ ಟು ರೆಗ್ಯುಲೇಟ್ ದಿ ಪ್ರೈಸ್ ಸಿಚುವೇಷನ್, ದಿ RBI ವೇರೀಸ್ ದಿ ಸಪ್ಲೈ ಆಫ್ ಕರೆನ್ಸಿ. ಈ ಪ್ರೈಸ್ ಸಿಚುವೇಷನ್ನ ರೆಗ್ಯುಲೇಟ್ ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, RBI ಅವರು ಈ ಸಪ್ಲೈ ಏನಿದೆ ಕರೆನ್ಸಿದು ಇದನ್ನು ಚೇಂಜ್ ಮಾಡ್ತಾ ಇರ್ತಾರೆ, ಹೆಚ್ಚು ಕಮ್ಮಿ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಇಟ್ ಆಲ್ಸೋ ರೆಗ್ಯುಲೇಟ್ಸ್ ದಿ ಕ್ರೆಡಿಟ್ ಲೆಂಡಿಂಗ್ ಬೈ ಬ್ಯಾಂಕ್ಸ್ ಥ್ರೂ ಸರ್ಟೆನ್ ಮೆಷರ್ಸ್. ಮತ್ತು ಇದೇನು ಮಾಡುತ್ತೆ, ಈ ಬ್ಯಾಂಕ್ ಅವರು ಸಾಲ ಕೊಡ್ತಾರಲ್ಲ, ಲೋನ್ಗಳೆಲ್ಲ ಕೊಡೋದು, ಅದರಲ್ಲೂ ಕೂಡ ಒಂದು ಸ್ವಲ್ಪ ಇವರು ರೆಗ್ಯುಲೇಟ್ ಮಾಡ್ತಾರೆ, ಯಾವ್ಯಾವ ಥರ ಕೊಡಬೇಕು, ಏನೇನು ಅವರು ಪ್ರೋಟೋಕಾಲ್ಸ್ ಮಾಡಬೇಕು ಅದ್ರ ಬಗ್ಗೆ. ದಿ ಮೆಷರ್ಸ್ ಟೇಕನ್ ಟು ರೆಗ್ಯುಲೇಟ್ ಕ್ರೆಡಿಟ್, ಓವರಾಲ್ ಮನಿ ಸಪ್ಲೈ ಇನ್ ದಿ ಎಕಾನಮಿ ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್ ಆರ್ ಟುಗೆದರ್ ಕಾಲ್ಡ್ ಆಸ್ ಮಾನಿಟರಿ ಪಾಲಿಸಿ. ಈಗ ಏನು ಮನಿ ಸಪ್ಲೈ ಏನು ಮೇಂಟೈನ್ ಮಾಡ್ತಾ ಇರ್ತಾರೆ ಅದು, ಮತ್ತು ಕ್ರೆಡಿಟ್ನ ಯಾವ ರೀತಿ ರೆಗ್ಯುಲೇಟ್, ಅಂದರೆ ಲೋನ್ಗಳೆಲ್ಲ ಏನು ರೆಗ್ಯುಲೇಟ್ ಮಾಡ್ತಾ ಇರ್ತಾರೆ ಅದು, ಮತ್ತು ಇಂಟ್ರೆಸ್ಟ್ ರೇಟ್ ಏನು ಫಿಕ್ಸ್ ಮಾಡ್ತಾ ಇರ್ತಾರೆ ಅದು, ಈ ಮೂರನ್ನು ಸೇರಿಬಿಟ್ಟು ನಾವು ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಲೆಟ್ ಅಸ್ ಡಿಸ್ಕಸ್ ದಿ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್ ಆಫ್ ದಿ RBI. ಈಗ ಯಾವ ರೀತಿ ಇವರು ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಏನೇನು ರೂಲ್ಸ್ಗಳಿರುತ್ತೆ ಅದನ್ನು ಕೂಡ ನೋಡೋಣ. ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್. ನಾನು ಈ ಲೆಸನ್ ಶುರುವಾದಾಗಿಂದ ನಿಮ್ಗೆ ಅಲ್ಲಲ್ಲೂ ಒಂದು ಸ್ವಲ್ಪ ಹೇಳ್ತಾ ಇದ್ದೆ, ಬ್ಯಾಂಕ್ ಅವರು ಲೋನ್ ಕೊಡ್ತಾರಲ್ವ ನಮಗೆಲ್ಲ, ಅದನ್ನು RBI ಅವರು ಇಂಡೈರೆಕ್ಟಾಗಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಂತ. ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ, ಯಾವ ಟೈಪ್ಸಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ತಾರೆ, ಅದನ್ನ ಬಗ್ಗೆ ಕೂಡ ನಾವು ನೋಡೋಣ. ನೋಡಿ, ಎರಡು ಥರ ಇದೆ ಇದು ಬೇಸಿಕಲಿ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತ. ಮೊದಲನೇದಾಗಿ ಕ್ವಾಂಟಿಟಿ, ಆಮೇಲೆ ಕ್ವಾಲಿಟಿ. ಕ್ವಾಂಟಿಟಿ ಅಂದರೆ ಎಷ್ಟು ಕೊಡ್ತಾ ಇದ್ದೀವಿ ಲೋನು ಅದ್ರ ಬಗ್ಗೆ, ಕ್ವಾಲಿಟಿ ಅಂದರೆ ಯಾವ ಥರದವ್ರಿಗೆ ಕೊಡ್ತಾ ಇದ್ದೀವಿ, ಅವ್ರು ಕರೆಕ್ಟಾಗಿ ನಮ್ಗೆ ಕೊಡ್ತಾರಾ, ರಿಟರ್ನ್ ಮಾಡ್ತಾರಾ, ಅದು. ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್. ದಿ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್ ಡೈರೆಕ್ಟ್ಲಿ ಅಫೆಕ್ಟ್ ದಿ ಕ್ವಾಂಟಿಟಿ ಆಫ್ ದಿ ಮನಿ ಅವೈಲೇಬಲ್ ಟು ದಿ ಬಿಸ್ನೆಸ್ ಆ್ಯಂಡ್ ಪೀಪಲ್. ನೋಡಿರಿ, ಇವರು ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸಲ್ಲಿ ಇವ್ರಿಗೆ ಎಷ್ಟು ಲೋನ್ ಕೊಡ್ಬೋದು, 10 ಲಕ್ಷ ಕೋಟಿನ ನೀವು ಫುಲ್ ಜನಗಳಿಗೆಲ್ಲ ಲೋನ್ಗಳು ಕೊಟ್ಬಿಡ್ರಿ ಅಂತ ಅನೌನ್ಸ್ ಮಾಡ್ತಾರೆ. ಅಂದರೆ ಆ ಟೈಮಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಅವಾಗ ಎಲ್ಲರಿಗೂ ಕೂಡ ಲೋನ್ಗಳು ಸಿಗುತ್ತೆ, ನಿಮ್ಮಂಥವ್ರಿಗೆಲ್ಲ ಈ ಥರ. ಅದು ಕಮ್ಮಿ ಇತ್ತು ಅಂದರೆ ನಮಗೆ ಕೊಡೋಲ್ಲ, ಬರೀ ಯಾರು ಚೆನ್ನಾಗಿ ಕಟ್ತಾ ಇರ್ತಾರೆ, ಆಲ್ರೆಡಿ ಲೋನ್ ತೊಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ಕೊಡ್ತಾರೆ. ಈ ಥರ ಕ್ವಾಂಟಿಟಿ ಏನಿದೆ ಅದ್ರ ಪ್ರಕಾರದಲ್ಲಿ ಇನ್ನೂ ಒಂದು ಸ್ವಲ್ಪ ಒಂದಷ್ಟು ಇನ್ಕ್ಲೂಡ್ ಮಾಡಿದ್ದಾರೆ, ನೋಡೋಣ. ಬ್ಯಾಂಕ್ ರೇಟ್ ಪಾಲಿಸಿ. ದಿ ಬ್ಯಾಂಕ್ ರೇಟ್ ಈಸ್ ದಿ ರೇಟ್ ಅಟ್ ವಿಚ್ RBI ಲೆಂಡ್ಸ್ ಫಂಡ್ಸ್ ಟು ದಿ ಬ್ಯಾಂಕ್ಸ್. ನೋಡಿ, ಈಗ ನಮಗೆ ಲೋನ್ ಬೇಕಂದರೆ ಯಾವ ರೀತಿ ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್ ಅಂತ ಹೋಗ್ತೀವೋ, ಅದೇ ರೀತಿ ಈ ಬ್ಯಾಂಕ್ಗಳಿಗೆ ಲೋನ್ ಬೇಕು ಅಂದರೆ ಅವರು RBI ಹತ್ರ ಇವರು ಲೋನ್ ತೊಗೊಳ್ತಾರೆ. ಓಕೆ, ಇವ್ರಿಗೆ ಲೋನ್ ಕೊಟ್ಟಿರ್ತಾರೆ. ಈ ಒಂದು ರೇಟ್ನ ಕೂಡ ಅವ್ರು ಏನು ಇಂಟ್ರೆಸ್ಟ್ ರೇಟ್ ಫಿಕ್ಸ್ ಮಾಡ್ತಾರೆ ಅದನ್ನು ಬ್ಯಾಂಕ್ ರೇಟ್ ಅಂತ ಕರಿತೀವಿ. ದಿಸ್ ಅಫೆಕ್ಟ್ಸ್ ದಿ ರೇಟ್ ಅಟ್ ವಿಚ್ ಬ್ಯಾಂಕ್ಸ್ ಕ್ಯಾನ್ ಲೆಂಡ್ ಟು ಇಟ್ಸ್ ಬಾರೋವರ್ಸ್. ಇದು ಏನಾಗುತ್ತೆ, ಬ್ಯಾಂಕ್ RBI ಅವ್ರು ಏನಾದರೂ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಈ ಬ್ಯಾಂಕ್ಗಳವ್ರು ನಮ್ಗೆ ಇನ್ನೂ ಜಾಸ್ತಿ ಮಾಡ್ತಾರೆ. RBI ಅವರು ಇಂಟ್ರೆಸ್ಟ್ ರೇಟ್ ಕಮ್ಮಿ ಮಾಡಿದ್ರೆ ಈ ಬ್ಯಾಂಕ್ಗಳವರು ನಮ್ಗೆ ಇಂಟ್ರೆಸ್ಟ್ ರೇಟ್ ಇನ್ನೂ ಕಮ್ಮಿ ಮಾಡ್ತಾರೆ. ಈ ಥರ ಡೈರೆಕ್ಟಾಗಿದು ವರ್ಕ್ ಆಗುತ್ತೆ. ಇದೆಲ್ಲ ಕೂಡ ಅಷ್ಟೇ. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಇಸ್ ದಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಬೈ ದಿ ಸೆಂಟ್ರಲ್ ಬ್ಯಾಂಕ್ ಫ್ರಮ್ ಆ್ಯಂಡ್ ಟು ದಿ ಬ್ಯಾಂಕ್ಸ್. ನೋಡಿರಿ, ಇದರಲ್ಲಿ ಏನು ಮಾಡ್ತಾರೆ, ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇರುತ್ತೆ. ಈಗ ಗೌರ್ಮೆಂಟ್ ಅವ್ರು ಏನಾದರೂ ದುಡ್ಡು ಬೇಕು ಅಂದರೆ ಏನು ಮಾಡ್ತಾರೆ, ಅವರೊಂದು ಬಾಂಡ್ ಅಂತ ಕೊಡ್ತಾರೆ. ಆ ಬಾಂಡು ನೀವು ಇಟ್ಕೊಳ್ಳಿ, ನಿಮಗೆ ಇಷ್ಟು ಇಂಟ್ರೆಸ್ಟ್ ರೇಟ್ ಥರ ನೀವು ಯಾವಾಗ ರಿಟರ್ನ್ ತೊಗೊಳ್ತೀರೋ ಅವಾಗ ನಾವು ಅದಕ್ಕೆ ಅಮೌಂಟ್ ಕೊಡ್ತೀವಿ ಅಂತ. ಈ ಥರ ಬಾಂಡ್ಸ್ ಏನಿರುತ್ತೆ ಇವ್ರ ಹತ್ರ, ಇದನ್ನು ಏನು ಮಾಡ್ತಾರೆ, ಈ ಚಿಕ್ಕ ಬ್ಯಾಂಕ್ಗಳಿರುತ್ತಲ್ಲ ಇವ್ರಿಗೆ ಸೇಲ್ ಮಾಡೋದು ಮತ್ತು ಅವರಿಂದ ಪರ್ಚೇಸ್ ಮಾಡೋದು ಕೂಡ ಮಾಡ್ತಾ ಇರ್ತಾರೆ. ಅಂದರೆ ಕರೆನ್ಸಿ ಸಪ್ಲೈ ಏನಿದೆ ಅದನ್ನು ನೋಡ್ಕೊಳ್ಳೋದಕ್ಕೆ. ದಿ ಸೇಲ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಟು ದಿ ಬ್ಯಾಂಕ್ಸ್ ರಿಡ್ಯೂಸಸ್ ದ ರಿಸರ್ವ್ಸ್ ಆ್ಯಂಡ್ ವೈಸ್ ವರ್ಸಾ. ನೋಡಿ, ಈ ರೀತಿ ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಏನಾದರೂ ಬ್ಯಾಂಕ್ಸಿಗೆ ಸೇಲ್ ಮಾಡ್ತಾಯಿದ್ರು ಅಂದ್ಕೊಳ್ಳಿ, ಆಗ ಅಲ್ಲಿ ರಿಸರ್ವ್ಗಳೇನಿರುತ್ತೆ ಅದು ಕಮ್ಮಿ ಆಗುತ್ತೆ ಬ್ಯಾಂಕಲ್ಲಿ. ಮತ್ತು ಅಕಸ್ಮಾತ್ ಏನಾದ್ರು ಪರ್ಚೇಸ್ ಮಾಡೋದು ಅಂದರೆ ಬ್ಯಾಂಕಲ್ಲಿ ರಿಸರ್ವ್ಸು ಜಾಸ್ತಿ ಆಗುತ್ತೆ.
ಸೇಮ್ ಇಷ್ಟೇ ಇದು. ಈಗ ಒಂದು ಚಿಕ್ಕ ಬ್ಯಾಂಕ್ ಇರುತ್ತೆ, ಇವ್ರ ಹತ್ರ ಇಷ್ಟು ಅಂತ ಗವರ್ಮೆಂಟ್ ಬಾಂಡ್ಸ್ ಇರುತ್ತೆ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇರುತ್ತೆ. ಇವ್ರಿಗೆ ದುಡ್ಡು ಬೇಕು ಅಂದಾಗ ಏನು ಮಾಡ್ತಾರೆ, ಈ ಬಾಂಡ್ಗಳನ್ನ RBIಗೆ ಮಾರ್ತಾರೆ, ದುಡ್ಡು ಇಸ್ಕೊಳ್ತಾರೆ. ಇವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅಂತಾಗ ಏನು ಮಾಡ್ತಾರೆ, RBIಗೆ ದುಡ್ಡನ್ನ ಕೊಡ್ತಾರೆ, ಬಾಂಡ್ ತೊಗೊಂಡು ಸೆಕ್ಯೂರಿಟೀಸ್ನ ಇವರು ಇಟ್ಕೊಳ್ತಾರೆ. ಈ ಥರ ಜಾಸ್ತಿ ದುಡ್ಡು ಇಲ್ಲದೆ ಇರೋ ಥರ ಆ ಥರ ನೋಡ್ಕೊಂಡು ಇವ್ರಿಗೆ ಎಷ್ಟು ಬೇಕೋ ರೊಟೇಷನ್ಗೆ ಅದು ಮೇಂಟೈನ್ ಮಾಡೋವಂಥದ್ದು. ಕ್ವಾಂಟಿಟೇಟಿವ್ ಮೆಷರ್ಸಲ್ಲಿ ಇನ್ನೊಂದು ಬರುತ್ತೆ, ವೇರಿಂಗ್ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಅಂತ. ನೋಡಿ, ಈಗ ಯಾವುದೇ ಒಂದು ಬ್ಯಾಂಕ್ ಓಪನ್ ಮಾಡಲಿ, ಈಗ ನಾನೊಂದು ಬ್ಯಾಂಕ್ ಓಪನ್ ಮಾಡಿದೆ ಅಂದ್ಕೊಳ್ಳಿ, ನಾನಾಗ ಸೆಂಟ್ರಲ್ ಬ್ಯಾಂಕ್ ಅಥವಾ RBIಯಲ್ಲಿ 2 ಅಕೌಂಟ್ ಓಪನ್ ಮಾಡಬೇಕು. ಒಂದು ಬಂದು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ, ಇನ್ನೊಂದು ಬಂದು ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ. ಏನಪ್ಪ ಈ 2 ಅಕೌಂಟ್ ಅಂತ ಹೇಳಿದ್ರೆ, RBI ಅವರು ಒಂದು ಫಿಕ್ಸ್ ಮಾಡ್ತಾರೆ, ನೀವು ಅಕೌಂಟ್ ಏನಾದರೂ ನಿಮ್ಮದೊಂದು ಬ್ಯಾಂಕ್ ಓಪನ್ ಮಾಡಿದೆ ಅಂದರೆ ಇಷ್ಟು % ಕ್ಯಾಶ್ ರಿಸರ್ವಲ್ಲಿ ಇಟ್ಟಿರಬೇಕು ಅಂತ. ಅಂದರೆ ಈಗ 100 ರೂಪಾಯಿ ಕಲೆಕ್ಟ್ ಮಾಡಿದೆ ಅಂದ್ಕೊಳ್ಳಿ ಡೆಪಾಸಿಟ್ಸ್, ನಾನು 20 ರೂಪಾಯಿನ ಫಾರ್ ಎಕ್ಸಾಂಪಲ್, ಅದು ಎಷ್ಟು ರೇಟ್ ಅಂತ ಗೊತ್ತಿಲ್ಲ, ಇಷ್ಟು 20 ರೂಪಾಯಿನ ನೀವು ಕ್ಯಾಶ್ ರಿಸರ್ವ್ ರೇಷಿಯೋಲ್ಲಿ ಇಟ್ಬಿಡಬೇಕು. ಅಕಸ್ಮಾತ್ ನಿಮ್ಮಲ್ಲಿ 200 ರೂಪಾಯಿ ಕಲೆಕ್ಟ್ ಆಯಿತು ಅಂದ್ಕೊಳ್ಳಿ, ಆಗ ನೆಕ್ಸ್ಟ್ 200 ರೂಪಾಯಿ ಆಯಿತು ಅಂದರೆ ಇನ್ನೂ 20 ರೂಪಾಯಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಡ್ಬೇಕು. 20% ಅಂತ ಫಿಕ್ಸ್ ಮಾಡಿದ್ರೆ ಅಷ್ಟು ಇಟ್ಬಿಡ್ಬೇಕು ಅದರಲ್ಲಿ. ಅದು ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂದರೆ, ಈಗ ನಾನು ಬ್ಯಾಂಕ್ ಓಪನ್ ಮಾಡಿದ್ರೆ ಡೇ ಟು ಡೇ ಎಷ್ಟು ಜನ ನನ್ನ ಹತ್ರ ವಿಡ್ರಾ ಮಾಡ್ತಾರೆ, ಎಷ್ಟು ಜನ ನನ್ನ ಹತ್ರ ಚೆಕ್ಸ್ ಕೊಡ್ತಾರೆ, ಈ ಥರ ಎಲ್ಲ ಇರುತ್ತಲ್ವ. ಅದಕ್ಕೆ ಡೇ ಟು ಡೇ ಟ್ರಾನ್ಸಾಕ್ಷನ್ಗೆ ಎಷ್ಟು ಅಮೌಂಟ್ ಬೇಕು, ಅದನ್ನು ಸ್ಟ್ಯಾಟ್ಯೂಟರಿ ಲಿಕ್ವಿಡ್ ರೇಷಿಯೋ ಅಂತಾರೆ. ಇಷ್ಟು % ಒಂದು ಬ್ಯಾಂಕಲ್ಲಿ 10% ನೀವು SLR ಥರ ಇಡಬೇಕು, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಥರ. ಅಂದರೆ ಯಾರಾದರೂ ಇಮಿಡಿಯೇಟಾಗಿ ಬಂದು ಡ್ರಾ ಮಾಡಿದ್ರು ಕೊಡೋಕ್ಕಾಗೋ ಥರ ಅಷ್ಟಿಟ್ಟಿರಬೇಕು. ಇದು 2 ಅಕೌಂಟ್ಸಲ್ಲಿ ದುಡ್ಡು ಇಷ್ಟು % ಅಂತ ಇಟ್ಬಿಟ್ಟು ಮಿಕ್ಕಿದ ಅಮೌಂಟ್ ಏನಿರುತ್ತೆ ಆ ಅಮೌಂಟ್ ನಮ್ಮ ಹತ್ರ ಇವ್ರು ಲೋನ್ಗಳು ಕೊಡೋದು ಅದೆಲ್ಲ ಕೂಡ ಮಾಡೋಕ್ಕಾಗೋದು. ಓಕೆ, ಈಗ 100 ರೂಪಾಯಿ ನನಗೆ ಕಲೆಕ್ಟ್ ಆಯಿತು ಅಂದರೆ 100 ರೂಪಾಯಿನೂ ನಾನು ಲೋನ್ಗಳು ಕೊಟ್ಬಿಡೋಕ್ಕಾಗಲ್ಲ, 90 ರೂಪಾಯಿ ನಾನು ಲೋನ್ಗೆ ಕೊಡೋಕ್ಕಾಗಲ್ಲ. ಅದರಲ್ಲಿ ಇಷ್ಟು % ಅಂದ್ಬಿಟ್ಟು ನಾನು RBIಯಲ್ಲಿ ಇಟ್ಟಿರ್ಬೇಕು ಡೆಪಾಸಿಟ್, ಮಿಕ್ಕಿದ್ದು ನಮ್ಮ ಹತ್ರ ನಾನು ಲೋನ್ಗಳೆಲ್ಲ ಕೊಡೋದು. ಈ RBIಯಲ್ಲಿ ಇಟ್ಟಿರೋದಕ್ಕೆ ಅವರು ಬ್ಯಾಂಕ್ಗೆ ಇಂಟ್ರೆಸ್ಟ್ ಕೊಡ್ತಾರೆ, ಆದರೆ ಕಮ್ಮಿ ಇರುತ್ತೆ, ಆದರೆ ಕೊಡ್ತಾ ಇರ್ತಾರೆ. ಬೈ ವೇರಿಂಗ್ ದಿ CRR ಆ್ಯಂಡ್ SLR, ದ RBI ಕ್ಯಾನ್ ವೇರಿ ದಿ ಲೆಂಡಿಂಗ್ ಕೆಪಾಸಿಟಿ ಆಫ್ ದಿ ಬ್ಯಾಂಕ್ಸ್. ಈಗ ಬ್ಯಾಂಕ್ಸ್ ಎಷ್ಟು ಲೋನ್ ಕೊಡ್ತಾರೆ, ಎಷ್ಟು ರೂಪಾಯಿ ಲೋನ್ ಕೊಡ್ತಾರೆ ಅನ್ನೋದು ಈ CRR ಮತ್ತು SLRನ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದ್ರ ಮೇಲೆ ಇವರು ಕಂಟ್ರೋಲ್ ಮಾಡ್ತಾರೆ. ಅಂದರೆ CRR ಎಲ್ಲ ನೀವು 20% ಎಲ್ಲ ಏನು ಇಡಬೇಡಿ, 10% ಇಡ್ರಿ ಅಂದರೆ ಇನ್ನೂ 10% ಇವ್ರಿಗೆ ಅಮೌಂಟ್ ಸಿಗುತ್ತೆ, ಅದರಲ್ಲಿ ಇನ್ನೂ ಜಾಸ್ತಿ ಜನಕ್ಕೆ ಇವರು ಲೋನ್ ಕೊಡ್ತಾರೆ. ಇಲ್ಲಿವರೆಗೂ ನಾವು ಕ್ವಾಂಟಿಟಿ ನೋಡಿದ್ವಿ, ಅಂದರೆ ಲೋನ್ ಎಷ್ಟು ಕೊಡೋಕ್ಕಾಗ್ಬೋದು ಬ್ಯಾಂಕವರು ಅನ್ನೋದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅದ್ರ ಬಗ್ಗೆ ನೋಡಿದ್ವಿ. ಈಗ ಕ್ವಾಲಿಟಿ ಅಂದರೆ ಎಂಥವ್ರಿಗೆ ಲೋನ್ ಕೊಡಬೇಕು, ಅವರು ಕಟ್ತಾರ ನೆಕ್ಸ್ಟು ಇಲ್ವಾ. ಇವಾಗ ಬ್ಯಾಂಕಲ್ಲಿ ಇದೆಲ್ಲ ಲೋನ್ ತೊಗೊಂಡು ಕಟ್ಟಿಲ್ಲ ಅಂದರೆ ಅದೆಲ್ಲ ಜನಗಳ ಮೇಲೆ ಬಿದ್ದುಬಿಡುತ್ತೆ. ಅದಕ್ಕೆ ಈ ಒಂದು ಕ್ವಾಲಿಟಿನ ಕೂಡ ಇವರು ಕಂಟ್ರೋಲ್ ಮಾಡ್ತಾರೆ. ಅದು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ನೋಡೋಣ. ಚೇಂಜ್ ಇನ್ ಲೆಂಡಿಂಗ್ ಮಾರ್ಜಿನ್ಸ್. ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಈಸ್ ರಿಕ್ವೈರ್ಡ್ ಫಾರ್ ಒಬ್ಟೈನಿಂಗ್ ಎನಿ ಲೋನ್. ನೀವು ಯಾವುದೇ ಲೋನ್ ತೊಗೊಳ್ಬೇಕು ಅಂದ್ಕೊಳ್ಳಿ, ಕೊಲ್ಯಾಟ್ರಲ್ ಏನಾದರೂ ಕೊಡಬೇಕು. ಅಂದರೆ ಮನೆ ಅಡ ಇಡೋದು, ಜಮೀನು ಅಡ ಇಡೋದು, ಒಡವೆ ಅಡ ಇಡೋದು, ಏನಾದರೂ ಒಂದು ಮಾಡಬೇಕು, ಸುಮ್ಮನೆ ಅಂತೂ ಕೊಡಲ್ಲ. ದಿ ಪರ್ಸೆಂಟೇಜ್ ವ್ಯಾಲ್ಯೂ ಆಫ್ ದಿ ಸೆಕ್ಯೂರಿಟಿ ರಿಕ್ವೈರ್ಡ್ ಟು ಬಿ ಕೆಪ್ಟ್ ವಿತ್ ದಿ ಬ್ಯಾಂಕ್ ಫಾರ್ ಗೆಟಿಂಗ್ ಲೋನ್ ಈಸ್ ಕಾಲ್ಡ್ ಆ್ಯಸ್ ದಿ ಮಾರ್ಜಿನ್. ಅಂದರೆ ಈಗ ಒಂದು ಯಾವುದಾದ್ರೂ ಆಸ್ತಿ 100 ರೂಪಾಯಿದು ಆಸ್ತಿ ಏನಾದರೂ ನಾನಲ್ಲಿ ಸೆಕ್ಯೂರಿಟಿಗೆ ಇಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಇಷ್ಟು % ಮಾತ್ರ ಇವರು ಲೋನ್ ಕೊಡ್ತಾರೆ ಅಂತ, 70% 80% ಅಷ್ಟು ಮಾತ್ರ ಲೋನ್ ಕೊಡ್ತಾರೆ. ಇನ್ನು 20% ಇವರು ಮಾರ್ಜಿನ್ ಥರ ಹಾಗೆ ಇಟ್ಕೊಳ್ತಾರೆ. ಮಾರ್ಜಿನ್ ಅಗೇನ್ಸ್ಟ್ ಎ ಪರ್ಟಿಕ್ಯುಲರ್ ಸೆಕ್ಯೂರಿಟಿ ಈಸ್ ರಿಡ್ಯೂಸ್ಡ್ ಆರ್ ಇನ್ಕ್ರೀಸ್ಡ್ ಇನ್ ಆರ್ಡರ್ ಟು ಎನ್ಕರೇಜ್ ಆರ್ ಟು ಡಿಸ್ಕರೇಜ್ ದಿ ಫ್ಲೋ ಆಫ್ ಕ್ರೆಡಿಟ್ ಟು ಎ ಪರ್ಟಿಕ್ಯುಲರ್ ಸೆಕ್ಟರ್. ಇವರೇನು ಮಾಡ್ತಾರೆ, ಯಾರಿಗೆ ಲೋನ್ಗಳು ಜಾಸ್ತಿ ಕೊಡೋಕ್ಕೆ ಕಮ್ಮಿ ಕೊಡೋಕ್ಕೆಲ್ಲ ಇದನ್ನು ಕೂಡ ಒಂದು ಟೂಲಾಗಿ ಯೂಸ್ ಮಾಡ್ತಾರೆ. ಅಂದರೆ ಏನು, ನೀವು 70% ಇವಾಗ ಒಂದು ವಸ್ತು ಏನಾದರೂ ನಾನು ಅಡ ಇಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಅದ್ರದ್ದು 100 ರೂಪಾಯಿ ವ್ಯಾಲ್ಯೂ ಇತ್ತು ಅಂದರೆ 70 ರೂಪಾಯಿ ಕೊಡ್ಬೋದು, 80 ರೂಪಾಯಿ ಕೊಡ್ಬೋದು, ಪರ್ಸೆಂಟೇಜ್ ವೈಸ್ ಇಷ್ಟು ಕೊಡ್ಬೋದು ಅಂತ ಮಾತ್ರ ಅವ್ರು ಹೇಳ್ತಾರೆ. ಆಗ ಅಷ್ಟಕ್ಕೆ ಮಾತ್ರ ಇವರು ಕೊಡೋದು. ಅಕಸ್ಮಾತ್ ಏನಾದ್ರು ಅವ್ರು ಕಟ್ಟಿಲ್ಲ, ಇಂಟ್ರೆಸ್ಟ್ ರೇಟ್ ಎಲ್ಲ ಜಾಸ್ತಿ ಆಗಿತ್ತು ಅಂದರೆ ಅದನ್ನು ಮಾರಿಬಿಟ್ಟು ಇದನ್ನೆಲ್ಲ ಕೂಡ ಕವರ್ ಮಾಡ್ಕೊಳ್ಳೋ ರೀತಿ. ಸೀಲಿಂಗ್ ಆನ್ ಕ್ರೆಡಿಟ್ ಆರ್ ಕ್ರೆಡಿಟ್ ರೇಷನಿಂಗ್. RBI ಅವರು ಇನ್ನೂ ಒಂದು ರೀತಿ ಕ್ವಾಲಿಟಿನ ಚೆಕ್ ಮಾಡ್ತಾರೆ. ದಿ RBI ಫಿಕ್ಸಸ್ ದಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ರೆಡಿಟ್ ಗಿವನ್ ಟು ಎ ಪರ್ಟಿಕ್ಯುಲರ್ ಯೂಸ್ ಆರ್ ಸೆಕ್ಟರ್. ನೋಡಿ, RBI ಅವ್ರು ಏನು ಮಾಡ್ತಾರೆ, ಈಗ ಅಗ್ರಿಕಲ್ಚರ್ಗೆ ಇಷ್ಟು % ಮಾತ್ರ ನೀವು ಕೊಡಬೇಕು. ಈಗ ಒಂದು ಬ್ಯಾಂಕಲ್ಲಿ 100 ರೂಪಾಯಿ ಇತ್ತು ಅಂದ್ಕೊಳ್ಳಿ, ಅದರಲ್ಲಿ ಅವ್ರು ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. 20 ರೂಪಾಯಿನ ಅಗ್ರಿಕಲ್ಚರ್ ಸೆಕ್ಟರ್ ಕೊಡಬೇಕು, 20 ರೂಪಾಯಿನ ಇಂಡಸ್ಟ್ರೀಸ್ ಕೊಡಬೇಕು, 20 ರೂಪಾಯಿನ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಕೊಡಬೇಕು, ಇನ್ನೊಂದು 20 ರೂಪಾಯಿನ ಇನ್ನೊಂದು ಕೊಡಬೇಕು. ಈ ಥರ ಅವರು ಸೆಕ್ಟರ್ಗಳ ವೈಸು ಡಿವೈಡ್ ಮಾಡಿ ಹೇಳಿರ್ತಾರೆ. ಮ್ಯಾಕ್ಸಿಮಮ್ ಇಷ್ಟು ಮಾತ್ರ ಕೊಡ್ಬೋದು. ಇವಾಗ ನೀವು ಅಗ್ರಿಕಲ್ಚರಲ್ಲಿ ಏನಾದರೂ ವ್ಯವಸಾಯ ಮಾಡ್ತೀವಿ ಅದು ಇದು ಅಂತ ಹೇಳಿದ್ರೆ ಅವರು 10 ಲಕ್ಷ 20 ಲಕ್ಷ ಎಲ್ಲ ಕೊಡೋಲ್ಲ, ಅಲ್ಲಿ ಇಷ್ಟು ಅಂತ ಮಾತ್ರ ಕೊಡ್ತಾರೆ. 2 ಲಕ್ಷ 3 ಲಕ್ಷ 5 ಲಕ್ಷ ಅಷ್ಟು ಮಾತ್ರ ಕೊಡೋದು. ಈ ಟೈಪ್. ದಿ ರೇಷನಿಂಗ್ ಆಫ್ ಕ್ರೆಡಿಟ್ ಈಸ್ ಡನ್ ಟು ಪ್ರಿವೆಂಟ್ ಎಕ್ಸೆಸಿವ್ ಎಕ್ಸ್ಪಾನ್ಷನ್ ಆಫ್ ಕ್ರೆಡಿಟ್.
ಏನಕ್ಕೆ ಈ ಒಂದು ರೇಷನಿಂಗ್ ಮಾಡ್ತಾರೆ ಅಂದರೆ ಕ್ರೆಡಿಟ್ನ ಇಷ್ಟೇ ಕೊಡೋದು ಅಷ್ಟೇ ಕೊಡೋದು ಅಂತ ಹೇಳ್ತಾರೆ ಅಂದರೆ, ಯಾರು ಹೆಂಗೆ ಬೇಕಾದ್ರೆ ಹಂಗೆ ಲೋನ್ಗಳು ತೊಗೊಂಡ್ಬಿಟ್ಟು ಆಮೇಲೆ ಯಾರಾದರೂ ಕಟ್ಟಿಲ್ಲ ಅಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ. Moral suasion. Moral suasion is a method of persuading the commercial banks to advance the credit or reduce the credit to certain activities. ನೋಡಿರಿ, ಮಾರಲ್ ಸುಯೇಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಈಗ ಹಳ್ಳಿಗಳ ಕಡೆ ಎಲ್ಲ ಟಾಯ್ಲೆಟ್ಸ್ ಕಟ್ಸೋಕ್ಕೆ ಲೋನ್ ಬೇಕು ಅಂತ ಕೇಳ್ತಾರೆ, ಅದಕ್ಕೆ ಕೊಡೋದು. ಅಂದರೆ ಇವರು ಇದು ಕೊಡಲೇಬೇಕು ಅಂತ ಹೇಳಲ್ಲ, ಆದರೆ ಕೊಟ್ಟರೆ ನೋಡಿರಿ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸಜೆಷನ್ ಮಾತ್ರ ಇವರು ಕೊಡ್ತಾರೆ, ಮಾರಾಲಿಟಿ ಥರ. ಇದು ಕೊಡ್ಬೋದು, ಇದು ಕೊಟ್ಟರೆ ನಿಮಗೆ ಏನು ಜಾಸ್ತಿ ಏನು ಕೊಡಲ್ವಲ್ಲ, 10,000 ಕೊಡ್ತೀರಾ, ಕಟ್ತಾರೆ ಕೊಡ್ರಿ ಅನ್ನೋದು ಆ ಟೈಪಲ್ಲಿ. ದಿ RBI ಡಸ್ ದಿಸ್ ಥ್ರೂ ಪಿರಿಯಾಡಿಕಲ್ ಲೆಟರ್ಸ್ ಆ್ಯಂಡ್ ಸರ್ಕ್ಯುಲರ್ಸ್ ಟು ದಿ ಬ್ಯಾಂಕ್ಸ್. ಯಾವ ರೀತಿ ಹೇಳ್ತಾರೆ? ಒಂದು ಸ್ವಲ್ಪ ಸಜೆಷನ್ ಕೊಟ್ಟಾಗೆ ಒಂದು ಪಿರಿಯಾಡಿಕಲ್ ಲೆಟರ್ಗಳು ಕೊಡ್ತಾರೆ ಬ್ಯಾಂಕ್ಗಳಿಗೆ, ಜೊತೆಗೆ ಸರ್ಕ್ಯುಲರ್ಸ್ ಇಶ್ಯೂ ಮಾಡ್ತಾರೆ. ನೋಡಿ, ಈ ಒಂದು ಸೆಕ್ಟರ್, ಈ ಒಂದು ಅಗ್ರಿಕಲ್ಚರ್ ಸೆಕ್ಟರಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ, ಅವ್ರಿಗೆ ಸ್ವಲ್ಪ ಲೋನ್ಗಳು ಕೊಡ್ರಿ, ನಾವು ನಿಮಗೆ ಅದಕ್ಕೆ ಬೇಕಾಗಿರೋ ಹೆಲ್ಪ್ ಮಾಡ್ತೀವಿ, ಆ ಟೈಪೆಲ್ಲ ಕೂಡ ಹೇಳ್ತಾರೆ. ನೆಕ್ಸ್ಟ್ ಬಂದು ಡೈರೆಕ್ಟ್ ಆ್ಯಕ್ಷನ್. ಡೈರೆಕ್ಟ್ ಕಂಟ್ರೋಲ್ ಕನ್ಸಿಸ್ಟ್ಸ್ ಆಫ್ ದಿ ಮೆಷರ್ಸ್ ಟೇಕನ್ ಬೈ ದಿ ಸೆಂಟ್ರಲ್ ಬ್ಯಾಂಕ್ ಅಗೇನ್ಸ್ಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಆ್ಯಂಡ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವೆನ್ ಆಲ್ ಅದರ್ ಮೆಥಡ್ಸ್ ಪ್ರೂವ್ ಇನ್ಎಫೆಕ್ಟಿವ್. ಒಂದು ವೇಳೆ ಈ ಡೈರೆಕ್ಟ್ ಕಂಟ್ರೋಲ್ ಯಾವಾಗ ಮಾಡ್ತಾರೆ ಅಂದರೆ, ಈಗ ಯಾವುದೋ ಒಂದು ಬ್ಯಾಂಕ್ ಇರುತ್ತೆ ಅಂದ್ಕೊಳ್ಳಿ, ಆ ಬ್ಯಾಂಕಲ್ಲಿ ಸರಿಯಾಗಿ ಏನೂ ಆಡಳಿತ ಮಾಡ್ತಾ ಇರಲ್ಲ, ಯಾರಿಗೆ ಹೆಂಗಂದ್ರೆ ಹಂಗೆ ಲೋನ್ ಕೊಡೋದು, ಅವರು ರಿಕವರಿ ಮಾಡ್ಕೊಳ್ತಾ ಇರಲ್ಲ. ಈಗ ರೀಸೆಂಟಾಗಿ ಸುಮಾರು ಬ್ಯಾಂಕ್ಗಳೆಲ್ಲ ಒಂದು 2-3 ಆ ಥರ ಆಯಿತು ನೋಡಿದ್ದೀರಾ, ಆ ಥರ ಸರಿಯಾಗಿ ಲೋನ್ಗಳು ಕೊಡೋದನ್ನು ರಿಕವರ್ ಮಾಡ್ಕೊಳ್ಳಲ್ಲ, ಯಾರಿಗೆ ಹೆಂಗಂದ್ರೆ ಹಂಗೆ ಲೋನ್ ಕೊಟ್ಟಿರ್ತಾರೆ, ಯಾವ ಸೆಕ್ಟರ್ಗೆ ಎಷ್ಟೋ ಲೋನ್ ಕೊಡ್ತಾರೆ, ಸರಿಯಾಗಿ CRR ಇಟ್ಟಿರಲ್ಲ ಅಥವಾ ಬೇರೆ SLR ಇಟ್ಟಿರಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಈ ಥರ ಇದ್ದಾಗ RBI ಅವರು ಡೈರೆಕ್ಟಾಗಿ ಇಂಟರ್ಫಿಯರ್ ಆಗಿ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಏನಿದೆ ಅಥವಾ ಬ್ಯಾಂಕ್ ಏನಿದೆ ಇದನ್ನು ಇವ್ರ ಕಂಟ್ರೋಲ್ಗೆ ತೊಗೊಳ್ತಾರೆ ಸ್ವಲ್ಪ ದಿನ ಅಥವಾ ಅದು ಸಿಚುವೇಶನ್ ನೋಡಿಕೊಂಡು. Thus, the RBI aim at restricting the availability of credit through various measures for the purpose of regulating money supply and consequent effects on prices and growth of the economy. ಈ ರೀತಿ RBI ಅವ್ರು ಏನು ಮಾಡ್ತಾರೆ, ಈ ಕ್ರೆಡಿಟ್ ಅಥವಾ ಸಾಲ ಕೊಡೋದೇನಿದೆ ಇದನ್ನು ಕಮ್ಮಿ ಮಾಡೋದು, ಜಾಸ್ತಿ ಮಾಡೋದು, ಈ ಥರ ಮಾಡ್ತಾರೆ. ಮತ್ತು ಮನಿ ಸಪ್ಲೈ ಅಂದರೆ ಸರ್ಕ್ಯುಲೇಷನಲ್ಲಿ ದುಡ್ಡು ಎಷ್ಟಿರಬೇಕು ಇದನ್ನೆಲ್ಲ ಜಾಸ್ತಿ ಮಾಡೋದು, ಕಮ್ಮಿ ಮಾಡೋದು ಮಾಡಿ ಒಂದು ದೇಶದ ಎಕಾನಮಿಗೆ ಇವರು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ. ಇಲ್ಲಿಗೆ ಲೆಸನ್ ಮುಗೀತು. ಇದ್ರದ್ದು ಏನಾದರೂ ಕ್ಲಾಸ್ ವರ್ಕ್ಸ್ ಆ ಥರ ನೋಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮದು ವೆಬ್ಸೈಟ್ ಗೊತ್ತಲ್ಲ, ವೆಬ್ಸೈಟಲ್ಲಿ ಸರ್ಚ್ ಮಾಡ್ಕೊಂಡು ನೀವು ನೋಡಿಕೊಂಡು ಬರ್ಕೊಳ್ಬೋದು. ಥ್ಯಾಂಕ್ ಯು.